ಶರೀರಂ ಸ್ವರೂಪಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾ ಏವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋ ವಾತಿ ಯಥಾಸಿ ಧಾರಾಂ ಕರ್ತೇವ ಹಿತಾಮವಕ್ರಾಮೇ ಯದ್ಯುವೆ ಯುವೆ ಹವಾ ವಿಹ್ವಗಿಷ್ಯಾಮಿ ಸಂಪದಿಷ್ಯಾಮೀತ್ಯೇವಮೃತಾದಾತ್ಮಾನಂ ಜುಗುಪ್ಸೇತ್. ಚರಣಂ ಪವಿತ್ರಂ ವಿತತಂ ಪುರಾಣಯ್ಯೇನ ಭೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾ ಅತಿಪಾಪ್ಮಾನಮರಾತಿಂತರೇಮ. ಹರಿ ಓಂ. ಕೃಷ್ಣರಾಜನಗರದ ಶ್ರೀ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಉಭಯ ಶ್ರೀಗಳವರ ದಿವ್ಯ ಚರಣಕಮಲಗಳ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಠದ ಪೀಠಾಧಿಪತಿಗಳು ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ಕಳೆದ ವರ್ಷದ ನವೆಂಬರ್ ತಿಂಗಳಿನಲ್ಲಿ 30ನೇ ತಾರೀಕು ಉತ್ತರ ಭಾರತದ ಪ್ರವಾಸಕ್ಕಾಗಿ ಹೊರಟಿದ್ದರು. ಆ ಸಂದರ್ಭದಲ್ಲಿ ಶ್ರೀ ಶಂಕರಾಚಾರ್ಯರ ಉಪದೇಶಗಳು ಮತ್ತು ವಾಂಗ್ಮಯ ಸೇವಾ ಪರಿಷತ್ತಿನ ಅಧ್ಯಯನ ಕೇಂದ್ರ ಸ್ಥಾಪನೆ ಮುಂತಾದ ವಿಷಯಗಳಿಗಾಗಿ ದೇಶಾದ್ಯಂತ ಈ ಶಂಕರಾಚಾರ್ಯರ ಸ್ತೋತ್ರಗಳನ್ನು ತಲುಪಿಸುವ ಒಂದು ಉದ್ದೇಶದಿಂದ ಅವರು ಉತ್ತರ ಭಾರತ, ಮುಖ್ಯವಾಗಿ ಪೂರ್ವಾಂಚಲ ಪ್ರದೇಶಗಳ ಒಂದು ಯಾತ್ರೆಯನ್ನು ಕೈಗೊಂಡಿದ್ದರು. ಆ ಒಂದು ಯಾತ್ರೆಯ ಕಳೆದ 2.5 ತಿಂಗಳ ನಂತರದಲ್ಲಿ ಮತ್ತೆ ಶ್ರೀಮಠಕ್ಕೆ ಅವರು ಆಗಮಿಸಿದ್ದಾರೆ. ಶ್ರೀಮಠದ ಭಕ್ತರ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹೃದಯರ ಪರವಾಗಿ ಶ್ರೀಯವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಕೃಷ್ಣರಾಜನಗರಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರ ಅಂತ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿದ ಅನೇಕ ಗಣ್ಯರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದಂಥ ಶ್ರೀಯುತ ಎಚ್ ವಿಶ್ವನಾಥ್ರವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿದ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಶ್ರೀಯವರಿಗೆ ಫಲ ಸಮರ್ಪಣೆಯನ್ನು ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ
ವಿವಿಧ ಸ್ಥಳಗಳಿಂದ ಮತ್ತು ಪರಸ್ಥಳಗಳಿಂದ ಆಗಮಿಸಿದ ಎಲ್ಲ ಮಠದ ಭಕ್ತರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಗರದ ಮಾತೆಯರು ಒಂದು ಸ್ತೋತ್ರ ಸಮರ್ಪಣೆ ಅಂತ ಈ ಸಂದರ್ಭದಲ್ಲಿ ಅವರು ನಡೆಸಿಕೊಟ್ಟಿದ್ದಾರೆ. ಅವ್ರನ್ನೂ ಕೂಡ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ಆಗಮಿಸಿದ ನಗರದ ವಿವಿಧ ಪ್ರಮುಖರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಈಗ ಸ್ತೋತ್ರ ಪಾರಾಯಣ ಕಾರ್ಯಕ್ರಮ ಇರುತ್ತೆ. ಒಂದು ಗಮನಿಸಬೇಕು, ಇದು ಸಾಮೂಹಿಕವಾಗಿರೋದಿಲ್ಲ. ಗುರುಗಳ ಸಂಗಡ ಯಾತ್ರೆಗೆ ಯಾವ ಸಿಬ್ಬಂದಿಗಳು ಭಾಗವಹಿಸಿದ್ರೋ ಅವರು ಮಾತ್ರ ಪಾರಾಯಣವನ್ನು ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಿದ್ದೇನೆ. ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ನವೆಂಬರ್ 30ನೇ ತಾರೀಕು ನಮ್ಮ 24 ಜನರನ್ನು ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗಿ ಶಂಕರ ಭಗವತ್ಪಾದರ ಸಂಚಾರ ಮಾಡಿರ್ತಕ್ಕಂತಹ ದೇಶದ ಎಲ್ಲೆಡೆಗೆ ಕರೆದುಕೊಂಡು ಹೋಗಿ ದಿವ್ಯ ದರ್ಶನವನ್ನು ಮಾಡಿಸಿ ಇವತ್ತು ಇಲ್ಲಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿಗೆ ತಲುಪಿಸಿದ್ದಾರೆ. ಇಲ್ಲಿ 24 ಜನ ಒಟ್ಟಿಗೆ ಹೋಗಿದ್ವಿ. ಅವರಲ್ಲಿ ಕೆಲವರು ಮಾತ್ರ ನಾವು ತಮ್ಮ ಅಭಿಪ್ರಾಯವನ್ನು ಹೇಳ್ತೇನೆ ಅಂತ ನನ್ನ ಹತ್ರ ತಿಳಿಸಿದ್ದಾರೆ. ಪರಮಪೂಜ್ಯ ಶ್ರೀಗಳವರು ಎಲ್ಲರೂ ಅನುಭವವನ್ನು ಹೇಳ್ಬೋದು ಅಂತ ತಿಳಿಸಿದ್ದಾರೆ. ಕೆಲವರು ಮಾತ್ರ ಇಲ್ಲಿ ಅನುಭವವನ್ನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಅವರಲ್ಲಿ ನಾನು ಹೆಸರನ್ನು ಹೇಳ್ತೀನಿ ಮತ್ತು ಅವರು ಯಾವ ಜವಾಬ್ದಾರಿಯನ್ನು ತಗೊಂಡಿದ್ದರು ಅಂತ ಹೇಳ್ತೀನಿ. ಅವರು ಇಲ್ಲಿ ಬಂದು ತಮ್ಮ ಅನುಭವವನ್ನು ಹೇಳಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀಯುತ ಚಂದ್ರಮೌಳಿ ಅವರು ಹಿರಿಯರು, ನಮ್ಮೊಟ್ಟಿಗೆ ಬಂದಿರತಕ್ಕಂಥವರು. ಇವರು ನಮ್ಮ ಸಿಬ್ಬಂದಿಗಳಿಗೆ ಅಷ್ಟೋ ದಿನಗಳ ಕಾಲ ನಾವು ಹೋದ ಕಡೆಗೆ ಅಡುಗೆಯನ್ನು ರುಚಿಯಾಗಿ ಮಾಡಿ ಬಡಿಸಿದ್ದಾರೆ. ಮುಂದೆ ಹೇಳ್ತಕ್ಕಂಥವರು ಹಿಂದೆ ಹೇಳಿರುವವರ ಅನುಭವವನ್ನು ಕೇಳಿಕೊಂಡು ವರ್ತನೆ ಆಗದೇ ಇರೋ ಹಾಗೆ ಗಮನಿಸಬೇಕಾಗಿ ವಿನಂತಿ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಹಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಈ ಒಂದು ಸೌಭಾಗ್ಯನ ನನಗೆ ಗುರುಗಳು ಕೊಟ್ಟಿದ್ದಾರೆ. ಎಷ್ಟು ವಿವೇಕದಿಂದ ಮಾತಾಡ್ತೀನೋ ಗೊತ್ತಿಲ್ಲ. ದಯವಿಟ್ಟು ಏನೇ ತಪ್ಪಿದ್ರೂ ದಯವಿಟ್ಟು ಅದನ್ನು ಕ್ಷಮಿಸಬೇಕು ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಇದು 3ನೇ ಪ್ರಯಾಣ ಗುರುಗಳ ಜೊತೆ ನಂದು, ಉತ್ತರ ಭಾರತದ ಪ್ರಯಾಣ. 2 ಸಾರಿನೂ ನಾನು ಈಶಾನ್ಯದ ಪ್ರವಾಸಕ್ಕೆ ಹೋಗೋಕ್ಕಾಗಲಿಲ್ಲ. ಈ ಸಾರಿ ಈಶಾನ್ಯ ಪ್ರವಾಸ ಗುರುಗಳ ಜೊತೆ ಆಯಿತು. ತುಂಬ ಒಂದು ಅಮೋಘವಾದಂಥ ಒಂದು ಅನುಭವಗಳು.
ಚಿಕ್ಕ ವಯಸ್ಸಿನ ಮಕ್ಕಳುಗಳು ಸಂಸ್ಕೃತದಲ್ಲಿ ಪಾಠ ಪ್ರವಚನಗಳೆಲ್ಲ ಮಾಡ್ತಾಯಿದ್ರು. ನಮ್ಮಲ್ಲಿ ಅಲ್ಲಿನ ಗುರುಕುಲಗಳನ್ನೆಲ್ಲ ನೋಡಿ ಬಹಳ ಸಂತೋಷ ಆಯಿತು. ನಾನು ಒಬ್ಬ ಮೂಢ ಸಂಸ್ಕೃತ ಕಲೀಲಿಲ್ಲ ಅಂತ ನನ್ನ ಮನಸ್ಸಿಗೆ ಭಾಳ ನೋವಾಯಿತು. ಕಲೀಲೇಬೇಕು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಮುಂದಿನ ಯಾತ್ರೆ ಅಷ್ಟೊತ್ತಾದರೂ ನಾನು ಕಲಿತೀನಿ ಅನ್ನೋ ಭರವಸೆ ನನಗಿದೆ. ಇದು ನನ್ನ ಮೊದಲನೇ ಅನುಭವ. ಫಸ್ಟ್, ಚಿಕ್ಕ ಮಕ್ಕಳುಗಳು ಎಷ್ಟು ಶ್ರದ್ಧೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು, ಪ್ರತಿಯೊಂದು ಶಾಂಕರ ಸ್ತೋತ್ರಗಳನ್ನೆಲ್ಲ ಹೇಳ್ತಾ ಇದ್ದರು. ನಾವು ಕಲೀಲಿಲ್ಲ, ನಾವು ಹೇಳ್ತೇ ಇಲ್ವಲ್ಲ. ನಾನು ಅಭಿಷೇಕ ಮುಗಿದ ತಕ್ಷಣವೇ ಹೊರಟೋಗ್ಬಿಡ್ತಾ ಇದ್ದೆ, ಹೇಳೋಕ್ಕಾಗ್ತಾ ಇರಲಿಲ್ಲ. ಅದೊಂದು ಮನಸ್ಸಿಗೆ ಕೊರಗಿತ್ತು ನನಗೆ. ಇದು ಒಂದು ಅನುಭವ ನನಗೆ. ಆಮೇಲೆ ಗುರುಗಳ ಜೊತೆ ಹೋದಂಥ ಕೆಲವೊಂದು ಝೀರೋ ವ್ಯಾಲಿ ಅಲ್ಲಿ ಈಶ್ವರ ಉದ್ಭವ ಆಗಿದ್ದು, ಅದು ನೋಡಿದ ತಕ್ಷಣ ಏನೋ ಒಂಥರ ಮೈ ರೋಮಾಂಚನ ಆಯಿತು. ಗುರುಗಳ ಜೊತೆ ನಾವು ಎಲ್ಲ ನಿಂತಿದ್ದೀವಿ, ಗುರುಗಳು ಅಭಿಷೇಕ ಮಾಡಿದ್ರು, ರುದ್ರಪಾರಾಯಣ ಆಯ್ತಲ್ಲಿ. ನಾವು ಕೆಲವರು ಎಲ್ಲ ಜಪ ತಪ ಮಾಡಿದ್ರಲ್ಲಿ, ಸ್ವಲ್ಪ ಶೋಕ 5 ನಿಮಿಷ ಮೌನವಾಗೆಲ್ಲ ಆಡಿದ್ರು. ನಾನು ಮಾಡಬೇಕು ಅಂತ ಮನಸ್ಸಿತ್ತು, ಆದರೆ ನಮ್ಮವ್ರಿಗೆಲ್ಲ ಏನೋ ಒಂದು ಫಲಹಾರ ತಂದಿದ್ವಿ. ಇನ್ನು 5 ನಿಮಿಷದಲ್ಲಿ ನಾವು ಹೊರಟುಬಿಟ್ರೆ ಮಾಡಿದ್ದು ತಂದಿದ್ದು ವೇಸ್ಟ್ ಆಗುತ್ತೆ. ಫಲಹಾರಗಳು, ಆಹಾರ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಓಡಿ ಬಂದುಬಿಟ್ಟು ಎಲ್ರಿಗೂ ಹಂಚಬೇಕು. ಆಹಾರ ಯಾವತ್ತೂ ವೇಸ್ಟ್ ಆಗಬಾರ್ದು, ವಿನಿಯೋಗ ಆಗಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಉದ್ದೇಶ. ಟೀಮಲ್ಲಿ ಸುಮಾರು ಸರಿ ತುಂಬ ವೇಸ್ಟ್ ಆಗ್ತಾಯಿತ್ತು. ಈ ವಿಚಾರನ ನಾನು ನಮ್ಮ ಪ್ರಶಾಂತ್ ಅವ್ರಿಗೆ, ದಿನೇಶ್ ಅವ್ರಿಗೂ ಹೇಳಿದೆ, ತುಂಬ ವೇಸ್ಟ್ ಆಗ್ತಾಯಿದೆ ಪದಾರ್ಥಗಳು, ದಯವಿಟ್ಟು ಎಲ್ರಿಗೂ ಹೇಳಿ. ಇದು ನನ್ನ ಸ್ವಂತ ಅನುಭವ, ಇಷ್ಟು ವರ್ಷದ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾವುದಕ್ಕೂ ಒಂದು ಲೀಸ್ಟ್ ತೊಗೊಳ್ಳಿ ಎಲ್ಲಾರ್ತು ಅಂತ ಹೇಳ್ತಾ ಇದ್ದೆ. ಆಮೇಲೆ ಈ ಸರಿ ನಾನು 5 kg 6 kg ಜಾಸ್ತಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ ನನ್ನ ಮನಸ್ಸಿಗೆ. ಯಾಕಂದರೆ ನನಗೆ ಎಡಗಡೆಗೆ ಬಲಗಡೆಗೆ 2 ಸಹೋದರರಿದ್ದರು. ನನ್ನನ್ನು ಯಾವುದಕ್ಕೂ ಬಿಡ್ತಾನೇ ಇರಲಿಲ್ಲ. ಕಲ್ಕತ್ತಾದಲ್ಲಿ, ಗೌಹಾತಿನಲ್ಲಿ ನನಗೆ ನಿಜಕ್ಕೂ ಹೇಳಬೇಕಂದ್ರೆ ನಾನು 1 ಲಕ್ಷ ಗಾಯತ್ರಿ ಪಾರಾಯಣ ಮಾಡಿದೆ. ನನಗೆ 4 ದಿವಸ ಅವಕಾಶ ಕೊಟ್ಟರು. ನೀವು ಯಾರು ಬರಬೇಡಿ, ನೀವು ಅಡುಗೆ ಮೊಲೆ ಹತ್ರಕ್ಕೆ ಬರಬೇಡಿ ನೀವು ಅಂದ್ಬಿಟ್ರು. ನನ್ನ ಮನಸ್ಸಿಗೆ ಭಾಳ ಬೇಜಾರಾಯಿತು. ಆಯಿತು, ಇರಲಿ, ತೊಂದರೆ ಇಲ್ಲ, ಇದೊಂದು ಅವಕಾಶ ಸಿಕ್ಕಿದೆ ಅಂದ್ಬಿಟ್ಟು ಆದಷ್ಟು ಬೇಗ ಎದ್ದು ಬೆಳಿಗ್ಗೆ ಸಂಜೆ 2 ಹೊತ್ತು ನಾನು ತಾಯಿ ಪಾರಾಯಣ ಮಾಡಿದೆ. ಅದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹುಡುಗರು. ಅದನ್ನು ಇಷ್ಟು ಮುಂದೆ ಪ್ರಯಾಗ್ರಾಜಕ್ಕೆ ಬಂದ್ವಿ. ಪ್ರಯಾಗ್ರಾಜದಲ್ಲಿ ಯಾಕೋ ಒಂದು ಸ್ವಲ್ಪ ಕೆಟ್ಟ ಅನುಭವ ಆಯಿತು. ಅದು ಕೆಟ್ಟದೋ ಒಳ್ಳೆಯದೋ ನನಗೆ ಗೊತ್ತಾಗಲಿಲ್ಲ, ನಾನು ಹೇಳೋಕ್ಕಾಗಲಿಲ್ಲ. ನಾವು ಇದ್ದದ್ದು 3 ದಿನ ಆದ್ರೂ ಅಡುಗೆ ಮಾಡಿ ಬಂದಮೇಲೆ ರಾತ್ರಿ ಹೊತ್ತು ಸ್ನಾನ ಎಲ್ಲ ಮಾಡಿ ಬಂದ್ವಿ. ರಾತ್ರಿ ನನಗೆ ಸ್ವಪ್ನದಲ್ಲಿ ಒಂದು ಸರ್ಪ ನಾವು ಅಡುಗೆ ಟೇಬಲ್ ಇಟ್ಟು ಜಾಗದಲ್ಲಿ ಹೋದಂಗೆ ಆಯಿತು, ಅನುಭವ ಆಯಿತು. ನಾನು ಬೆಳಗ್ಗೆ ಮಾಮೂಲಿ ಎದ್ದು 3:15 ಎದ್ದು ಬಿಡ್ತಾ ಇದ್ದೆ. ನಾನು ಎದ್ದು ಮತ್ತೆ ಬೆಳಗ್ಗೆ 4 ಗಂಟೆಗೆ ಬಂದು ಒಂದು ಸರಿ ಗಮನಿಸಿದೆ, ಏನು ಸಮಾಚಾರ. ಯಾಕಂದರೆ ಆ ಕಡೆ ಒಂದು ಡೋರ್ ಓಪನ್ ಇತ್ತು ಸ್ವಲ್ಪ, ಅದು ಯಾರೋ ಬಿಡದಿ ಇದ್ದದ್ದು ಜಾಗ. ಅದು ಏನು ವ್ಯವಸ್ಥೆ, ಏನೋ ಯಾರಿಗಾನೇನೋ ಹೆಚ್ಚು ಕಮ್ಮಿ ಆಯಿತೋ ಏನೋ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಒಂದು ಸ್ವಲ್ಪ ಟೇಬಲೆಲ್ಲ ತೆಗೆದು ಆ ಟೇಬಲ್ ಕೆಳಗಡೆ ಇದ್ದು ಸಾಮಾನೆಲ್ಲ ಒಂಚೂರು ತೆಗೆದುಬಿಟ್ಟೆ, ಹೇಗಾನ ಆಗಲಿ ನೋಡೋಣ ಅಂತಂದ್ಬಿಟ್ಟು. ಯಾಕಂದರೆ ನಾನು ಎದ್ದ ತಕ್ಷಣ ನಮ್ಮ ಗುರುಗಳು ಶ್ರೀಧರ್ ಹೆಗಡೆಯವರು ಬರ್ತಾಯಿದ್ರು ನಮ್ಮ ಜೊತೆಗೆ ಟೀ ಕುಡಿಯೋದಕ್ಕೆ. ನಮ್ಮದು ಅದು ಬೆಳಗಿನ ಒಂದು ಸ್ವಂತ ಇದು, ಅದು ಅಷ್ಟು ಇನ್ನೇನಿಲ್ಲ. ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ, ಕೆಟ್ಟದೋ ಒಳ್ಳೆಯದೋ ಗೊತ್ತಾಗಲಿಲ್ಲ. ಏನೋ ಇರಲಿ ನೋಡೋಣ ಮುಂದೆ ಅಂತಂದ್ಬಿಟ್ಟು ಅದೊಂದು ಮನಸ್ಸಿನಲ್ಲಿ ಯಾಕೋ ಮೂಡಿದೆ, ಅದಾಗಲಿಲ್ಲ, ಅಷ್ಟು ಇನ್ನೇನಿಲ್ಲ. ಇನ್ನು ಆಮೇಲೆ ಮುಂದಿನ ಪ್ರವಾಸ ಎಲ್ಲ ಇತ್ತು. ನಮಗೆಲ್ಲೂ ಚಳಿ ಅನ್ನಿಸ್ಲಾ ಇಲ್ಲ. ಎಲ್ಲರೂ ಏನು ಹಿಂಗೆ ಇದ್ದಿರಲ್ಲ, ನಿಮಗೇನು ಚಳಿ ಆಗ್ತಾ ಇಲ್ವಾ ಏನು ಅಂತ ಕೇಳ್ತಾಯಿದ್ರು. ನಮ್ಗೆ ಯಾವುದು ಚಳಿ ಆಗಲಿ, ಇಲ್ಲಿ ಬಂದಮೇಲೆ ಸ್ವಲ್ಪ ಬಿಸಿಲಿನ ಅನುಭವ ಜಾಸ್ತಿ ಆಯಿತು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಯಾತ್ರೆ ಅಂತೂ ತುಂಬ ಚೆನ್ನಾಗಾಯಿತು. ನನಗಂತೂ ಇವತ್ತು ಈ ಸರಿ ಎಲ್ಲರೂ ಸಹೋದರರು ಎಲ್ಲರೂ ತುಂಬ ನನಗೆ ಸಹಕಾರ ಕೊಟ್ಟಿದ್ದಾರೆ. ಯಾರಿಗೂ ಯಾವುದೇ ಅವಘಡಗಳಾಗಲಿಲ್ಲ. ಎಲ್ಲರ ಮನಸ್ಸಲ್ಲೂ ಶಾಂಕರ ಸ್ತೋತ್ರ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ಗುರುಗಳು ಸೇವೆ ಮಾಡಿದ್ದಾರೆ. ಇಷ್ಟು ನಾನು ಹೇಳಬಲ್ಲೆ. ನನ್ನಿಂದ ಏನಾದರೂ ಅಪವಾದ ತಪ್ಪು ನಡೆದಿದ್ದರೆ ದಯವಿಟ್ಟು ಕ್ಷಮಿಸಿ. ವಿಶಾಖ BN ಬೆಂಗಳೂರವರು, ಅವರು ರೆಕಾರ್ಡಿಂಗ್ ಎಲ್ಲ ಮಾಡ್ಕೋತಾ ಇದ್ದರು. ಜೊತೆಗೆ ಕ್ಯಾಂಪ್ನಲ್ಲಿ ಕೆಲವು ವ್ಯವಸ್ಥೆಯನ್ನು ಮುಖ್ಯವಾಗಿ ನೋಡ್ಕೋತಾ ಇದ್ದರು. ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಈ ಬಾರಿ ಇದು ನನ್ನ 2ನೇ ಬಾರಿಯ ಉತ್ತರ ಭಾರತ ಪ್ರವಾಸ. ಉತ್ತರ ಭಾರತ ಮತ್ತು ಈಶಾನ್ಯ ಭಾರತ ಪ್ರವಾಸ. ಮೊದಲನೇ ಬಾರಿ 2022-23ನೇ ಸಾಲಿನಲ್ಲಿ ನಾನು ಶ್ರೀಗಳವರ
ಸಾನ್ನಿಧ್ಯದಲ್ಲಿ ನನಗೊಂದು ಭಾಗವಹಿಸುವಂಥ ಒಂದು ಅವಕಾಶ ಸಿಗಿತ್ತು. ಅದು ಬಿಟ್ಟರೆ ಈ ಬಾರಿ ಇದೊಂದು ಸದವಕಾಶ ನನಗೆ ಗುರುಗಳ ಅನುಗ್ರಹದಿಂದ ಪ್ರಾಪ್ತವಾಯಿತು. ನನಗೆ ಈ ಬಾರಿ ಗುರುಗಳು ವಹಿಸಿದಂಥ ಜವಾಬ್ದಾರಿ ಕ್ಯಾಂಪ್ನಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಒಂದು ಉಸ್ತುವಾರಿಯಾಗಿ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ. ಅದನ್ನು ನಾನು ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ದೀನಿ ಅನ್ನೋದು ನನಗೆ ತಿಳಿದಿಲ್ಲ. ನನ್ನ ಶಕ್ತಿಯನುಸಾರವಾಗಿ ನಾನು ಇದನ್ನು ಅನುಸರಿಸಿದ್ದೀನಿ. ಇದರಲ್ಲಿ ಏನಾದರೂ ಲೋಪದೋಷ ಆಗಿದ್ದರೆ ಇದೆಲ್ಲವೂ ಗುರುಚರಣಾರವಿಂದಗಳಲ್ಲಿ ಸಮರ್ಪಿಸಿ ನಾನು ಅದನ್ನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಅನುಭವ ಹಂಚಿಕೊಳ್ಳುವಂಥ ಅಂತಂದರೆ, ಮೊದಲನೇದಾಗಿ ನಾವು ಇಲ್ಲಿಂದ ಕಡೂರು ಮಾರ್ಗವಾಗಿ ನಮ್ಮ ಪ್ರವಾಸವನ್ನು ಶುರು ಮಾಡಿದ್ವಿ. ಕಡೂರು ಮಾರ್ಗವಾಗಿ ಹೋಗಿ ನಾವು ಮುಂದೆ ನಾಂದೇಡ್, ಮಹಾರಾಷ್ಟ್ರದಲ್ಲಿರುವಂಥ ನಾಂದೇಡ್ ಒಂದು ನಗರವನ್ನು ತಲುಪಿ ಅಲ್ಲಿ ಸೌಂದರ್ಯ ಲಹರಿ ಕಾರ್ಯಕ್ರಮ ಅಲ್ಲಿಯ ಒಂದು ಕ್ಷೇತ್ರದ ಜನರಿಂದ ಸಮರ್ಪಣೆ ಆಯಿತು. ಅದ್ಭುತವಾಗಿ ಡಾಕ್ಟರ್ ಉಮೇಶ್ ದೇಶಪಾಂಡೆ ಅವರ ಒಂದು ಮತ್ತು ಅವರ ಒಂದು ಸಹಚರರ ಒಂದು ಅದ್ಭುತವಾದಂಥ ಒಂದು ಟೀಮ್ ಎಫರ್ಟಿಂದ ಅದು ತುಂಬ ಚೆನ್ನಾಗಿ ಗುರುಗಳ ಸಾನ್ನಿಧ್ಯದಲ್ಲಿ ನೆರವೇರಿತು. ಅದ್ಭುತವಾಗಿ ಅಲ್ಲಿರುವಂಥ ಜನರು ನಾವು ಇಲ್ಲಿ ಕರ್ನಾಟಕದಲ್ಲಿ ಹೇಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೌಂದರ್ಯ ಲಹರಿ ಇತ್ಯಾದಿ ಸ್ತೋತ್ರಗಳು ಏನು ಸಮರ್ಪಣೆ ಮಾಡಿದ್ವೋ ಅದೇ ರೀತಿ ಏಕಕಂಠದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೂಡ ಸೇರಿ ತುಂಬ ಚೆನ್ನಾಗಿ ಸಮರ್ಪಣೆ ಮಾಡಿದರು. ಮುಂದೆ ಹೇಳೋದಾದರೆ ಬೇಲೂರು ಮಠದ ಒಂದು ಕಾರ್ಯಕ್ರಮ, ಕೋಲ್ಕತ್ತಾದಲ್ಲಿ ನಡೆದಂಥ ಬೇಲೂರು ಕಾನ್ಫರೆನ್ಸ್ ಕಾರ್ಯಕ್ರಮ, ಅದು ಇಂಟರ್ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಟಾಪಿಕ್ ಇತ್ತು. ಅದರಲ್ಲಿ ವೇದಾಂತದ ಒಂದು ಸೊಲ್ಯೂಷನ್, ಇದಕ್ಕೆ ಯಾವ ರೀತಿ ಡಿಸಾಸ್ಟರ್ನ ನಾವು ಮ್ಯಾನೇಜ್ ಮಾಡ್ಬೋದು ಅನ್ನೋವಂಥ ಒಂದು ಟಾಪಿಕ್ ಇತ್ತು. 2 ದಿವಸದ ಒಂದು ಕಾನ್ಫರೆನ್ಸು. ಅಲ್ಲಿ ಹಲವಾರು ಸನ್ಯಾಸಿಗಳು ಹಾಗೂ ಆ ಕಾನ್ಫರೆನ್ಸಿಗೆ ಸಂಬಂಧಪಟ್ಟಂಥ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥ ತಜ್ಞರು ಅದರಲ್ಲಿ ಭಾಗವಹಿಸಿದರು. ಇದರಲ್ಲಿ ಗುರುಗಳ ಒಂದು ಆಶೀರ್ವಚನವೂ ಕೂಡ ಇತ್ತು. ನಂತರ ಮುಂದೆ ಹೇಳೋದಾದರೆ, ನಾವು ಈಶಾನ್ಯ ಭಾರತ, ಈ ಕಡೆ ಈಶಾನ್ಯ ಭಾರತದಲ್ಲಿ ನಮಗೆಲ್ರಿಗೂ ತಿಳಿದಿರೋ ಹಾಗೆ ಅಲ್ಲಿಯ ಪರಿಸ್ಥಿತಿ ಸಾಧಾರಣವಾಗಿಲ್ಲ. ಅಲ್ಲಿ ಈಗಲೂ ತುಂಬ ಭೀತಿ ಇತ್ಯಾದಿಗಳು ಇದ್ದೇ ಇದೆ. ಅಲ್ಲಿ ಕನ್ವರ್ಷನ್ಸು ಇತ್ಯಾದಿಗಳು ನಡೀತಲೇ ಇದೆ. ಅಷ್ಟಾದರೂ ಕೂಡ ಅದರ ಮಧ್ಯೆ ಜನರು ಧೈರ್ಯವಾಗಿ ತಮ್ಮ ಅಂದರೆ ಹಿಂದೂ ಧರ್ಮವನ್ನು ಅನುಸರಿಸ್ಕೊಂಡು ಧೈರ್ಯದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಇದರಲ್ಲಿ ನಾನು ವಿದ್ಯಾಭಾರತಿ ಸಂಸ್ಥೆಯ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು. ವಿದ್ಯಾಭಾರತಿ ಸಂಸ್ಥೆ ಅವ್ರು ಕೆಲಸ ಮಾಡ್ತಾ ಇರುವಂಥ ಒಂದು ರೀತಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿನ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಹೇಳಿರುವಂಥ ಆ ಸಂಸ್ಕಾರವನ್ನು ನೀಡಿ, ಮೊದಲು ನಿತ್ಯ ಪ್ರಾರ್ಥನಾ ಶ್ಲೋಕಗಳಾಗಿರ್ಬೋದು ಇದೆಲ್ಲವನ್ನು ಕಳಿಸ್ಕೊಟ್ಟು ಒಂದು ಸಂಸ್ಕಾರ ಇತರ ಶಾಲೆಗಳಂತೆ ಅಲ್ಲದೆ ವಿಭಿನ್ನವಾಗಿ ತುಂಬ ಉತ್ಕೃಷ್ಟವಾದಂಥ ಒಂದು ಕೆಲಸವನ್ನು ಮತ್ತು ಹಿಂದೂ ಧರ್ಮವನ್ನು ಉಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಉಮ್ರಾಂಗ್ಸೌ ಅಂತ ಹೇಳಿ ಒಂದು ಅಸ್ಸಾಂ ಅಲ್ಲಿ ಒಂದು ಶಾಲೆ, ವಿದ್ಯಾಭಾರತಿ ಸಂಸ್ಥೆ ಕಡೆಯಿಂದ ನಡೀತಾ ಇರುವಂಥ ಒಂದು ಶಾಲೆ. ಅದು ತುಂಬ ಒಂದು ರೀತಿ ಕುಗ್ರಾಮ. ಅಲ್ಲಿ ದಾರಿ ಕೂಡ ತುಂಬ ಕಷ್ಟಕರವಾಗಿದೆ. ಅಲ್ಲಿ ನಾವು ವಾಸ್ತವ್ಯವನ್ನು ಮಾಡಿ ಅಲ್ಲಿ ನಮಗೆ ಆ ಶಾಲೆಯಲ್ಲೇ ನಮಗೆ ವಾಸ್ತವ್ಯವನ್ನು ಕಲ್ಪಿಸಿಕೊಟ್ಟಿದ್ದರು. ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅಲ್ಲಿಯ ಶಾಲೆಯ ವ್ಯವಸ್ಥಾಪಕರಾಗಿರ್ಬೋದು, ಅಲ್ಲಿನ ಜನರು, ಸುತ್ತಮುತ್ತಲಿರುವಂಥ ಜನರು ಎಲ್ಲರೂ ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಲ್ಲಿ ಬುಡಕಟ್ಟು ಜನಾಂಗದವರು ಸುಮಾರು ಜನ ಅಲ್ಲಿ ಸಮೀಪದಲ್ಲೇ ಇದ್ದರು. ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅಲ್ಲಿಯ ಒಂದು ಇನ್ನೊಂದು ತುಂಬ ಅತ್ಯಂತ ಬೇಸರ ಸಂಗತಿ ಏನು ಅಂತ ಹೇಳಿದ್ರೆ,
ಅಲ್ಲಿಯ ಶಿಕ್ಷಕರು ಯಾವುದೇ ಆದಂಥ ಒಂದು ಸಂಬಳದ ಅಪೇಕ್ಷೆ ಇಲ್ಲದೆ ತಮ್ಮ ಜೀವನವನ್ನೇ ಅವರು ಆ ಮಕ್ಕಳಿಗೋಸ್ಕರ ಮತ್ತು ಒಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ತ್ಯಾಗ ಮಾಡಿದ್ದಾರೆ. ಅವರ ಸಂಬಳದ ಅಪೇಕ್ಷೆ ಇಲ್ಲದರೆ ಅತ್ಯಂತ ಕಡಿಮೆ ಮೌಲ್ಯ, ಅಂದರೆ ಒಂದು ತಿಂಗಳಿಗೆ ನಾವು ಲೆಕ್ಕ ಹಾಕ್ಕೊಂಡ್ರೆ ಒಂದು 300-500 ರೂಪಾಯಿ ಆಸುಪಾಸಲ್ಲಿ ಇರ್ಬೋದು ಅಂತ ನನ್ನ ಭಾವನೆ. ಇದನ್ನು ಕೇಳಿದ್ರೆ ನಮಗೆಲ್ರಿಗೂ ಅತ್ಯಂತ ಆಶ್ಚರ್ಯವಾಗ್ಬೋದು. ಆಮೇಲೆ ಮುಂದೆ ಅಗರ್ತಲಾದಲ್ಲಿ ಸೆಂಟ್ರಲ್ ಸಾಂಸ್ಕ್ರಿಟ್ ಯೂನಿವರ್ಸಿಟಿ, ಇಲ್ಲಿ ನಾವು ವಾಸ್ತವ್ಯವನ್ನು ಮಾಡಿದ್ವಿ. ಇಲ್ಲಿ ಕೂಡ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಎಲ್ಲರೂ ನಮಗೆ ವಾಸ್ತವ್ಯ ಕಲ್ಪಿಸಿಕೊಡೋದ್ರಿಂದಾಗಿರ್ಬೋದು, ವ್ಯವಸ್ಥಾ ದೃಷ್ಟಿಯಿಂದ ಆಗಿರ್ಬೋದು, ಅಲ್ಲಿ ನಮ್ಮ ಕರ್ನಾಟಕದವರೇ ವ್ಯವಸ್ಥೆ ಮಾಡಿದರು. ಅಲ್ಲೂ ತುಂಬ ಚೆನ್ನಾಗಿ ನಡೀತು. ಅಲ್ಲಿ ವಿಶೇಷವಾಗಿ ಗಮನಿಸಿದ್ದು ಅಂದರೆ ಅಲ್ಲಿ ಸಂಸ್ಕೃತದಲ್ಲಿ ಪರಿಣತಿ ಹೊಂದಿದಂಥ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ, ಅವತ್ತು ನಾವು ಒಂದು ಸ್ತೋತ್ರ ಸಮರ್ಪಣೆ ಒಂದು ಕಾರ್ಯಕ್ರಮ ಇಟ್ಕೊಂಡ ಸಂದರ್ಭದಲ್ಲಿ ಅವತ್ತೇ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಗುರುಗಳ ಸಾನ್ನಿಧ್ಯದಲ್ಲಿ ಇಟ್ಕೊಳ್ಬೇಕು ಅಂತ ಅವರು ಯೋಚನೆ ಮಾಡಿ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಅಲ್ಲಿ ಬಹಳ ಸಂತೋಷ ಆಗಿದ್ದು ಅಂತಂದರೆ ಸಂಸ್ಕೃತ, ಸಾಹಿತ್ಯ, ವ್ಯಾಕರಣ ಮತ್ತು ಹಿಂದೂ ಇತರ ಬೇರೆ ಅಂದರೆ ಬೌದ್ಧ ಇತ್ಯಾದಿಗಳ ಸಿದ್ಧಾಂತಗಳನ್ನು, ವೇದಾಂತ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿಕೊಂಡು ಆ ಒಂದು ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡಿ ಅಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಒಂದು ಸಂದರ್ಭ. ಮತ್ತು ಮುಂದೆ ಬಂದರೆ ಮುಂಗೇರ್ ಅನ್ನುವಂಥ ಒಂದು ಜಾಗದಲ್ಲಿ ನಾವು ವಾಸ್ತವ್ಯ ಮಾಡಿದ್ವಿ. ಸನ್ಯಾಸ ಪೀಠ ಅನ್ನುವಂಥ ಒಂದು ಜಾಗ. ಅವರು ಕೂಡ ಸ್ವಾಮಿಗಳು ಅಲ್ಲಿ ಉಪಸ್ಥಿತರಿದ್ದರು. ಅವರು ಶಂಕರರ ಒಂದು ಅನುಯಾಯಿಗಳು. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಮುಂದೆ ಹೇಳೋದಾದರೆ ಈಶಾನ್ಯ ಭಾರತದಲ್ಲಿ ಮುಖ್ಯವಾಗಿ ಆ ಸ್ತೋತ್ರ ಮತ್ತು ಗೋವಿಂದಾಷ್ಟಕದ ಒಂದು ಸ್ತೋತ್ರ ಅಭ್ಯಾಸ ಅದು ಕೂಡ ತುಂಬ ಚೆನ್ನಾಗಿ ನಡೀತು. ಆಮೇಲೆ ನಾವು ಅರುಣಾಚಲ ಪ್ರದೇಶದಲ್ಲಿ ವಾಸ್ತವ್ಯ ಇದ್ದಾಗ ಅಲ್ಲಿ ಝೀರೋ ವ್ಯಾಲಿ ಎನ್ನುವಂಥ ಒಂದು ಜಾಗ, ಈಗಾಗಲೇ ಅದನ್ನು ಹೇಳಿದ್ದಾರೆ, ಅದು ಕೂಡ ನನಗೂ ಅದೇ ರೀತಿಯ ಒಳ್ಳೆಯ ಅನುಭವ ಆಗಿದೆ. ಮತ್ತು ಮುಂಗೇರ್ನಲ್ಲಿ ಚಂಡೀ ಸ್ಥಾನ್ ಅಂತ ಹೇಳಿ ಒಂದು ಶಕ್ತಿಪೀಠ, ಅಲ್ಲಿ ಸತೀದೇವಿಯ ಎಡಗಣ್ಣು ಬಿದ್ದಂಥ ಒಂದು ಜಾಗ. ಅಲ್ಲೂ ಕೂಡ ನಾವೆಲ್ಲ ಹೋಗಿ ಮಾತೆಯ ದರ್ಶನವನ್ನು ಪಡ್ಕೊಂಡು, ಅಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಅಲ್ಲಿ ನೀವು ಗಮನಿಸ್ಬೋದು ಆ ಬಂಡೆಯ ಮೇಲೆ ಒಂದು ಕಣ್ಣು ಕಪ್ಪು ರೀತಿ ಬರುತ್ತೆ. ಅವರಲ್ಲಿ ಹೇಳಿದ್ದೇನಂತಂದರೆ ಇಲ್ಲಿ ನಂಬಿಕೆ, ಆ ಕಣ್ಣು ಕಪ್ಪನ್ನು ನಾವು ಕಣ್ಣಿಗೆ ಹಚ್ಚಿದರೆ ನಮ್ಗೆ ಯಾವುದೇ ರೀತಿಯಾದಂಥ ಒಂದು ದೃಷ್ಟಿ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅನ್ನುವಂಥ ಒಂದು. ಅಲ್ಲಿ ನಾವು ಗುರುಗಳ ದರ್ಶನ ಮಾಡಿ ಬಂದ ಮೇಲೆ ನಾವು ಒಂದು 4-5 ಜನ ಹೋಗಿ ದರ್ಶನ ಮಾಡಿ ಬಂದ್ವಿ. ಅಲ್ಲಿ ಸೌಂದರ್ಯ ಲಹರಿ ಮತ್ತು ಇತ್ಯಾದಿ ಸಣ್ಣ ಸಣ್ಣ ಸ್ತೋತ್ರಗಳು, ಮಂತ್ರಗಳನ್ನು ಪಠನ ಮಾಡಿ ಬಂದ್ವಿ. ಮುಂದೆ ಕಾಶಿ ಮತ್ತು ಪ್ರಯಾಗರಾಜು, ಅದು ಕೂಡ ತುಂಬ ಅದ್ಭುತವಾಗಿತ್ತು. ನನ್ನ ಜೀವನದಲ್ಲಿ ಇದು ಮೊದಲನೇ ಸಂಗಮ ಸ್ನಾನ. ಗುರುಗಳ ಅನುಗ್ರಹದಿಂದ ಈ ಒಂದು ಸಂಗಮ ಸ್ನಾನ, ತ್ರಿವೇಣಿ ಸಂಗಮದಲ್ಲಿ ಒಂದು ಸ್ನಾನ ಮಾಡುವಂಥ ಭಾಗ್ಯ ದೊರಕಿತು. ಮತ್ತು ಮುಂದೆ ಕಾರಂಜಾದಲ್ಲಿ ಈ ಕಳೆದ ಬಾರಿಯೂ ನಾವು ವಾಸ್ತವ್ಯ ಮಾಡಿದ್ವಿ. ಈ ಬಾರಿ ನರಸಿಂಹ ಸರಸ್ವತಿ ಮಹಾಸ್ವಾಮಿಗಳ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಅಲ್ಲಿ ನಾವು ಉಪಸ್ಥಿತರಿದ್ದು ಅವರನ್ನು ಮಹಾತ್ಮರ ದರ್ಶನವನ್ನು ಮಾಡುವಂಥ ಭಾಗ್ಯ ಗುರುಗಳ ಅನುಗ್ರಹದಿಂದ ಒದಗಿ ಬಂತು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರು ಚರಣಾರವಿಂದ ಅಭ್ಯಾಂ ನಮಃ. ಕಾರ್ತಿಕ್ ಶರ್ಮಾ ಅವರು, ಬೆಂಗಳೂರು. ಇವರು ನಾವು ವ್ಯವಸ್ಥೆ ಮಾಡಿರ್ತಕ್ಕಂತಹ ಸ್ಥಳಗಳಿಗೆ ಮುಂಚಿತವಾಗಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಏನೇನು ಬೇಕು ಇತ್ಯಾದಿ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಕೆಲವು ಕಡೆಗೆ. ಇನ್ನು ಕ್ಯಾಂಪಲ್ಲಿದ್ದಾಗ ಕ್ಯಾಂಪಿನ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದರು. ಉಭಯ ಗುರುಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇದು ನನ್ನ ಮೊದಲನೇ ಪ್ರವಾಸ.
ನನಗೆ ಕೊಟ್ಟಿದ್ದ ಜವಾಬ್ದಾರಿ ಈಗಾಗಲೇ ಹೇಳ್ದಂಗೆ ಮುಂದಿನ ಪ್ರವಾಸಕ್ಕೆ ಹೋಗಿ ಅಲ್ಲಿ ವ್ಯವಸ್ಥೆ ನೋಡ್ಕೊಳ್ಬೇಕು ಅಂತ. ಸರಿಸುಮಾರು ನಾನು ಪ್ರವಾಸ ಮುಂದೆ ಅಡ್ವಾನ್ಸ್ ಆಗಿ ಹೋಗಿ ಮಾಡಿದ್ದು 12 ಜಾಗಗಳಿಗೆ ಮೊದಲೇ ಹೋಗಿ ಅಲ್ಲಿ ವ್ಯವಸ್ಥೆ ಎಲ್ಲ ನೋಡಿದ್ದು. ಮೊದಲಿಗೆ ಪ್ರವಾಸ ಶುರುವಾಗಿದ್ದು ನಂದು ಗ್ಯಾಂಗ್ಟಾಕ್ಗೆ ಹೋಗೋದು. ಅಂದರೆ ಕೋಲ್ಕತ್ತಾದಿಂದ ಡೈರೆಕ್ಟ್ ಗ್ಯಾಂಗ್ಟಾಕ್ ಹೋಗಿ ಅಲ್ಲಿನ ವ್ಯವಸ್ಥೆ ನೋಡಬೇಕು ಅಂಥೇಳಿ ಒಂದು ದಿನ ರಾತ್ರಿಯ ಊಟ ಎಲ್ಲ ಮುಗಿದ ನಂತರ ಬಂದು ಗುರುಗಳು ಕರೀತಾ ಇದ್ದಾರೆ ಬರಬೇಕು ಅಂತ ಹೇಳಿ ಅಂದರು. ಅದಕ್ಕೂ ಮುಂಚೆ ನಾವು ಕೋಲ್ಕತ್ತಾದಲ್ಲಿ ಇರಬೇಕಾದ್ರೆ ಅವರು ಒಂದು ಸೂಚನೆ ಕೊಟ್ಟಿದ್ದರು, ಫೋನು ಅದೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು ಅಂತೆಲ್ಲ ಹೇಳಿ. ಸಡನ್ನಾಗಿ ಗುರುಗಳು ಕರೀತಾ ಇದ್ದಾರೆ ಅಂದ ತಕ್ಷಣ ನಂಗೆ ಒಂದು ಸ್ವಲ್ಪ ಭಯ ಆಯಿತು. ಮತ್ತೆಲ್ಲರೂ ಎಡೋದನ್ನ ನಾನು ಅದಕ್ಕೇನಾರು ಹೇಳ್ತಾ ಇದ್ದಾರಾ ಅಂತ ಹೇಳಿ ಭಯ ಪಟ್ಕೊಂಡೇ ಹೋದೆ. ನಾನು ಕಡೆಗೆ ಆದಮೇಲೆ ಕೂತ್ಕೋ ಅಂತ ಹೇಳಿದ್ರು. ಕೂತ್ಕೊಂಡಾಗ ಆಮೇಲೆ ಅದಕ್ಕೂ ಮುಂಚೆಯಿಂದನೇ 2-3 ದಿವಸದಿಂದ ಹೇಳ್ತಾಯಿದ್ರು ಈ ಥರ ಒಬ್ಬರೇ ಮುಂದಕ್ಕೆ ಹೋಗಿ ನೋಡಬೇಕು, ವ್ಯವಸ್ಥೆ ನೋಡಬೇಕು ಅಂತ. ನಾನು ಅದ್ರ ಬಗ್ಗೆ ಅಷ್ಟು ಗಮನ ವಹಿಸಿರಲಿಲ್ಲ ನಾನು, ಯಾಕಂದರೆ ನನಗೆ ಮೊದಲನೇ ಬಾರಿ ಬಂದಿರೋದು. ನನಗೆ ಅದು ಆ ಜವಾಬ್ದಾರಿ ಕೊಡ್ತಾರೋ ಇಲ್ವೋ, ಮತ್ತು ನನಗೂ ಒಂದು ಸ್ವಲ್ಪ ಭಯ ಇತ್ತು ಹೇಳ್ತಾರೋ ಇಲ್ವೋ ಅಂಥೇಳಿ. ಕಡೆಗೆ ಆಮೇಲೆ ಹೇಳಿದ್ರು ಗ್ಯಾಂಗ್ಟಾಕಿಗೆ ಹೋಗಬೇಕು, ಅಲ್ಲಿಂದ ಕೋಚ್ ಬಿಹಾರ್ಗೆ ಹೋಗಬೇಕು, ಅಲ್ಲಿ ವ್ಯವಸ್ಥೆ ಎಲ್ಲ ನೋಡಬೇಕು, ಆಗತ್ತಾ ನಿನಗೆ ನಿಭಾಯಿಸ್ಲಿಕ್ಕೆ ಅಂತಂದರು. ನನಗೆ ಆಗತ್ತೋ ಇಲ್ವೋ ಅನ್ನೋದು ನನಗೆ ಇನ್ನೂ ಕ್ವಶನ್ ಮಾರ್ಕಲ್ಲೇ ಇತ್ತು. ಆದರೆ ಗುರುಗಳು ಹೇಳಿದ್ರಲ್ಲ ಅಂತ ಹೇಳಿ ಕಡೆಗೆ ಆಗತ್ತೆ ಅಂತ ಹೇಳಿ ಒಪ್ಕೊಂಡೆ. ಆದರೆ ಅಲ್ಲಿ ಒಪ್ಕೊಂಡು ಅಲ್ಲಿ ಆಚೆ ಬರೋವರೆಗೂ ಮಾತ್ರ ಇದ್ದಿದ್ದ ಧೈರ್ಯ ಕಡೆಗೆ ನನ್ನ ವಸತಿಗೆ ಹೋದ ಕೂಡಲೇ ನನ್ನ ಧೈರ್ಯ ಕುಂಠಿತ ಆಯಿತು. ನಿಜವಾಗ್ಲೂ ನಿಭಾಯಿಸ್ತೀನ ಅಥವಾ ನಾನು ಎಡಬಿಟ್ಟು ಎಲ್ಲಿ ಗುರುಗಳ ಮುಂದೆ ಮುಖಭಂಗ ಆಗುತ್ತೆ ನನಗೆ ಅಂಥೇಳಿ ಭಾರಿ ಭಯ ಆಗಿತ್ತು. ಆದರೆ ಪ್ರವಾಸ ಶುರು ಆಗೋಕ್ಕೆ ಮುಂಚೆನೇ ಒಂದು ಸತಿ ನಾವು KR ನಗರದಲ್ಲಿ ಇದ್ದಾಗಲೇ ಗುರುಗಳ ಹತ್ರ ನಿವೇದನೆ ಮಾಡ್ಕೊಂಡಿದ್ದೆ. ಕೆಲವೊಮ್ಮೆ ನನಗೆ ಬೇಗ ಒಂಥರ ಮನಸ್ಸು ವಿಚಲಿತ ಆಗ್ಬಿಡುತ್ತೆ ಮತ್ತು ಭಯ ಅನ್ನೋದು ಆಗ್ಬಿಡುತ್ತೆ ಅಂತ ಅಂದಾಗ ಅವರು ಹೇಳಿದರು, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರನ ದಿನನಿತ್ಯ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಪಾರಾಯಣ ಮಾಡು ಅಂತ ಹೇಳಿ ಅಂದಿದ್ರು. ಸರಿ ಆಯಿತು ಅಂತ ಅವತ್ತು ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಸತಿ ಮನಸ್ಸಿನಲ್ಲೇ ಪುನರಾವರ್ತನೆ ಮಾಡಿಕೊಂಡು ಮಲಗದೆ. ಕಡೆಗೆ ಅದು ಟಿಕೆಟು ಬುಕ್ ಆಯಿತು. ನಾನು ಬಂದು ಕೋಲ್ಕತ್ತಾದಿಂದ ಇವರು ಸುಮಾರು ಒಂದು 10:30 ಹೊರಟರು ಇವರೆಲ್ಲ. ನಾನು ರಾತ್ರಿ ನನ್ನ ಬಸ್ ಇದ್ದಿದ್ದು ರಾತ್ರಿ 5:30-6 ಗಂಟೆಗೆ ಇದ್ದಿದ್ದು ನನ್ನ ಬಸ್ಸು. ಬಸ್ ಹತ್ತಿ ಕೂತಿದ್ದಷ್ಟೇ ನೆನಪು ನನಗೆ. ಅಲ್ಲಿಂದ ಈಚೆಗೆ ನಾನು ಗ್ಯಾಂಗ್ಟಾಕಿಗೆ ಹೋಗಿ ತಲುಪಿದ್ದು ಬೆಳಗ್ಗೆ 9:30. ಶ್ರೀಧರ ಹೆಗಡೆ ಅವ್ರು ಫೋನ್ ಮಾಡಿ ಹೇಳ್ತಾಯಿದ್ರು, ನೀ 10:00 ಅಲ್ಲಿ ತಲುಪಬೇಕು, ಅಲ್ಲಿ ವ್ಯವಸ್ಥೆ ಮಾಡಿದವರು ಅಲ್ಲಿ ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ. ಮೊದಲನೇದರಲ್ಲೇ ನಾನು ಎಡುತ್ತೀನಿ ಅಂತ ಭಾವಿಸಿದ್ದೆ. ಕಡೆಗೆ ಅವ್ರಿಗೆ ಏನೋ ಒಂದು ಕಾರಣಾಂತರಗಳಿಂದ 11 ಗಂಟೆಗೆ ಬಂದರು. ಅಲ್ಲಿವರೆಗೂ ನನಗೆ ಸಮಯ ಸಿಕ್ತು. ಅಲ್ಲಿ ಹೋದ್ಮೇಲೆ ಅವ್ರ ಹತ್ರ ವಿಚಾರಧಾರೆಗಳನ್ನು ಏನೇನಿತ್ತು, ನಂದು ಅವೈಲಬಿಲಿಟೀಸ್ ಏನೇನು ಹೇಳಬೇಕು, ಗುರುಗಳಿಗೆ ಏನೇನು ಬೇಕು ಅನ್ನೋದು ಅಥವಾ ನಮಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಹೇಳಲಿಕ್ಕೆ ಅಲ್ಲಿ ಇದ್ದಿದ್ದು ವ್ಯವಸ್ಥಾಪಕರೆಲ್ಲರೂ ಅಷ್ಟೇ. ಈಗ ನಾವು ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಒಬ್ಬರು ಫಿನಾನ್ಸ್ ಆಫೀಸರ್ನ ಭೇಟಿ ಆಗಬೇಕು ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಭೇಟಿ ಆಗಬೇಕು ಅನ್ನೋದೆಲ್ಲ ಇದ್ದರೆ ಒಂದು ಆಫೀಸ್ಗೆ ಹೋಗಬೇಕು, ಅಲ್ಲಿ ವೆಯ್ಟ್ ಮಾಡಬೇಕು, ಮುಂಚೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ. ಆದರೆ ಗ್ಯಾಂಗ್ಟಾಕಲ್ಲಿ ಅದು ಯಾವ ಪರಿಸ್ಥಿತಿನೂ ಇರಲಿಲ್ಲ. ಎಲ್ಲರೂ ಒಂದೊಂದು ಪುಟ್ಟ ಅಂಗಡಿ, ಬಟ್ಟೆ ಅಂಗಡಿಗಳು, ಬ್ಯಾಗ್ ಅಂಗಡಿಗಳಲ್ಲಿ ಅವ್ರವ್ರ ದಿನನಿತ್ಯ ಕೆಲಸ ಮಾಡ್ಕೊಂಡು ಜೊತೆಗೆ ಈ ಒಂದು ಗೌರ್ಮೆಂಟ್ ಸರ್ವಿಸ್ನೂ ಮಾಡ್ತಾಯಿದ್ರು. ಅಲ್ಲೊಬ್ಬರು ಹೆಸರು ಉಲ್ಲೇಖ ಮಾಡಲೇಬೇಕು, ರಮಣಶಂಕರ್ ಅಂತ ಹೇಳಿ. ಅವ್ರ ಹತ್ರ ಕೇಳಿದಾಗ ಬನ್ನಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದ್ದಾರೆ ಇಲ್ಲೇ ಅಂತ ಹೇಳಿ ಕಡೆಗೆ ಒಂದು ಬಟ್ಟೆ ಅಂಗಡಿಯಲ್ಲಿ ಕರ್ಕೊಂಡೋಗಿ ಅವರು ಹೇಳಿದ್ರು ಇವರೇ ಡಿಸ್ಟ್ರಿಕ್ಟ್ ಕಲೆಕ್ಟ್ರು ಅಂತ ಹೇಳಿ. ಆವಾಗ ನಾನು ಮುಂದಿನ ವಿಚಾರಗಳನ್ನೆಲ್ಲ ನೋಡ್ಕೊಂಡು ಹೋಗಿದ್ದು. ಅಲ್ಲಿಂದ ಕೋಚ್ ಬಿಹಾರ್, ಭೋಜಾಲಿ, ಗೌಹಾತಿ, ತೇಜ್ಪುರ್, ಇಟನಗರ, ನೌಗಾಂವ್, ಉಮ್ರಾಂಶು, ಗೌರಿಪುರ್, ಪಾಟ್ನಾ, ವಾರಣಾಸಿ, ಪ್ರಯಾಗ್ರಾಜ್. ಇದರಲ್ಲಿ ಒಂದು ಉಲ್ಲೇಖ ಮಾಡ್ತೇನೆ. ಮುಂಗೇರಿಂದ ಪಾಟ್ನಕ್ಕೆ ಹೋಗಬೇಕಾಗಿತ್ತು ಮುಂದಿನ ವ್ಯವಸ್ಥೆಗೆ. ಆವಾಗ ಅಲ್ಲಿ ಮುಂಗೇರಿನ ನಾವು ವಸತಿಯಿಂದ ನಮ್ಮ ರೈಲ್ವೆ ಸ್ಟೇಷನ್ ಬಂದು ಸುಮಾರು ಒಂದು 8 ಕಿಲೋಮೀಟ್ರ್ ಅಷ್ಟೇ ವ್ಯಾಪ್ತಿ ಇರೋದು. ಆದರೆ ಅಲ್ಲಿಗೆ ರೀಚ್ ಆಗೋಕ್ಕೆ ಸುಮಾರು ಅಲ್ಲಿನ ಸ್ಥಳೀಯರು ಹೇಳಿದ್ದು ಯಾವಾಗಲೂ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ, ಹೋಗೋಕ್ಕೆ ಸುಮಾರು 45ರಿಂದ 1 ತಾಸು ಪ್ರಯಾಣ ಆಗುತ್ತೆ ಅಂತ ಹೇಳಿ. ಟ್ರೈನ್ ಇದ್ದಿದ್ದು ನಂದು 10:50 9:51 ನಾನು ಹೊರಟಿದ್ದು 9:23. ಕಡೆಗೆ ಬರೀ 22 ನಿಮಿಷದ ವ್ಯಾಪ್ತಿಯಲ್ಲಿ ನಾನು ಹೋಗಿ ತಲುಪೋ ಥರ ಆಯಿತು.
ಅಲ್ಲಿ ಹೋದ್ಮೇಲೆ ನಾನು ಯಾವ ಟ್ರೈನಿಗೆ ಹೋಗಬೇಕಾಗಿತ್ತು ಆ ಟ್ರೈನ್ ಬಂದು ನಿಂತಿದೆ. ನಾನು ಇನ್ನೇನು ಆ ಸ್ಕೈ ವಾಕ್ ಮೇಲೆ ನಡೆದು ನಾನು ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಮತ್ತೆ ಆ ಒಂದು ಟೈಮ್ ಗ್ಯಾಪಲ್ಲಿ 2 ಟ್ರೈನ್ ಬಂತು. ಆ ಟ್ರೈನ್ ಬಂದ ಕೂಡಲೇ ಸುಮಾರು ಆ ಟ್ರೈನ್ ರೈಲ್ವೆ ಸ್ಟೇಷನ್ ಎಷ್ಟು ಖಾಲಿ ಇತ್ತಲ್ಲ ಅಷ್ಟು ಪೂರ್ತಿ ತುಂಬ್ಕೊಂತು. ಟ್ರೈನ್ ಪಾಸ್ ಆಗ್ತಾಯಿದೆ, ನಾನು ನೋಡ್ತಾನೇ ಇದ್ದೀನಿ ಟ್ರೈನ್ ಪಾಸ್ ಆಗ್ತಾಯಿದೆ, ನಾನು ಹೋಗಿ ಹತ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ. ಆವಾಗ ಕಲ್ಯಾಣ ವೃಷ್ಟಿ ಅಭಿಯಾನ ಆಗ್ಬೇಕಾದ್ರೆ ಗುರುಗಳು ಹೇಳ್ತಾರೋ, ಕಷ್ಟ ಬಂದಾಗ ಯಾವ್ದಾದ್ರು ಈ 3 ಸ್ತೋತ್ರಗಳಲ್ಲಿ ಯಾವ್ದಾದ್ರು ಒಂದು ಸ್ತೋತ್ರವನ್ನು ಹೇಳ್ಕೊಂಡ್ರು ನಿಮಗೆ ಆ ಒಂದು ಪರಿಹಾರ ಆಗತ್ತೆ ಅಂತ. ಅದೆಷ್ಟು ಬೇರೆಯವರು ಅದನ್ನು ಹೇಗೆ ಭಾವಿಸ್ತಾರೋ ಏನೋ ಗೊತ್ತಿಲ್ಲ. ಆದರೆ ನಾನು ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರದ ಮೊದಲನೇ ಶ್ಲೋಕವನ್ನು ಹೇಳಿ ಮುಗಿಸಿದ್ದು ಕೂಡಲೇ ಪಿಯೂಷ್ ಅಂತ ಹೇಳಿ ಆ ವ್ಯಕ್ತಿ ಹೆಸರು, ಎಲ್ಲಿದ್ದ ಅವನು, ನಾನು ಹೇಗೆ ಪರಿಚಯ ಅವನಿಗೆ, ನನಗೆ ಅದು ಕ್ವಶನ್ ಮಾರ್ಕ್. ನನಗೆ ಬಂದಿದ್ದೆ, ನಾನು ಹಿಂಗೆ ನಿಂತಿದ್ದವನ ಧರ ಅಂತ ಹೇಳ್ಕೊಂಡೋಗಿ, ನೀವು ಹಿಂಗೆ ನಿಂತ್ರೆ ಆಗೋದಿಲ್ಲ, ನೀವು ನಡಿಬೇಕು ಅಂತ. ಅವನು ಕನ್ನಡದವನು, ಆದರೆ ವಾಸ್ತವ ಇರೋದು ಮುಂಗೇರಲ್ಲಿ. ನಾನು ಫೋನಲ್ಲಿ ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಂಡು ಅಷ್ಟು ಜನ ಮಧ್ಯದಲ್ಲಿ ನುಕ್ಕೊಂಡು ಕರ್ಕೊಂಡು ಹೋದ. ಕಡೆಗೆ ಆ ಟ್ರೈನ್ ಪಾಸ್ ಆಯಿತು, ಇನ್ನು 1 ಕಿಲೋಮೀಟ್ರ್ ಪಾಸ್ ಆಯಿತು. ನಾನು ಟ್ರೈನ್ ಮಿಸ್ ಆಯಿತು, ಇನ್ನು ನಾನು ಪಾಟ್ನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಭಾವಿಸ್ದೆ. ಆಮೇಲೆ ಅವನು ಕರ್ಕೊಂಡೋಗಿ ಅದೇ ಸಮಯದಲ್ಲಿ ಯಾರೋ ಚೈನ್ ಹೇಳಿದ್ರು. ಅವತ್ತಾಗಿದ್ದಷ್ಟು ಇನ್ಸಿಡೆಂಟು ಇವತ್ತಿಗೂ ನನಗೆ ಕಣ್ಣಿಗೆ ಕಟ್ಟಿದಂಗಿದೆ. ಮತ್ತು ಅಲ್ಲಿ ಒಂದು ಎಲ್ಲ ಕೋಇನ್ಸಿಡೆನ್ಸ್ ರೂಪದಲ್ಲೇ ಆಯ್ತದು, ಇನ್ಯಾವುದು ಏನು ಹೇಳಲಿಕ್ಕೆ ಬರಲಿಲ್ಲ. ಕಡೆಗೆ ಅವನು ಕರ್ಕೊಂಡೋಗಿ, ನಿಮ್ಮದು B5 ಅಲ್ಲ, ಯಾವುದು ನಿಮ್ಮದು ಕೋಚ್ ಅವನು, ನಂದು B5 ಅಂತಾನೆ. ಹಾಂ ನೋಡಿ ಅದೇ B5 ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ಹತ್ಸೋವರೆಗೂ ಇದ್ದ. ಕಡೆಗೆ ಹಿಂಗೆ ತಿರುಗಿ ನೋಡ್ತೀನಿ, ಕೃತಜ್ಞತೆ ಹೇಳಲಿಕ್ಕೆ ಅಂತ ತಿರುಗಿ ನೋಡ್ತೀನಿ, ಆ ವ್ಯಕ್ತಿನೇ ಇಲ್ಲ. ನಾನು ಅವಾಗ ಭಾವಿಸ್ದೆ, ಇದು ಮಾಯೇನೋ ಅಥವಾ ಏನು. ನನಗೆ ಮೈ ಜುಮ್ ಆಗಿದ್ದು ತಕ್ಷಣ ನಾನು ಪ್ರಶಾಂತ್ ಅಣ್ಣಂಗೆ ಫೋನ್ ಮಾಡಿ ಈ ಥರ ಆಯಿತು ಅಂತ ಹೇಳಿ ಒಂಥರ ಮನ ಕಲಕಂದಂಗೆ ಆದಂಗೆ ಆಗೋಯ್ತು ನನಗೆ. ಆಗಿ ಅಲ್ಲಿಂದ ಹೇಳಿದರು, ಪಾಟ್ನಾ ಮುಗಿದ್ಮೇಲೆ ವಾರಣಾಸಿಗೆ ಹೋಗಲಿ, ವಾರಣಾಸಿ ಮುಗಿದ್ಮೇಲೆ ಪ್ರಯಾಗ್ರಾಜ್ಗೆ ಹೋಗಲಿ, ನೋಡ್ಕೊಂಬರಲಿ ಅಂತ. ಅಲ್ಲಿಂದ ಶುರುವಾಗಿದ್ದ ಕಿಚ್ಚು ಅನ್ನೋದು ಅಥವಾ ಆ ಒಂದು ಶಕ್ತಿ ಅನ್ನೋದು ಎಲ್ಲೂ ತಡೆ ಆಗಲಿಲ್ಲ. ಮುಂಗೇರಿಯಿಂದ ಪಾಟ್ನಕ್ಕೆ ಸುಮಾರು ಒಂದು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ತಲುಪಿದೆ. ಅಲ್ಲಿ ವ್ಯವಸ್ಥೆ ಎಲ್ಲ ಆಯಿತು. ಕಡೆಗೆ ಸಂಜೆ ವಾರಣಾಸಿಗೆ ಹೊರಟ್ಬಿಡೋಣ ಅಂತ ಹೇಳಿ ವಾರಣಾಸಿಗೂ ಹೋಗಿ ನಾನು ತಲುಪಿದಾಗ ಅಲ್ಲಿಗೆ 2:30 ರಾತ್ರಿ, ಮಧ್ಯರಾತ್ರಿ. ಅಲ್ಲಿ ಹೋಗಿ ಎಲ್ಲ ನೋಡಿಕೊಂಡು ಮತ್ತು ಸಂಜೆ ಯಥಾ ಪ್ರಕಾರ ಅಲ್ಲೂ ಎಲ್ಲ ವ್ಯವಸ್ಥೆ ಆಗೋಯ್ತು. ವ್ಯವಸ್ಥೆ ಆದಮೇಲೆ ಪ್ರಯಾಗರಾಜ್ಯದಲ್ಲಿ ಟೆಂಟ್, ಎಲ್ಲರಿಗೂ ಕ್ವಶನ್ ಮಾರ್ಕ್ ಇತ್ತು. ಟೆಂಟಲ್ಲಿ ಹೇಗೆ ವಾಸ್ತವ್ಯ ಆಗುತ್ತೆ, ಹೇಗಿದೆ ಅಲ್ಲಿ ಪರಿಸ್ಥಿತಿ ಅನ್ನೋದು ನನಗೂ ಕ್ವಶನ್ ಮಾರ್ಕು. ಮತ್ತು ಅಲ್ಲಿ ಹೋದ್ಮೇಲೆ ಅಷ್ಟು ಜನದ ಮಧ್ಯದಲ್ಲಿ ನಾನು ಹೇಗೆ ನಿಭಾಯಿಸ್ತೀನಿ ಅದನ್ನು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು ನನಗೆ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಏರುಪೇರುಗಳಾಯಿತು. ನನ್ನ ಆರೋಗ್ಯದಲ್ಲೂ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಯಾಕಂದರೆ ಅಲ್ಲಿನ ಧೂಳು ವಾತಾವರಣ, ಅಲ್ಲಿಯ ಜನ, ಅಷ್ಟು ಜನ ಮಧ್ಯದಲ್ಲಿದ್ದಾಗಲಿ ಎಲ್ಲವೂ ಸರಿಯಾಗಿ ದೂದ್ಗುಸ್ಕೊಂಡು ಹೋಗಿ ಅಲ್ಲಿ ಶೃಂಗೇರಿ ಜಗದ್ಗುರುಗಳು ವಾಸ್ತವ್ಯ ಮಾಡಿ ಹೋಗಿದರೆ ಅಲ್ಲಿ ಆಗತ್ತೆ ಅನ್ನೋ ಭರವಸೆ ಇದೆ. ಆದರೆ ನಾವು ಅದನ್ನು ಎಷ್ಟು ಸಮರ್ಥವಾಗಿ ಉಪಯೋಗಿಸ್ಕೋಬೋದು ಅಲ್ಲಿ, ಅಥವಾ ಅದು ನಮ್ಮ ಗುರುಗಳಿಗೆ ಹೇಗೆ ಅದು ವಾಸ್ತವ್ಯ ಆಗುತ್ತೆ, ನಮಗೆ ಹೇಗೆ ಅದು ಉಪಯೋಗ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನಾವಲ್ಲಿ ವ್ಯವಸ್ಥೆ ಮಾಡಿದ ವ್ಯಕ್ತಿ ಸಾಥ್ ಕೊಡ್ತಾ ಇರಲಿಲ್ಲ. ನಾ 2 ದಿವಸ ಹಿಂಬದಿಂದನೂ ಹೋಗಿ ಹೇಳ್ತಿದ್ದೆ, ನನಗೆ ಆಗಬೇಕು, ವಸತಿ ಆಗಬೇಕು, ಬನ್ನಿ ನಾನು ಕೈ ಜೋಡಿಸ್ತೀನಿ ಬನ್ನಿ ಅಂತ ಹೇಳಿದ್ರು ಯಾರು ಕೈ ಜೋಡಿಸ್ಲಿಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಯಿತು. ಕಡೆಗೆ ಗುರುಗಳು ಬರೋ ದಿವಸ ಸುಮಾರು ಬೆಳಗ್ಗೆ 6:30-7 ಗಂಟೆಗೆ ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಎಲ್ಲ ಆಚೆ ಈಚೆ ಆಗೋಗಿತ್ತು ಸಾಮಾನುಗಳು ಎಲ್ಲ ಆಗಿ ಆರೋಗ್ಯದಲ್ಲಿ ಏರುಪೇರು ಇದ್ರೂ ಗುರುಗಳ ಆಶೀರ್ವಾದದಿಂದ ಗುರುಗಳು ಬರೋಷ್ಟೊತ್ತಿಗೆ ಒಂದು ತಕ್ಕ ಮಟ್ಟಿಗೆ ಅಷ್ಟು ವಸತಿಯ ಪ್ರಮಾಣವನ್ನು ಮಾಡಿದ್ದು. ಆಮೇಲೆ ಇದ್ರ ಮಧ್ಯದಲ್ಲಿ ಗ್ಯಾಂಗ್ಟಾಕದ ಒಂದು ವಿಚಾರ ಮರ್ತೆ ನಾ ಹೇಳೋದು. ಗ್ಯಾಂಗ್ಟಾಕಿಗೆ ಸುಮಾರು 3 ದಿನ ಮುಂಚಿತವಾಗಿ ನಾ ಅಲ್ಲಿ ಹೋಗಿದ್ದೆ. ಆವಾಗ ಗುರುಗಳು ಹೇಳಿದರು, ಇತಿಮಿತಿ ಊಟದಲ್ಲಿ ಒಂದು ಸ್ವಲ್ಪ ಕಟ್ನಿಟ್ಟಿರಲಿ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಅದೇ ಪ್ರಕಾರವಾಗಿ ಇದ್ದೆ. ಆದರೆ ಹಸಿವು ಅನ್ನೋದು ನನಗೆ ಮೊದಲನೇ ಬಾರಿ ನಾನು ಅಷ್ಟು ತಡೀಲಿಕ್ಕೆ ಆಗಿರಲಿಲ್ಲ. ಮೊದಲನೇ ದಿನ ಹೋದಾಗ ಇದ್ದೆ ನಾನು. ಹಣ್ಣು ಮತ್ತು ನಾನು ತೊಗೊಂಡೋಗಿದ್ದು ಇಲ್ಲಿಂದ ಮಾಡಿಕೊಟ್ಟಿದ್ರು ಸ್ನೇಹಿತರು, ಚಪಾತಿ ಮಾಡಿಕೊಟ್ಟಿದ್ರು, ಅದನ್ನು ತೊಗೊಂಡಿದ್ದು ಹೋಗಿದ್ದೆ. ಆದರೆ ಹೋಗೋ ರಾಸ್ತೆಯಲ್ಲೇ ಅದು ಖಾಲಿಯಾಗಿ ಹೋಗಿದ್ದು. ಒಂದು ದಿನ ಹೊರಬದಿಲಿ ಹೋಗಿ ಊಟ ಮಾಡ್ಕೊಂಡು ಬಂದೆ. ಅದು ಊಟದ ವ್ಯತ್ಯಾಸವೋ ಅಥವಾ ಗುರುಗಳ ವಾಕ್ಯವನ್ನು ಮೀರಿದಿಕ್ಕೋ ಏನೋ ಗೊತ್ತಿಲ್ಲ. ರಾತ್ರಿ ಸುಮಾರು ಒಂದು 9:30 ಅವತ್ತಿನ ಕೆಲಸ ಮುಗೀತು, ಮಲ್ಕೊಂಡೆ.
11:30 ಸರಿಯಾಗಿ ಎಚ್ಚರ ಆಯಿತು. ಎಚ್ಚರ ಆದರೆ ಪೂರ್ತಿ ಹೊಟ್ಟೆ ಎಲ್ಲ ಕಿವುಚಿ ಕಡೆಗೆ ಅದು ಹೊರಬೆತ್ತು. ನನಗೆ ಅಲ್ಲಿ ಭಯ ಶುರು ಆಯಿತು. ಯಾಕಂದರೆ ಒಬ್ಬನೇ ಇದ್ದೀನಿ, ನನ್ನ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ಹೇಗೆ ಏನು ಅಂತ ಭಾರಿ ಯೋಚನೆ ಮಾಡಿದೆ. ಆಮೇಲೆ ಅವತ್ತೂ ಹಾಗೆ ಥರ ಪಾರಾಯಣ ಮಾಡಿ ಮಲಗಿದ ಅಷ್ಟೇ ಗ್ಯಾಪ್ನ. ಆದರೆ ಗುರುಗಳೇ ಸ್ವಪ್ನದಲ್ಲಿ ಬಂದು ನಂಗೆ ಭಾವಿಸ್ತು, ಏನೂ ಆಗೋದಿಲ್ಲ, ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದೆ. ಹಿಂಗೆ ಸೌರ್ದು ಹಂಗೆ ಭಾವಿಸ್ದಂಗೆ ಆಯಿತು. ಗುರುಗಳೇ ಬಂದು ಏನೂ ಆಗಲ್ಲ ನಿನಗೆ ಅಂತ ಹೇಳಿದಷ್ಟು, ಅಂದರೆ ಹತ್ತಿರದಲ್ಲೇ ಹೇಳ್ದಂಗೆ ಭಾವಿಸ್ದಂಗೆ ಆಯಿತು. ಆವಾಗ ನಿದ್ದೆ ಬಂದಿದ್ದು. ಮಾರನೇ ದಿನ ಬೆಳಗ್ಗೆನೇ ಎಚ್ಚರ ಆಗಿದ್ದು. ಅಷ್ಟೊತ್ತಿಗೆ ಎಲ್ಲ ನನ್ನ ಆರೋಗ್ಯದಲ್ಲೂ ಎಲ್ಲ ಸುಧಾರಣೆ ಆಗಿತ್ತು. ಯಥಾ ಪ್ರಕಾರ ದಿನದ ಏನೇನು ಮಾಡಬೇಕಾಯ್ತು ಅವತ್ತಿಂದ ಇಷ್ಟೂ ಸರಾಗವಾಗಿ ಕಳೀತು. ಎಷ್ಟು ಅಂದರೆ ಗುರುಗಳು ಅನ್ನೋದು 2015ರಿಂದನೂ ಪರಿಚಯ ಇದೆ, ವಟು ಶಿಕ್ಷಣದಿಂದ ಎಲ್ಲ ಪರಿಚಯ ಇದ್ರೂ. ಆದರೆ ಈ ಬಾರಿ ಕ್ಯಾಂಪಿನಲ್ಲಿ ಆದಷ್ಟು ಪ್ರತಿಯೊಂದು ಕ್ಷಣನೂ ನನಗೆ ಅನುಭವ. ಹೇಳಲಿಕ್ಕೆ ಹೋದರೆ ಅದು ಸಾಲೋದೇ ಇಲ್ಲ. ಆದರೆ ಈ 1-2-3 ವಿಚಾರಗಳು ಭಾರಿ ಮನಸ್ಸಿಗೆ ಹೇಳಲಿಕ್ಕೆ ಬರೋದಿಲ್ಲ. ಆ ಒಂದು ಗ್ಯಾಂಗ್ಟಾಕಲ್ಲಿ ಆಗಿತ್ತು. ಎಷ್ಟು ಹತ್ತಿರದಲ್ಲೇ ಗುರುಗಳು ಇಷ್ಟೇ ಹತ್ತಿರದಲ್ಲಿ ಬಂದು ಏನೂ ಆಗಲ್ಲ ನಿನಗೆ ಅನ್ನೋ ಒಂಥರ ಸಮಾಧಾನಕರವಾದ ಮಾತುಗಳನ್ನು ಬಂದು ಹೇಳ್ದಂಗೆ ಭಾವಿಸಿ ಕಡೆಗೆ ಹಾಗೆ ನಿದ್ದೆ ಜಾರಿದ್ದಷ್ಟೇ. ಆಮೇಲೆ ಏನೂ ನೋವು ಇಲ್ಲ, ಎಂಥದ್ದು ಇಲ್ಲ, ಅಷ್ಟೇ ಸಮಾಧಾನವಾಗಿ ಇದಾಯಿತು. ಹಾಗೆ ಆಮೇಲೆ ಅರುಣಾಚಲ್ ಪ್ರದೇಶಕ್ಕೆ ಹೊರಡಬೇಕಾಗಿತ್ತು. ಇಟನಗರಿಂದ ತೇಜ್ಪುರಿಂದ ಅರುಣಾಚಲ್ ಪ್ರದೇಶಕ್ಕೆ ಹೊರಡಬೇಕಾಗಿತ್ತು. ಬಸ್ಸಿನ ವ್ಯವಸ್ಥೆ ಅಲ್ಲಿಗೆ ಭಾರೀ ಕಟ್ನಿಟ್ಟು. ಈ ಹಿಂದೆ ಹೇಗೆ ಮಾಡಿದ್ರು ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನಾನು ತೇಜ್ಪುರಿಂದ ಹೊರಟಿದ್ದು ಮಕರ ಸಂಕ್ರಾಂತಿ ದಿನ. ಮೊದಲಿಗೆ ಅವತ್ತು ಹೊರಡಲಿಕ್ಕೆ ಒಂದು ಸ್ವಲ್ಪ ಅಸಮಾಧಾನ ಇತ್ತು ನನಗೆ. ಯಾಕಂದರೆ ಹಬ್ಬದ ಹರಿದಿನದಲ್ಲಿ ನಾನು ಎಂದು ಮನೆ ಬಿಟ್ಟು ಹೊರಗೆ ಹೋಗಿದ್ದು ಅಷ್ಟು ಕಾಣಲಿಲ್ಲ ನಮ್ಮ ಇದರಲ್ಲಿ. ಸರಿ ಆಯಿತು, ಗುರುಗಳು ಇದು ಮಾಡಿದ್ರು ಅಂತ ಹೇಳಿ ಹೊರಟೆ. ಅವತ್ತು 7:30 ಹೊರಡಬೇಕಾಗಿದ್ದವನು ಅವತ್ತು ಹೊರಡೋ ದಿನ ಮಾತ್ರ 3 ಬಾರಿ ತಡೆ ಆಯಿತು. ಹೊರಡಲಿಕ್ಕೆ 7:30 ಅವ್ರ ಮನೆ ಮುಂಭಾಗದಲ್ಲೇ, ಕಾಳಿ ಮಂದಿರ ಮುಂಭಾಗದಲ್ಲೇ ಬಸ್ ಬರುತ್ತೆ. ಅವತ್ತು ಬಿಹು ಕಾರ್ಯಕ್ರಮ, ಅಂದರೆ ಅವ್ರ ಬದಿ ನಾವು ಮಕರ ಸಂಕ್ರಾಂತಿ ಅಂತೀವಿ, ಅವರು ಬಿಹು ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ಬಸ್ ಮಿಸ್ ಆಯಿತು. ಕಡೆಗೆ ಅವರು ಬನ್ನಿ ನಾವು ಮೇನ್ ರೋಡ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ನಿಂತೆ. ಅಲ್ಲಿ ಹೋದಾಗ ಬಸ್ ಬಂತು. ಆದರೆ ಆ ಬಸ್ ಯಾವುದೂ ನೇರ ನನಗೆ ಅಸ್ಸಾಂ ಬಾರ್ಡ್ರಿಗೆ ಕರ್ಕೊಂಡೋಗಿ ಅಲ್ಲಿಂದ ಇಟನಗರಕ್ಕೆ ಹೋಗಿದ್ದ ಥರ ಇರಲಿಲ್ಲ. ಅದು ಮಧ್ಯದಲ್ಲಿ ಲಕ್ಷ್ಮೀಪುರ ಅಂತ ಒಂದಿರುತ್ತೆ, ಅಲ್ಲಿಗೆ ಫಸ್ಟು ಬಸ್ ಸಿಕ್ತು. ಬಸ್ ಅಲ್ಲಿ ಎಲ್ಲವೂ ನನಗೋಸ್ಕರನೇ ಬಸ್ ನಿಂತಿದೆ ಅನ್ನೋ ಥರ ನಾ ಎಲ್ಲಿ ಹೋಗಿ ನಿಲ್ತೀನಿ ಅಲ್ಲಿಂದ ಇನ್ನೊಂದು ಬಸ್ ತಕ್ಷಣವೇ ಸಿಗುತ್ತೆ. ಇಲ್ಲಿಂದ ಹೇಳ್ತಾಯಿರು, ನಿನಗೆ ಬಸ್ ಅಷ್ಟು ಸುಲಭವಾಗಿ ಸಿಗಲ್ಲ, ನೀನು ಒಂದು ಸ್ವಲ್ಪ ಹುಡ್ಕೋಬೇಕು, ಟೆಂಪೋ ಇಲ್ಲ ಟಮ್ ಅಂತ ಸಿಗುತ್ತೆ, ಅದನ್ನೆಲ್ಲ ಹುಡ್ಕೊಂಡು ಹತ್ಕೋಬೇಕು ಅಂತ. ಆದರೆ ಆ ಸಮಸ್ಯೆ ಆಗಲೇ ಇಲ್ಲ ನನಗೆ. ಭಾಷೆ ಒಂದು ಗೊತ್ತಿದ್ದರಿಂದ ನಾ ಎಲ್ಲೋಗಿ ಇಳಿತೀನಲ್ಲ ಅಲ್ಲಿಂದ ನಾನು ಕೇಳುವೆ, ನಾನು ಅರುಣಾಚಲ ಪ್ರದೇಶಕ್ಕೆ ಹೋಗಬೇಕು, ಹೇಗೆ ಹೋಗೋದು ಅಂತ. ಅಲ್ಲಿ ಬನ್ನಿ ಸರ್ ಬನ್ನಿ ಅಂತ ಹೇಳಿ ಪೂರ್ತಿ ಅವರೇ ನಮ್ಮ ಭಾರಿ ಹಳೆ ಪರಿಚಯ ಇರೋ ಹಂಗೆ, ಇದೇ ಬಸ್ಸು, ಇದನ್ನು ಹತ್ತಿ ಇಲ್ಲಿಂದ ಬಾಂದೇಡ್ದಾವ್ ಅಂತ ಹೇಳಿ ಬಾರ್ಡರ್ ಸಿಗುತ್ತೆ ನಿಮಗೆ, ಅಲ್ಲಿಗೆ ಹೋಗಿ ಅಂತ ಹೇಳಿ. ಬಾಂದೇಡ್ದಾವ್ ಬಾರ್ಡ್ರಿಗೆ ಇನ್ನರ್ ಲೈನ್ ಪರ್ಮಿಟ್ ಬೇಕಾಗಿತ್ತು. ಆ ಇನ್ನರ್ ಲೈನ್ ಪರ್ಮಿಟ್ ತೋರಿಸಿ ಅವರು ಒಂದು ಸ್ವಲ್ಪ ಪೊಲೀಸ್ ಅವ್ರ ವೆರಿಫಿಕೇಷನ್ ಏನಿಗೆ ಬಂದಿದ್ದು ಏನು ಅಂತೆಲ್ಲ ಕೇಳ್ತಾರೋ. ಕಡೆಗೆ ಈ ಥರ ಗುರುಗಳು ಬರ್ತಾ ಇದ್ದಾರೆ ಕರ್ನಾಟಕದಿಂದ, ಹಾಗಾಗಿ ವ್ಯವಸ್ಥೆ ನೋಡೋಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅಂದರು. ಕಡೆಗೆ ಅಲ್ಲಿಂದನೂ ಅಷ್ಟೇ ಬಾಂದೇಡ್ದಾವ್ ಬಾರ್ಡ್ರಿಂದ ಹೊರಗಡೆ ಹೋಗ್ತಿದ್ದಂಗೂ ಅಲ್ಲಿ ಇಟನಗರಕ್ಕೆ ಆಲ್ರೆಡಿ ಒಂದು ಬಸ್ ನಿಂತಿರೋದು. ಬಸ್ ನಿಂತು ಅಲ್ಲಿಂದನೂ ಸರಾಗವಾಗಿ ಹೋಗಿದ್ದಾಯಿತು. ಈ ಥರ ಬಸ್ ವ್ಯವಸ್ಥೆ. ಆಮೇಲೆ ಕುಂಭಮೇಳದಲ್ಲಂತೂ 2 ದಿನ ಮುಂಚಿತವಾಗಿ ಹೋಗಿದ್ರೂ ನಾನು ಅಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಆಗಿರಲಿಲ್ಲ. ಯಾಕಂದರೆ ಜಂಗುಳಿ, ನಾನು ಅದ್ರ ಮಧ್ಯದಲ್ಲಿ ಅಲ್ಲೇ ಬೂಟ್ ಸ್ಟ್ಯಾಬಿಂಗ್ ಎಲ್ಲ ಆಗಿತ್ತು ಅಂತ ಹೇಳಿದ್ರಿಂದ ನಾನು ಅಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗಿರಲಿಲ್ಲ. ನಾನು ಅದಕ್ಕೇ ಗುರುಗಳೊಟ್ಟಿಗೆ ಹೋಗೋಣ ಅಂತ ಹೇಳಿ ನಾನು ಸುಮ್ಮನಾಗಿದೆ. ಗುರುಗಳೊಟ್ಟಿಗೆ ಹೋದ್ಮೇಲೆ ಇದು ನನ್ನ ಮೊದಲನೇ ಕುಂಭಮೇಳ ಹೋಗಿದ್ದು. ಅದು ಮಹಾಕುಂಭಮೇಳದಲ್ಲೇ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ ಗೋಂಡಿಯಾದಲ್ಲಿ ಆರೋಗ್ಯ ವ್ಯತ್ಯಾಸ ಆಗಿತ್ತು ನನಗೆ.
ಆವಾಗ ಅಲ್ಲಿನ ವ್ಯವಸ್ಥಾಪಕರು ಅತುಲ್ ರಾಸ್ಪೈ ಅಂತ ಹೇಳಿ, ಅವರು ಎಷ್ಟು ಸಾತ್ವಿಕ ಮನಸ್ಸಿನವರು ಅಂದರೆ, ಬನ್ನಿ ಸರ್ ನೀವು ಕರ್ಕೊಂಡು ಹೋಗ್ತೀನಿ, ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಅಲ್ಲಿಗೆ ಕರ್ಕೊಂಡೋಗಿ ಅವರೇ ಇದು ಮಾಡಿ ಕಡೆಗೆ ದುಡ್ಡನ್ನು ಕೊಡುವ ಸಂದರ್ಭ ಬಂದಾಗಲೂ ಅಷ್ಟೇ, ಇಲ್ಲ ನೀವು ಗುರುಗಳೊಟ್ಟಿಗೆ ಬಂದಿದ್ದೀರಾ, ನೀವು ಕೊಡಬೇಡಿ ಅಂತ ಹೇಳಿ ಎಷ್ಟು ಬಲವಂತ ಮಾಡಿದ್ರೂ ಅವರು ಇಲ್ಲ ಅಂತ ಹೇಳಿ ಅವ್ರಿಗೆ ಇದು ಎಲ್ಲ ಒಂದೊಂದು ಸಣ್ಣ ಪುಟ್ಟ ವಿಚಾರ ಆಗಿರ್ಬೋದು ಬೇರೆಯವ್ರಿಗೆ, ಆದರೆ ನಾನು ಇದು ಮೊದಲನೇ ಬಾರಿ ಆದ್ದರಿಂದ ನನಗೆ ಎಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ಸ್ವಲ್ಪ ಮನಸ್ಸಿಗೆ ಬೇಗ ತೋಳೋವಂಥ ನನ್ನ ಸ್ವಭಾವ. ಹಾಗಾಗಿ ಈ ಥರ ನನ್ನ ಈ ಅಡ್ವಾನ್ಸ್ ಕ್ಯಾಂಪ್ ಬಿಟ್ಟು ಹೊರತಾಗಿ ಎಲ್ಲವೂ ಅವಿಸ್ಮರಣೀಯ ಘಟನೆಗಳು, ಆದರೆ ಇದರಲ್ಲಿ ಹೆಚ್ಚಿನ ಪರಿಣಿತಿ ಇದ್ದಿದ್ದರಿಂದ ಇದನ್ನೇ ನಾನು ಅಭಿಪ್ರಾಯವಾಗಿ ಹೇಳಿದ್ದೀನಿ. ಇದರಲ್ಲಿ ವ್ಯವಸ್ಥೆ ಮುಂದಿನ ದೃಷ್ಟಿಯಲ್ಲಿ ಹೋದಾಗ ಏನಾದ್ರು ಏರುಪೇರುಗಳಾಗಿದ್ದರೆ ಗುರುಗಳ ಚರಣಾರವಿಂದದಲ್ಲಿ ಕ್ಷಮೆ ಕೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಮರ್ಥ ಅವರು 62 ದಿನಗಳ ಕಾಲ ಪರಮಪೂಜ್ಯ ಶ್ರೀಗಳವರ ವಾಹನವನ್ನು ನಡೆಸಿದ್ದಾರೆ. ಜೊತೆಗೆ ಬಿಡುವಿದ್ದಾಗ ಊಟಕ್ಕೆ ಕೂತಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅಚ್ಚುಕಟ್ಟಾಗಿ ಬಡಿಸ್ತಾ ಇದ್ದರು. ಗುರುಭ್ಯೋ ನಮಃ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಉಭಯ ಶ್ರೀಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ನನ್ನದು ಮೊದಲನೇ ಪ್ರವಾಸ ಗುರುಗಳ ಜೊತೆ. ಈ ಪ್ರವಾಸಕ್ಕೆ ನಾನು ಹೋಗಬೇಕು ಅಂತ ಗುರುಗಳು ಮುಂಚೆ ಉತ್ತರ ಭಾರತ ಪ್ರವಾಸ ಮಾಡಿ ಬಂದಾಗ ನನಗನ್ನಿಸಿತ್ತು, ನನಗೊಂದು ಅವಕಾಶ ಸಿಗಬೇಕಿತ್ತು, ನಾನು ಗುರುಗಳ ಜೊತೆ ಪ್ರವಾಸಕ್ಕೆ ಹೋಗಬೇಕಾಗಿತ್ತು, ಆ ಒಂದು ಅನುಭವನ ಪಡಿಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಮನೇಲಿ ನಾನು ಮಾತಾಡ್ಕೊಂಡಿದ್ದೆ, ಆದರೆ ಯಾರ ಹತ್ರನೂ ಹೇಳಿರಲಿಲ್ಲ. ಈ ಒಂದು ಅವಕಾಶ ನನಗೆ ಸಿಗತ್ತೆ ಅನ್ನೋ ಕಲ್ಪನೆ ಸಹ ನನಗಿರಲಿಲ್ಲ. ಆದರೆ ನನಗೆ ಅನಿಸಿದ್ದು ಅಥವಾ ನಮ್ಮ ಅಂದ್ಕೊಂಡಿದ್ದ ಸಂಕಲ್ಪವೋ ಗೊತ್ತಿಲ್ಲ, ಗುರುಕೃಪೆ ನನಗೆ ದೊರಕಿತು. ಹಾಗೂ ಈ ಒಂದು ಪ್ರವಾಸದಲ್ಲಿ ಗುರುಗಳ ಜೊತೆ ಭಾಗಿಯಾಗಿ ಹೋಗಿ ಪ್ರವಾಸ ಮಾಡಿ ಬರಲಿಕ್ಕೆ ಒಂದು ಅವಕಾಶ ಸಿಕ್ತು. ಈ ಒಂದು ಕೃಪೆಗೆ ನಾನು ಕೃತಾರ್ಥನಾಗಿದ್ದೇನೆ. ನಾನು ಗುರುಗಳ ಜೊತೆ ಹೋದಲ್ಲಿ ನನ್ನ ಒಂದು ಲೌಕಿಕ ವ್ಯವಹಾರದ ಒಂದು ಕೆಲಸಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇದ್ದಿದ್ದರಿಂದ ಕೆಲವೊಂದು ಕಡೆ ಕಾರ್ಯಕ್ರಮಗಳಿಗೆಲ್ಲ ನಾನು ಹೋಗಿ ಭಾಗವಹಿಸಲಿಕ್ಕಾಗಲಿಲ್ಲ. ಆ ಒಂದು ದುಃಖ ಮತ್ತು ಕೊರತೆ ನನ್ನಲ್ಲಿದೆ. ಪ್ರತಿಯೊಂದನ್ನು ಹೋಗಿ ಹೇಗಾಗ್ತಿದೆ ಏನು ಎತ್ತ ಅಂತ ನೋಡಲಿಕ್ಕಾಗಲಿಲ್ವಲ್ಲ ಅನ್ನೋದು. ನಂತರ ಅನುಭವಗಳನ್ನು ಹೇಳಬೇಕು ಅಂದರೆ, ನಾವು ಎಲ್ಲ ಜಾಗಗಳಿಗೂ ಹೋಗ್ತೇವೆ. ನಾವಾಗೆ ಸುಮಾರು ಜಾಗಗಳು ನೋಡುವಂಥ ಜಾಗಗಳನ್ನೆಲ್ಲ ಪ್ರೇಕ್ಷಣೀಯ ಸ್ಥಳಗಳು ಅಂತಲೂ ಹೇಳಬಹುದು, ಧಾರ್ಮಿಕ ಸ್ಥಳಗಳು ಅಂತಲೂ ಹೇಳ್ಬೋದು. ಸುಮಾರು ನಮ್ಮ ಕೈಲಾದಷ್ಟನ್ನೆಲ್ಲ ನಾವು ಹೋಗಿ ನೋಡ್ತೇವೆ, ದರ್ಶನಗಳನ್ನು ಮಾಡಿ ಬರ್ತೇವೆ. ಆದರೆ ನಾವಾಗೆ ಹೋಗಿ ಏನು ದರ್ಶನ ಮಾಡ್ತೀವಿ, ಏನು ಒಂದು ಜಾಗಗಳನ್ನು ನೋಡಿ ಬರ್ತೇವೆ, ಆವಾಗ ಆಗೋ ಅನುಭವ ಏನಿದೆ, ಈಗ ಗುರುಗಳ ಜೊತೆ ಹೋಗಿ ದರ್ಶನ ಮಾಡಿ ಆದಂಥ ಅನುಭವ ಏನಿದೆ ಅಜಗಜಾಂತರ. ಉದಾಹರಣೆಗೆ ಹೇಳಬೇಕು ಅಂದರೆ, ಸುಮಾರು ಜಾಗಗಳಲ್ಲಿ ನಾವು ದೇವಸ್ಥಾನಗಳಿಗೆಲ್ಲ ಹೋದಾಗ ನಾವು ನಮ್ಮತನವನ್ನು ಕಾಪಾಡಿಕೊಂಡು ಅಲ್ಲಿ ಹೋಗಿ ಶ್ರದ್ಧಾಭಕ್ತಿಯಿಂದ ದೇವರ ದರ್ಶನ ಮಾಡಿ ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳಿ ನಾವು ದರ್ಶನ ಮಾಡಿ ಬಂದೆ. ಆವಾಗ ನಮಗೆ ದೊರಕದಂಥ ಒಂದು ಗೌರವ ಮತ್ತು ನಮ್ಮನ್ನು ಅಲ್ಲಿಯ ಜನಗಳು ನೋಡಿದಂತಹ ರೀತಿ, ನಮಗೆ ಸಿಕ್ಕಂಥ ಸತ್ಕಾರ ಏನಿದೆ, ಅದು ನಾವಾಗೆ ಹೋಗಿ ನಾವು ಎಲ್ಲ ಜನಗಳ ರೀತಿ ಮಾಡಿದಾಗ ಇವೆಲ್ಲ ಸಿಗೋದಿಲ್ಲ ನಮಗೆ. ಸೊ ಅದನ್ನೆಲ್ಲ ನೋಡಿ ಬಹಳ ಖುಷಿಯಾಗತ್ತೆ. ಈ ಥರ ಒಂದು ಮತ್ತು ನಾವೇ ಹೋದಾಗ ಆ ಒಂದು ಶಕ್ತಿ ಮತ್ತು ಉತ್ತೇಜನ ಅಷ್ಟಾಗಿ ಸಿಗೋದಿಲ್ಲ. ಎಲ್ಲರ ಸಂಗಡ ನಾವು ಒಟ್ಟಿಗೆ ಹೋದಾಗ ಅದು ತುಂಬ ಚೆನ್ನಾಗಾಗಿತ್ತು. ಸೊ ಇದು ಒಂದು ಅನುಭವ ನಂದು.
ಇನ್ನು ನನ್ನ ಕರ್ತವ್ಯ ಅಂತ ಇದ್ದಿದ್ದು ವಾಹನ ಚಾಲನೆ. ಆ ನನ್ನ ಕರ್ತವ್ಯವನ್ನು ನಾನು ಸರಿಸುಮಾರಿಗೆ ಪಾಲಿಸಿದ್ದೇನೆ ಅಂತ ಭಾವಿಸ್ತೇನೆ. ಎಲ್ಲಾದರೂ ಏನಾದರೂ ಲೋಪದೋಷಗಳಾಗಿದ್ದಲ್ಲಿ ಗುರುಗಳಲ್ಲಿ ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ನಂತರ ನಾನು ಇಲ್ಲಿ ಕೆಲಸದಲ್ಲಿ ಇರೋದ್ರಿಂದ ರಜೆ ಸಿಗದೇ ಇರುವ ಕಾರಣ ನನ್ನದು ಪ್ರವಾಸ ಇದ್ದಿದ್ದು ಬರೀ 1 ತಿಂಗಳು. 31 ಡಿಸೆಂಬರ್ ಕಲ್ಕತ್ತಾಗೆ ನಾವು ಹೋಗಿ ತಲುಪಿದ ದಿವಸ ಅಲ್ಲಿಂದ ನಾನು ವಾಪಸ್ಸು ಬರೋದು ಅಂತ ಮೊದಲು ತೀರ್ಮಾನ ಆಗಿದ್ದಿದ್ದು. ಅಷ್ಟಕ್ಕೆ ಅಂತಲೇ ನಾನು ತಯಾರಿ ಮಾಡಿ ಹೋಗಿದ್ದೆ. ಆದರೆ ಪ್ರವಾಸ ಶುರು ಮಾಡಿದ ಮೇಲೆ ನನಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ನಾನು ಮತ್ತೆ ನನ್ನ ಪ್ರವಾಸನ ಮುಂದುವರಿಸ್ಬೇಕು, ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನಾನು 1 ತಿಂಗಳು ಕಲ್ಕತ್ತಾ ತಲುಪುವವರೆಗೂ ನನ್ನ ಕೆಲಸಗಳನ್ನು ಜೊತೆಗೆ ಮಾಡ್ಕೋತಾ ಬಂದಿದ್ದರಿಂದ ಆದಷ್ಟು ಪ್ರಯತ್ನಪಟ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಏನು ಇರದ ಹಾಗೆ ಮಾಡಿದ್ದಕ್ಕೆ ನನಗೆ ಆಫೀಸಿಂದ ಅವಕಾಶ ಸಿಕ್ತು 1 ತಿಂಗಳು ನಾನು ನನ್ನ ಪ್ರವಾಸವನ್ನು ಮುಂದುವರಿಸಲಿಕ್ಕೆ. ಹಾಗಾಗಿ ಕಲ್ಕತ್ತಾಯಿಂದ ನಾನು ಮತ್ತೆ 1 ತಿಂಗಳು ಈಶಾನ್ಯ ಭಾರತ ಪ್ರವಾಸನ ಮತ್ತೆ ಗುರುಗಳೊಟ್ಟಿಗೆ ಮುಂದುವರಿಸಲಿಕ್ಕೆ ನನಗೆ ಅವಕಾಶ ಆಯಿತು. ಅದನ್ನು ನಾನು ಮಾಡುವಾಗ ಅಲ್ಲೂ ದಿನ ಪ್ರಾರ್ಥನೆ ಮಾಡ್ಕೋತಿದ್ದೆ, ಗುರುಗಳ ಒಂದು ಅನುಗ್ರಹದಿಂದ ಈ ರೀತಿ ಒಂದು ಅವಕಾಶ ಆಗಲಿ, ಮತ್ತೆ ಮುಂದೆ ಪ್ರವಾಸನ ಮುಂದುವರಿಸಲಿಕ್ಕೆ 1 ತಿಂಗಳು ಆದಷ್ಟು ದಿವಸ ಮುಂದುವರಿಸಲಿಕ್ಕಾಗಲಿ ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ಕೋತಿದ್ದೆ. ಹಾಗಾಗಿ ಗುರುಕೃಪೆ ಮತ್ತು ಆಶೀರ್ವಾದದಿಂದ ನನಗೆ 1 ತಿಂಗಳು ಪ್ರವಾಸವನ್ನು ಮುಂದುವರಿಸಲಿಕ್ಕೆ ಅವಕಾಶ ಸಿಕ್ತು. ಆದರೆ ತಯಾರಿ ಏನೂ ಇರಲಿಲ್ಲ. ಈಶಾನ್ಯ ಭಾರತಕ್ಕೆ ಹೋಗೋದಕ್ಕೆ ಬೇಕಾದ ತಯಾರಿಗಳೇನೂ ಇರಲಿಲ್ಲ. ಅಲ್ಲಿನ ಒಂದು ವಾತಾವರಣ, ಚಳಿ ಮತ್ತೊಂದು ಇತ್ಯಾದಿ ಏನಿದೆ ಅದರ ಪರಿಕಲ್ಪನೆಯೂ ಇರಲಿಲ್ಲ. ನನ್ನ ಪ್ರವಾಸದ 1 ತಿಂಗಳಿಗೆ ಸಾಕಾಗುವಷ್ಟು ವಸ್ತುಗಳನ್ನು ನಾನು ತಗೊಂಡು ಹೋಗಿದ್ದೆ. ಆದರೆ ಮುಂದಕ್ಕೆ ಹೇಗೆ ಅನ್ನೋದನ್ನ ನಾನು ಮತ್ತೆ ಯೋಚನೆ ಕೂಡ ಮಾಡಲಿಲ್ಲ. ಯಾಕೆಂದರೆ ಆ ಒಂದು ಯೋಚನೆ ಮಾಡೋದಕ್ಕೆ ನಮಗೆ ಏನೂ ಅಲ್ಲಿ ಅಂಥ ಅವಕಾಶಗಳೇ ಸಿಗ್ತಾ ಇರಲಿಲ್ಲ. ಯಾವ ರೀತಿ ನಾವು ಅಡ್ಜಸ್ಟ್ ಆಗಿದ್ವಿ ಅಂದರೆ ಪ್ರತಿಯೊಂದು ಕಡೆನೂ ವ್ಯವಸ್ಥೆ ಏನು ಸಿಗ್ತಿತ್ತು, ಹೇಗಾಗ್ತಿತ್ತು ಅದೆಲ್ಲವೂ ನಮಗೆ ತುಂಬ ಚೆನ್ನಾಗೇ ಆಗ್ತಿತ್ತು. ಎಲ್ಲೂ ನಮಗೆ ಕೊರತೆ ಅನ್ನುವ ಹಾಗೆ ಅನ್ನಿಸ್ತಾನೆ ಇರಲಿಲ್ಲ. ಹಾಗಾಗಿ ನನಗೆ ಪೂರ್ವ ತಯಾರಿ ಇಲ್ಲದಿದ್ರೂ ಎಲ್ಲ ಕಡೆನೂ ಹೋಗಿ ಆರಾಮಾಗಿ ಇದ್ದು ಬರುವ ಹಾಗೆ ಶಕ್ತಿ ಮತ್ತು ಪ್ರತಿಯೊಂದು ಗುರು ಅನುಗ್ರಹದಿಂದ ಆಗಿದೆ. ಹೀಗೆ ಮಾಡಿ ನಾನು ಸಿಲಿಗುರಿಯಿಂದ 31ಕ್ಕೆ ಆರಾಧನೆ ಮುಗಿಸಿ ಸಿಲಿಗುರಿಗೆ ನಾವು ಬಂದಾಗ 1ನೇ ತಾರೀಕು ನಾವು ಅಲ್ಲಿ ಸಿಲಿಗುರಿಗೆ ಬಂದೆವು. 1ನೇ ತಾರೀಕು ನಾನು ಸಿಲಿಗುರಿಯಿಂದ ಹೊರಟು ನಾನು ವಾಪಸ್ ಬಂದೆ. ಅಲ್ಲಿಂದ ಗುರುಗಳು ಪ್ರಯಾಗರಾಜ ಎಲ್ಲ ಹೋಗಿ ಬಂದರು. ಅದೊಂದು ಕೊರತೆ ಮತ್ತೆ ಕಾಡ್ತಾಯಿತ್ತು ನನಗೆ. ಇಷ್ಟು ಮಾಡಿದವನಿಗೆ ಕುಂಭಮೇಳಕ್ಕೆ ಹೋಗಿ ಪ್ರಯಾಗರಾಜವನ್ನು ಮುಗಿಸಿ ಬರುವಂಥ ಒಂದು ಅವಕಾಶ ಆಗಲಿಲ್ವಲ್ಲ ಅಂತ. ಆಮೇಲೆ ಮಧ್ಯದಲ್ಲಿ ಗುರುಗಳು ಕಾಶಿಯಲ್ಲಿ ಹೋಗಿ ಸನ್ನಿಧಾನಗಳವ್ರನ್ನ ಭೇಟಿ ಮಾಡಿ ಎಲ್ಲ ಬಂದು ಎಲ್ಲ ಆದಮೇಲೆ ವಿಷಯ ತಿಳಿಯಿತು. ಈಗ ಗುರುಗಳು ಕೂಡ ಪ್ರವಾಸನ ಪ್ರಯಾಗರಾಜದಿಂದ ಮುಗಿಸಿ ಸದ್ಯಕ್ಕೆ KR ನಗರಕ್ಕೆ ಬರ್ತಿದ್ದಾರೆ ಅಂತ. ಆವಾಗ ಮತ್ತೊಂದು ವ್ಯಥೆ ಆಯಿತು, ಅಯ್ಯೋ ಇನ್ನಷ್ಟು ಸ್ವಲ್ಪ ದಿವಸನಾದರೂ ಇದ್ದಿದ್ದರೆ ಪೂರ್ಣ ಪ್ರಮಾಣದಲ್ಲಿ ನನ್ನ ಪ್ರವಾಸವು ಮುಗಿತಿತ್ತಲ್ಲ ಅನ್ನೋದೊಂದು ಕೊರತೆ ಆಯಿತು. ಸರಿ, ಲಭ್ಯ ಇದ್ದಿದ್ದೆ ಇಷ್ಟು, ನನಗೆ ಈ ಒಂದು ಯೋಗ ಸಿಕ್ಕಿದ್ದೇ ಹೆಚ್ಚು, ಇಷ್ಟು ಪುಣ್ಯ ಸಿಕ್ಕಿದ್ದೇ ಹೆಚ್ಚು ಅಂತ ಭಾವಿಸಿ ನಾನು ಇಲ್ಲಿಂದನೇ ನಮಸ್ಕಾರಗಳನ್ನು ಮಾಡಿ ಗುರುಗಳಿಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದೆ. ಮತ್ತು ಅಲ್ಲಿಂದ ಬರುವಾಗ ಅಂದ್ಕೊಂಡು ಬಂದಿದ್ದೆ, ಒಬ್ಬನೇ ಆದರೂ ಸರಿ, ಫ್ಲೈಟ್ ಚಾರ್ಜ್ ಎಷ್ಟೇ ಆದರೂ ಸರಿ, ಗುರುಗಳ ಜೊತೆ ಹೋಗಿ ಶಾಹಿ ಸ್ನಾನದಲ್ಲಿ ಭಾಗಿಯಾಗಿ ಅದೊಂದಾದರೂ ಮಾಡ್ಕೊಂಬರಬೇಕು ಅಂತ. ಕೊನೆಗೆ ಶಾಹಿ ಸ್ನಾನ ಲಭ್ಯವಾಗಲಿಲ್ಲ. ಆದರೆ ಪ್ರಯಾಗರಾಜಕ್ಕೆ ಹೋಗಿ ಕುಂಭಮೇಳದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿ ಬರುವಂಥ ಅವಕಾಶ ಸಿಕ್ತು. ಈಗ 4 ದಿವಸ ಮುಂಚಿತವಾಗಿ ಹೋಗಿ ಮುಗಿಸ್ಕೊಂಡು ಬಂದೆ. ಎಲ್ಲರೂ ಹೇಳ್ತಿದ್ರು ಪ್ರಯಾಗರಾಜಕ್ಕೆ ತುಂಬ ರಶ್ ಇದೆ, ಜಾಮ್ ಇದೆ, ಎಲ್ಲ ಇದೆ ಅಂತ. ಆದರೆ ಗುರು ಅನುಗ್ರಹದಿಂದ ಎಲ್ಲೂ ನಮಗೆ ಏನೊಂದು ತೊಂದರೆಗಳಾಗದೆ, ಎಲ್ಲೂ ಜಾಮ್ ಇಲ್ಲದೆ ತುಂಬ ಸುಲಭವಾಗಿ ಹೋಗಿ ಆರಾಮಾಗಿ ಮಾಡ್ಕೊಂಬಂದ್ವಿ. ಸೊ ಇದೆಲ್ಲ ಒಂದು ಗುರುಕೃಪೆ ಅಂತಲೇ ಹೇಳ್ಬೋದು. ಇದು ನನ್ನ ಅನುಭವ ಪ್ರವಾಸದ್ದು. ನಾನು
ಮುಂಚೆ ಒಟ್ಟು ಶಿಕ್ಷಣದಲ್ಲಿ ಭಾಗಿಯಾಗ್ತಿದ್ದೆ. ಒಟ್ಟು ಶಿಕ್ಷಣಕ್ಕೆ ನಾನು ಬಂದಿದ್ದೆ ಚಿಕ್ಕ ವಯಸ್ಸಿನಲ್ಲಿ. ಆಗ ಒಂದು 9ನೇ ವಯಸ್ಸಿನಲ್ಲಿದ್ದಾಗ ನನ್ನ ಮೊದಲನೇ ಪ್ರವಾಸ ಆವಾಗ ಗುರುಗಳ ಜೊತೆ ಆಗಿತ್ತು ದಕ್ಷಿಣ ಭಾರತಕ್ಕೆ ಹೋದಾಗ. ಆವಾಗ ಅಷ್ಟು ಗೊತ್ತಿರಲಿಲ್ಲ ಏನು ಎತ್ತ ಅಂತ. ಆದರೆ ಈಗ ಒಂದು ಸಿಕ್ಕಿದಂಥ ಅವಕಾಶಕ್ಕೆ ನಾನು ಮತ್ತೊಮ್ಮೆ ಕೃತಾರ್ಥನಾಗಿದ್ದೇನೆ. ಮುಂದೆಯೂ ಇದೇ ರೀತಿ ಅವಕಾಶ ಸಿಗಲಿ, ಮತ್ತು ನನ್ನ ಒಂದು ಲೌಕಿಕ ವ್ಯವಹಾರದ ಜೊತೆಗೆ ಈ ಒಂದು ಅವಕಾಶ ಸಿಕ್ಕಿದ್ರೆ ಅದು ಸಂಭಾಳಿಸ್ಕೊಂಡು ಹೋಗೋ ರೀತಿ ಆಗಲಿ ಅಂತ ನಾನು ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ಮತ್ತು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಗುರುಭ್ಯೋ ನಮಃ. ಹರಿಪ್ರಕಾಶ್ ಅವರು ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಲ್ಲಿಯ ಶ್ರೋತೃಗಳನ್ನು ಜೋಡಿಸ್ತಕ್ಕಂಥದ್ದು ಮತ್ತು ಡಿಜಿಟಲ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಶೇಷವಾದ ಜವಾಬ್ದಾರಿ ಅವರಿಗೆ ಈ ಸಂದರ್ಭದಲ್ಲಿತ್ತು. ಶ್ರೀ ಗುರುಭ್ಯೋ ನಮಃ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಉಭಯ ಗುರುಗಳಿಗೂ ಅವರ ಚರಣಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿ ನನ್ನ ಅನುಭವವನ್ನು ಹಂಚ್ಕೋತಾ ಇದ್ದೀನಿ. ಸುಮಾರು ವಿಷಯಗಳಾಗಲೇ ಹೇಳಿದ್ದಾರೆ. ಆದರೆ ಒಂದು ವಿಹಂಗಮ ನೋಟ, ಬರ್ಡ್ಸ್ ಐ ವ್ಯೂ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅದನ್ನು ನೋಡಿದಾಗ ನಮಗೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಸುಮಾರು 80 ದಿನಗಳ ಕಾಲ ನಾವು ಪ್ರವಾಸದಲ್ಲಿದ್ದು, ಅದರಲ್ಲಿ ಸುಮಾರು 35 ಸ್ಥಳಗಳಲ್ಲಿ ನಾವು ವಾಸ್ತವ್ಯವನ್ನು ಮಾಡಿದ್ವಿ. ಸುಮಾರು 9,000 ಕಿಲೋಮೀಟರ್ ಪ್ರಯಾಣ ಆಗಿದೆ. 14 ರಾಜ್ಯಗಳನ್ನು ನಾವು ಸಂಚಾರ ಮಾಡಿದ್ವಿ, ಭಾರತ 16 ರಾಜ್ಯಗಳಲ್ಲಿ. ಇದು ಅಷ್ಟು ಸುಲಭ ಸಾಧ್ಯವಾದ ಪ್ರವಾಸ ಅಲ್ಲ. ಏಕೆಂದರೆ 14 ರಾಜ್ಯಗಳಲ್ಲಿ 35 ಸ್ಥಳಗಳಲ್ಲಿ 9,000 ಕಿಲೋಮೀಟ್ರು, 25 ಜನ, ಅದ್ರ ಜೊತೆಗೆ ಅನುಷ್ಠಾನಗಳನ್ನು ಇಟ್ಕೊಂಡು, ಆರಾಧ್ಯ ದೈವವನ್ನು ಇಟ್ಕೊಂಡು, ಯಾವುದಕ್ಕೂ ಚ್ಯುತಿ ಬಾರದಲ್ಲೇ ಇರ್ತಾರೆ ಹೋಗಿ ಬಂದಿದ್ದು. ಇದು ಪವಾಡನೆ. ನನ್ನ ಅನುಭವದಲ್ಲಿ, ನನ್ನ ವೈಯಕ್ತಿಕವಾಗಿ ನನಗನ್ಸಿದ್ದೇನು ಅಂದರೆ, ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಯಾರೋ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಚಿಕ್ಕವರು ಇರ್ತಾರಲ್ಲ, ಮೊಮ್ಮಕ್ಕಳು ಅಥವಾ ಮಕ್ಕಳಿರ್ತಾರಲ್ಲ, ಅವ್ರನ್ನ ಕೇಳಿ ಟೈಮ್ ಟ್ರಾವೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಟೈಮ್ ಟ್ರಾವೆಲ್ ಅಂತ ಹೇಳಿದ್ರೆ, ಇವತ್ತು ನಾವು 2025ರಲ್ಲಿದ್ದೀವಿ. ನಾವು ಒಂದು 2000 ವರ್ಷದ ಹಿಂದೆ ಹೋದಾಗ ಯಾವ ರೀತಿ ಇತ್ತು, ನಾವು ಯಾವ ರೀತಿ ಇದ್ವಿ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ, ಅಥವಾ ಆ ಪರಿಸ್ಥಿತಿಗೆ ಹೋಗಕ್ಕೆ ಸಾಧ್ಯನಾ ಅಂತ ಒಂದು ಕಾನ್ಸೆಪ್ಟ್ ಅದು. ಇದು ನನಗೆ ಈ ಸತಿ ಅನುಭವ ಆಯಿತು ಈ ಪ್ರವಾಸದಲ್ಲಿ. ಕಾರಣ ಏನು ಅಂದರೆ, ನಾನು ಇಡೀ ಭಾರತದಲ್ಲಿ ಬೇರೆ ಬೇರೆ ಕಾರ್ಯನಿಮಿತ್ತ ಎಲ್ಲ ಸುಮಾರು ರಾಜ್ಯಗಳನ್ನು ಸಂಚಾರ ಮಾಡಿದ್ದೆ, ನಾರ್ತ್ ಈಸ್ಟ್ ಬಿಟ್ಟು, ಅಂದರೆ ಈಶಾನ್ಯ ರಾಜ್ಯಗಳನ್ನು ಬಿಟ್ಟು. ಆದರೆ ಈ 35 ಕ್ಷೇತ್ರಗಳಲ್ಲಿ ಸುಮಾರು ಕ್ಷೇತ್ರಗಳಲ್ಲಿ ನಾನು ಹಿಂದೆ ಹೋಗಿದ್ದ ಜಾಗ. ಆದರೆ ಆಗ ನನ್ನ ಉತ್ತರದಾಯಿತ್ವ ಅಥವಾ ರೋಲ್ಸ್ ಬೇರೆ ಇತ್ತು. ಈಗ ಹೋದಾಗ ನನ್ನ ರೋಲ್ ಬೇರೆ ಇತ್ತು. ಆದರೆ ಒಂದು ಅನುಭವ ಇದೆಯಲ್ಲ, ಅದು ನಿಜವಾಗಲೂ ಸ್ಫೂರ್ತಿದಾಯಕ ಅಂತ ಹೇಳುವ ಜೀವನಕ್ಕೆ. ಅಂದರೆ ನಾನು ಸುಮಾರು ಇತ್ತೀಚೆಗೆ ನಾವೊಂದು ದತ್ತಕ್ಷೇತ್ರದಲ್ಲಿದ್ವಿ. ಅಲ್ಲಿ ನಾವು ವಾಸ್ತವ್ಯ ಇದ್ದಾಗ ಒಂದು ಗುರುಕುಲದಲ್ಲಿ ವಾಸ್ತವ್ಯ ಕೊಟ್ಟಿದ್ದರು. ಸೊ ಅಲ್ಲಿ ಸ್ವಲ್ಪ ಸೆಕೆ ಜಾಸ್ತಿ ಇತ್ತು. ನಾನು ಸೆಕೆ ಜಾಸ್ತಿ ಇತ್ತಲ್ಲ ಅಂತ ಹೇಳಿದ್ರೆ, ನನ್ನ ಪಕ್ಕದಲ್ಲಿದ್ದ ಒಬ್ಬರು ಹೇಳಿದ್ರು, ಇಲ್ಲ ಸರ್, ಶೀಟ್ ಇರೋದ್ರಿಂದ ಸ್ವಲ್ಪ ಸೆಕೆ ಜಾಸ್ತಿ ಇದೆ ಅಂದರು. ತಲೆ ಇತ್ತು, ನೋಡಿದೆ. ನಾನು ನೋಡಿದ ತಕ್ಷಣ ನನಗೆ ನೆನಪು ಬಂದಿದ್ದು ನನ್ನ ಚಿಕ್ಕಂದಿನ ಬಾಲ್ಯದ ದಿನಗಳು. ಯಾಕೆಂದರೆ ನಾನು ಚಿಕ್ಕಂದಿನಲ್ಲಿದ್ದಾಗ 1985ರಲ್ಲಿ ನಾವು ಅಂಥ ಮನೆಯಲ್ಲೇ ಇದ್ದಿದ್ದು, ವಾಸ್ತವ್ಯ ಇದ್ದಿದ್ದು. ಅಂದರೆ ನನಗೆ ಸುಮಾರು 15 + 20 40 ವರ್ಷಗಳ ಒಂದು ಹೆಚ್ಚಿನ ಸಮಯ ಸಿಕ್ತು ಅಂತ ಜೀವನದಲ್ಲಿ. ಯಾಕೆಂದರೆ ನಾನು 85ಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ನಾನು ಈ ರೀತಿ ಸುಮಾರು ಸ್ಥಳಗಳಲ್ಲಿ ನನಗಾಯಿತು. 85 ಈ ಥರ 90ರಲ್ಲಿ, ಈಗ ನಾನು ಮೊನ್ನೆ ಬಾಗಲಕೋಟೆಗೆ ಹೋದಾಗ 90ರಲ್ಲಿ ನಾನು ಹೋಗಿದ್ದೆ ಬಾಗಲಕೋಟೆಗೆ. ಮತ್ತೆ ಇನ್ನೊಂದು ಸತಿ ಹೋಗಿದ್ದು ಈಗಲೇ 2020, 35 ವರ್ಷ ಆದಮೇಲೆ. ಈ ರೀತಿ ಸುಮಾರು ಕ್ಷೇತ್ರಗಳಲ್ಲಾಯಿತು. ಇದು ಟೈಮ್ ಟ್ರಾವೆಲ್ ಅಂತ ನನಗನ್ಸಿದ್ದು. ಆ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಕ್ಕೆ ಗುರುಗಳಲ್ಲಿ ನಾನು ಚಿರಋಣಿ ಆಗಿರ್ತೀನಿ. ಈ ನಮ್ಮ ಅನುಭವಕ್ಕೆ ಮತ್ತೆ ಬಂದರೆ, ಈ ಪ್ರವಾಸದಲ್ಲಿ
ಪ್ರವಾಸದ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಸರ್ವಾತ್ಮದ ಭಾವವನ್ನು ಜನಗಳಿಗೆ ಶಾಂಕರ ಸ್ತೋತ್ರದ ಮಾಧ್ಯಮದ ಮೂಲಕ ತಲುಪಿಸ್ಬೇಕು ಅನ್ನೋದು. ಇದಕ್ಕೆ ನಮಗೆ ಯಾವ ರೀತಿ ಸಹಯೋಗ ಸಿಕ್ತು ಅಥವಾ ನಮಗೆ ಶಂಕರರ ಒಂದು ಆಶೀರ್ವಾದ ಯಾವ ರೀತಿ ಇತ್ತು ಅಂತ ಅನ್ನೋದಕ್ಕೆ ನಾವು ಸುಮಾರು ಕಡೆ ಹೋದ ಕಡೆ ಎಲ್ಲ ನಾವು ಯಾರ ಜೊತೆ ಸಂಪರ್ಕ ಮಾಡಿದ್ವೋ, ಅಂದರೆ ಅವ್ರ ಜೊತೆ ಮಾತಾಡಿರ್ಬೋದು ಅಥವಾ ನಮಗೆ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ಬೋದು, ನೀವು ನೋಡಿದ್ರೆ ಅಲ್ಲಿ ಎಲ್ಲ ಧರ್ಮದವರು ಸೇರಿದರು. ಧರ್ಮ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಏನು ಅನ್ಕೋತೀವಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಥರ ಅಂತ. ಇಲ್ಲಿ ಅದೊಂದೇ ಅಲ್ಲ, ಹಿಂದೂನಲ್ಲೂ ಕೂಡ ನಮ್ಮಲ್ಲಿ ಸುಮಾರು ಭೇದಗಳಿದೆ. ಅದ್ವೈತ, ವೈಷ್ಣವ, ಶ್ರೀ ವೈಷ್ಣವ, ಶೈವ, ಶಾಕ್ತೇಯ, ಬೌದ್ಧ, ಜೈನ, ಚಾರ್ವಾಕ, ನಮಗೆ ಈ ಎಲ್ಲ ದರ್ಶನಕಾರರ ಸಹಾಯವು ನಮಗೆ ಸಿಕ್ತು. ಅಂದರೆ ಇಲ್ಲಿ ನಿಜವಾದ ಸರ್ವಾತ್ಮದ ಭಾವವನ್ನು ನಾವು ಗುರುಗಳು ಸಾಧಿಸೋದು ಇದೇ ಒಂದು ನಮಗೆ ಸಾಕ್ಷಿ. ಅಂದರೆ ಮನಸ್ಸಲ್ಲಿ ಅವ್ರು ಅಂದ್ಕೊಂಡಿದ್ದು, ಸಂಕಲ್ಪ ಮಾಡಿಕೊಂಡಿದ್ದು, ಆ ಮೂಲಕ ನಮಗೆ ಅವ್ರ ಕಡೆಯಿಂದ ನಮಗೆ ಸಹಾಯ ಸಿಕ್ಕಿದೆ. ಆಮೇಲೆ ಆ ಬಂದಿರೋರು ಕೂಡ ಯಾರು ಇವರು ಶಂಕರ ಸಂಪ್ರದಾಯದವರು, ಶೈವ ಸಂಪ್ರದಾಯದವರು ಅಂತ ಯಾರೂ ಭೇದ ಭಾವ ಮಾಡಿಲ್ಲ. ನಾವು ವೈಷ್ಣವರಾಗಿರ್ಬೋದು, ಶ್ರೀ ವೈಷ್ಣವರಿರ್ಬೋದು, ಜೈನ ಕಮ್ಯುನಿಟಿ ಇರ್ಬೋದು, ಎಲ್ಲರೂ ಕೂಡ ಅದೇ ಶ್ರದ್ಧಾಭಕ್ತಿಯಿಂದ, ನಾವು ಯಾವ ರೀತಿ ಶ್ರದ್ಧಾಭಕ್ತಿಯಿಂದ ನೋಡ್ತೀವೋ ಅದೇ ಶ್ರದ್ಧಾಭಕ್ತಿಯಿಂದ ಅವರು ಕೂಡ ಬಂದು ಗುರುಗಳಲ್ಲಿ ತಮ್ಮ ಇದನ್ನು ನಮಸ್ಕಾರ ಮಾಡಿದ್ರು, ಶ್ರದ್ಧೆಯನ್ನು ತೋರಿಸಿದ್ರು. ಇದು ಒಂದು ಮೈಲುಗಟ್ಟ ಅಂತ ಗಲ್ಲು ಅಂತ ಅನ್ಕೋತೀನಿ ನಾವು ಸರ್ವಾತ್ಮದ ಭಾವವನ್ನು ಸಾಧಿಸೋದಕ್ಕೆ. ಅದಲ್ಲದೆ ಎಲ್ಲರೂ ಸಮಾಜದ ಎಲ್ಲ ವರ್ಗದ ಜನನೂ ಬಂದಿದ್ದರು. ನಾವು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ವಿ, ಗುರುಕುಲಗಳಿಗೆ ಹೋಗಿದ್ವಿ, ಕೆಲವು ಇಂಡಸ್ಟ್ರಿ ಹೆಡ್ಸ್ ತುಂಬ ಜನ ಬಂದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹೆಡ್ಸ್ ಬಂದಿದ್ದರು. ಆದರೆ ಅವರೆಲ್ಲ ನಮಗೆ ತೋರಿಸ್ಕೊಂಡಿರಲಿಲ್ಲ ಅವರೇನು ಅಂತ. ನಾವು ಮಾತಾಡಬೇಕಾದ್ರೆ ನಮಗೆ ಅದು ಗೊತ್ತಾಗ್ತಾಯಿತ್ತು. ಅದೇ ರೀತಿ ಕೆಲವು ಕುಟುಂಬದವರು ಅವರು ಕೂಡ ಅದಕ್ಕೆ ಸಹಾಯ ಮಾಡಿದ್ರು. ಅಂದರೆ ಸಮಾಜದ ಎಲ್ಲ ವರ್ಗ ಕೂಡ ಇದಕ್ಕೆ ಕೈ ಜೋಡಿಸಿತ್ತು. ಇದು ಒಂದು ವಿಶೇಷವಾದ ಅನುಭವ. ಇದರಿಂದ ನಮಗೆ ಅಯೋಧ್ಯೆಗೆ ಹೋಗಬೇಕಿತ್ತು, ಅದೊಂದು ಉಳಿತು. ಅದು ಬಿಟ್ಟರೆ ಈ ಒಂದು ಸರ್ವಾತ್ಮದ ಭಾವವನ್ನು ನಾವು ಎಲ್ಲ ಕಡೆ ಹರಡೋದಕ್ಕೆ ಅಥವಾ ಅದನ್ನು ಮೂಡಿ ಬರೋದಕ್ಕೆ ನಮಗೆ ದೈವಾನುಗ್ರಹವೂ ಇತ್ತು. ಮತ್ತು ಗುರುಗಳ ಸಂಕಲ್ಪ ಅಷ್ಟು ಏನು ಹೇಳ್ತಾರೆ, ತುಂಬ ಸ್ಟ್ರಾಂಗ್ ಅಂತ ಹೇಳ್ತೀವಲ್ಲ, ಅದಿರೋದ್ರಿಂದ ಅದು ಕೈಗೂಡ್ತು. ಇದು ನಮ್ಮೆಲ್ಲರ ಸೌಭಾಗ್ಯ. ಇಷ್ಟು ಮಾತು ಹೇಳಿ ನನ್ನ ಅನುಭವವನ್ನು ಹಂಚ್ಕೊಂಡಿದ್ದೇನೆ. ಧನ್ಯವಾದ. ಶ್ರೀಯುತ ಪ್ರಶಾಂತ್ ಅವರು ಜವಾಬ್ದಾರಿ ಎಲ್ರಿಗೂ ಗೊತ್ತು, ಎಲ್ಲ ಜವಾಬ್ದಾರಿನೂ ಅವ್ರದ್ದೇ. ವಿಶೇಷವಾಗಿ ಗೂಡ್ಸಿಗೆ ವಸ್ತುಗಳನ್ನ ಜೋಡಿಸಿಡೋದು ಮತ್ತು ಅದನ್ನು ಇಳಿಸ್ಕೊಡೋದು, ಅದರ ಜೊತೆಗೆ ಕಂಪ್ಯೂಟ್ರಲ್ಲಿ ಕೆಲವು ಪತ್ರಗಳನ್ನು ನಾವೊಂದು ಸಂಪ್ರದಾಯ ಇಟ್ಕೊಂಡಿದ್ದೀವಿ. ನಾವು ಎಲ್ಲೆಲ್ಲಿ ಹೋಗಿದ್ದೀವೋ ಅಲ್ಲೆಲ್ಲ ವೇದಾಂತ ಭಾರತೀಯ ಲೆಟರ್ ಹೆಡ್ಡಲ್ಲಿ ಗುರುಗಳ ಆಶೀರ್ವಚನ ವಾಕ್ಯ ಇರುವಂತೆ ಬರೆದು ಹಿಂದಿಯಲ್ಲಿ, ಕನ್ನಡದಲ್ಲಿ, ಕೆಲವು ಕಡೆಗೆ ಇಂಗ್ಲೀಷ್ನಲ್ಲಿ, ಕೆಲವು ಮುಖ್ಯವಾಗಿರ್ತಕ್ಕಂಥ ಮಠಗಳಿಗೆ ಸಂಸ್ಕೃತದಲ್ಲಿ ಪತ್ರವನ್ನು ಮಾಡಿ ಕೊಡ್ತಕ್ಕಂಥದ್ದು. ಆ ಪತ್ರಕ್ಕೆ ಪೂರ್ಣವಾಗಿ ನನಗೆ ಸಹಾಯ ಮಾಡ್ತಕ್ಕಂಥದ್ದು ಅವರೇ ಮಾಡ್ತಾಯಿದ್ರು. ಎಲ್ಲ ಕಡೆಗೂ ಪತ್ರವನ್ನು ಕೊಟ್ಕೊಂಡು ಬಂದಿದ್ದೇವೆ. ಮತ್ತು ಮಧ್ಯದಲ್ಲಿ ಏನಾದ್ರು ಪತ್ರಗಳಿದ್ದರೆ ಕಂಪ್ಯೂಟರ್ ಕೆಲಸ ಪೂರ್ಣ ಅವರು ನಿರ್ವಹಿಸ್ತಾಯಿದ್ರು. ಶ್ರೀ ಗುರು ಚರಣಾರವಿಂದಾಭ್ಯ ನಮಃ. ಮಾತನಾಡೋದು ಸ್ವಲ್ಪ ಕಷ್ಟದ ಪರಿಸ್ಥಿತಿ ಆದ್ದರಿಂದ ಪ್ರಾಯಶಃ ಚಿತ್ರವೇ ಮಾತನಾಡಬೇಕಾಗತ್ತೆ ಅಂತ ಭಾವಿಸ್ತೇನೆ. 5ನೇ ಪ್ರಯಾಣ ಆದ್ದರಿಂದ ಪ್ರಯಾಣದ ವಿಷಯದಲ್ಲಿ ಹೆಚ್ಚು ನಾನು ವಿಷಯವನ್ನು ಹೇಳಿದ್ದೇನೆ. ನಮ್ಮ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಒಳ್ಳೆಯ ಒಂದು ಟೀಮ್ ಇದ್ದಿದ್ದರಿಂದ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ವಿಶೇಷವಾಗಿ ಈ ಥರ ಒಂದು ಪ್ರವಾಸಕ್ಕೆ ಹೋಗಬೇಕು ಅನ್ನೋದು ಯುವ ಪಡೆ ಅನ್ನೋದು ಬೇಕೇ ಬೇಕಾಗುತ್ತೆ. ಅದು ಇದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಏನಾಗುತ್ತೆ ಕೇಳಿದ್ರೆ ಗುಡುಗು, ಸಿಡ್ಲು, ಭೂಕಂಪ ಎಲ್ಲ ನಡೀತಾನೆ ಇರುತ್ತೆ. ಆದರೆ ಈ ಸರ್ತಿ ಅಂಥದ್ದು ಯಾವುದೂ ಕೂಡ ಆಗಲಿಲ್ಲ. ನೇಪಾಳದಲ್ಲಿ ಒಂದು ಭೂಕಂಪ ಆಯ್ತಂತೆ. ಅದರ ಪ್ರಭಾವದಿಂದಾಗಿ ನಾವು ಕೂಚಬಿಹಾರದಲ್ಲಿದ್ವಿ. ಬೆಳಗ್ಗೆ 6:15 ಒಂದು ಭೂಕಂಪ ಆಯಿತು. ಅದು ಭೂಮಿ ಕಂಪಿಸಿದೆ ಬಿಟ್ಟರೆ ನಮ್ಮ ಕ್ಯಾಂಪ್ ಕಂಪಿಸಲಿಲ್ಲ. ಅಷ್ಟು ಒಳ್ಳೆ ರೀತಿಯಲ್ಲಿ ಇದ್ದಂತಹ ಕ್ಯಾಂಪ್ ಈ ಸರ್ತಿ ಇದ್ದಿತ್ತು. ಆದ್ದರಿಂದ ಇವರೊಟ್ಟಿಗೆ ಹೋದಂಥ ಈ ಪ್ರವಾಸದಲ್ಲಿ ಸೂರ್ಯಪ್ರಕಾಶ್ ಅವರು ಹೇಳಿದ ಹಾಗೆ ಉದ್ದೇಶ
ಅದು ಇಟ್ಕೊಂಡು ಹೊರಟಂಥ ಕಾರ್ಯದಲ್ಲಿ 3 ವಿಷಯಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ವಿಷಯಗಳನ್ನು ಈಗ ಇಲ್ಲಿ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದಿಂದ ಮುಖ್ಯವಾಗಿ ನನ್ನ ಮನಸ್ಸಿಗೆ ಹೆಚ್ಚು ಪರಿಣಾಮ ಬೀರಿದೆ ಅನ್ನುವ ಕಾರಣಕ್ಕೋಸ್ಕರ ಈ 3 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಉಲ್ಲೇಖ ಮಾಡಿದ್ದಾನೆ ನಮ್ಮ ವಿಶಾಖ, ನಾಂದೇಡಲಾದಂತಹ ಸೌಂದರ್ಯ ಕಾರ್ಯಕ್ರಮ ಮೊದಲು ಅದು ಫಿಕ್ಸ್ ಆಗಿದ್ದು ಅಲ್ಲಿಗೆ ಹೋಗಬೇಕು ಅಂಥೇಳಿ. ಆದರೆ ಅದು ಹೇಗೆ ಆಯಿತು ಮತ್ತು ಯಾವ ರೀತಿಯಲ್ಲಿ ಆಯಿತು ಅನ್ನೋದನ್ನು ನಾವು ಬಹಳ ಅದನ್ನು ಮನಸ್ಸಿಗೆ ತಗೊಂಡು ನಾವು ಯೋಚನೆ ಮಾಡಬೇಕಾದಂಥ ವಿಷಯ. ಒಬ್ಬ ರಾಜಕೀಯ ವ್ಯಕ್ತಿ ಆದವನು ಸಹ ಎಷ್ಟೋ ಸಾವಿರ ಜನರನ್ನು ಸೇರಿಸ್ಬೋದು. ಆದರೆ ಪೂರ್ತಿ 24 ಗಂಟೆ ತಮ್ಮ ವೃತ್ತಿಯನ್ನು ಮಾಡ್ತಾ ಇರುವಂತಹ ಒಂದು ವೈದ್ಯ ದಂಪತಿಗಳು 8,000 ಮಕ್ಕಳಿಗೆ ಶ್ಲೋಕವನ್ನು ಹೇಳಿಕೊಟ್ಟು ಆ 8,000 ಮಕ್ಕಳು ಅಲ್ಲಿಗೆ ಬರುವ ಹಾಗೆ ಮಾಡಿ ಅವರ ಬಾಯಿಯಿಂದ ಸೌಂದರ್ಯ ಸಮರ್ಪಣೆಯನ್ನು ಮಾಡಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಇನ್ನೊಂದು ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಕಾರ್ಯಕ್ರಮ ಆವತ್ತಿನ ದಿವಸ ಆಗಿದ್ದು. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಇದು 3ರ ಸಂಗಮದಿಂದ ಆ ಒಂದು ದೈವಿಶಕ್ತಿಯ ಒಂದು ಪ್ರಾದುರ್ಭಾವ ಹೇಗೆ ಆಯಿತು ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಯಾವುದು ಅಂತ ನಾವು ನೋಡೋದಾದರೆ ಅದು ಆ ನಾಂದೇಡಿನ ಕಾರ್ಯಕ್ರಮವನ್ನು ನೋಡಬೇಕು. ಅಲ್ಲಿಯ ಸೌಂದರ್ಯವನ್ನು ಹೇಳಿಕೊಡುವಂಥವ್ರು ಎಲ್ಲ ಮಾಡುವಂಥವ್ರು ಇವು ದೇಶಪಾಂಡೆ ದಂಪತಿಗಳಾದರೆ ಅಲ್ಲಿ ಅವ್ರ ವ್ಯವಸ್ಥೆಗೆ ಮತ್ತಕ್ಕೆ ನೆಚ್ಕೊಂಡಿದ್ದು ಯಾರನ್ನ ಕೇಳಿದ್ರೆ ಹಿಂದೂ ಧರ್ಮದಲ್ಲಿ ನಾವು ಪ್ರತ್ಯೇಕಿತ ಅಂತ ಗುರುತಿಸಲ್ಪಟ್ಟಂತಹ ಸಿಖ್ ಸಮುದಾಯದ ಕಾರ್ಯಕರ್ತರನ್ನು ಮತ್ತು ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಭವನವನ್ನು ಆಯ್ಕೆ ಮಾಡಿಕೊಂಡ್ರು. ಅವರು ಸಹಕಾರವನ್ನು ತಗೊಂಡು ಇವೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಆ ವ್ಯವಸ್ಥೆಯಲ್ಲಿ ಅವರಿಗೆ ಬಂದಂಥ ಸಣ್ಣ ಒಂದು ಚಿಕ್ಕ ಸವಾಲನ್ನು ಹೇಳ್ಬಿಡ್ತೇನೆ. ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಬರ್ಬೇಕು, ಪರ್ಮಿಷನ್ ತಗೊಂಡು ವ್ಯವಸ್ಥೆ ಮಾಡಿಸ್ಬೇಕು, ಅವರಿಗೆಲ್ಲ ಭೋಜನ ಪ್ರಸಾದ ಮಾಡಬೇಕು ಅಂತಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕೆಲವು ಕೇಳಿದ್ರು ನಮ್ಮ ಮಕ್ಕಳಿಗೆ ನೀವು ರೈಸ್ ಐಟಮ್ ಕೊಟ್ಟರೆ ಆಗೋದಿಲ್ಲ, ಚಪಾತಿ ಪೂರಿ ಐಟಮ್ಸನ್ನು ಮಾಡಿಸ್ಬೇಕು ಅಂತ. ಆಯಿತು ಅಂತ ಒಪ್ಕೊಂಡ್ರು. ಇನ್ನು ಕೆಲವರು ಹೇಳಿದ್ರು ನಮ್ಗೆ ಚಪಾತಿ ಪೂರಿ ಐಟಮ್ ಆಗಿ ನಮ್ಮ ರೈಸ್ ಐಟಮ್ ಬೇಕು ಅಂತ ಹೇಳಿದ್ರು. ಆಯಿತು ಅಂತ ಒಪ್ಕೊಂಡ್ರು. ಇನ್ನೂ ಕೆಲವೊಂದು ಶಾಲೆಯ ಮಕ್ಕಳು ಹೇಳಿದ್ರು ಅದೆಂಥದ್ದು ಹೇಳೋದಪ್ಪ, ಅದೆಂಥದ್ದು ಹೆಸರು ಹೇಳ್ತಾನೆ ಅದಕ್ಕೆ. ಅದು ವ್ಯವಸ್ಥೆ ನಮ್ಮವರು ಊಟ ತಿಂಡಿ ಇದನ್ನೆಲ್ಲ ಪೂರಿಯಲ್ಲಿ ಆಗೋದಿಲ್ಲ ನಮಗೆ. ಈ ಅಂಗಡಿಯನ್ನೆಲ್ಲ ಬಾಟ್ಲಲ್ಲಿ ಇಟ್ಟಿರ್ತಾರೆ ಜ್ಯೂಸು, ಅದು ಆಮೇಲೆ ಅದೇನೋ ಇದ್ರದ್ದು ಕರಿದ ತಿಂಡಿ ಅಲ್ಲ ಅಂಗಡಿಗಳಲ್ಲಿ ಸಿಗತ್ತಲ್ಲ ಬೇಕ್ರಿಗಳಲ್ಲವ, ಆ ಥರ ಐಟಮ್ಸನ್ನು ನೀವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಆಯಿತು ಅಂತ ಅದನ್ನು ಒಪ್ಕೊಂಡ್ರು. ಮಕ್ಕಳಿಗೆ ಏನೇನು ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಅಲ್ಲಿಯ ಶಾಲೆಯ ವ್ಯವಸ್ಥಾಪಕರು ಆ ಎಲ್ಲ ವ್ಯವಸ್ಥೆಗಳನ್ನು ಒಪ್ಪಿಕೊಂಡು ಅದನ್ನು ಕಾರ್ಯಗತಗೊಳಿಸಿ ಇದಕ್ಕೆ ಮತ್ತೆ ಇನ್ನು ನಮ್ಮಲ್ಲಿ ಅನುಭವ ಇದ್ದೇ ಇದೆ. ಒಂದು ಕಾರ್ಯಕ್ರಮ ಮಾಡಬೇಕು ನಾವು ಎಷ್ಟು ಸರ್ತಿ ಗುರುಗಳ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಸಂಯೋಜಕರನ್ನುಗಳನ್ನು ಕಾರ್ಯಕರ್ತನ ಜೋಡಿಸಿ ಎಲ್ಲ ಮಾಡಬೇಕು ಅಂತ ಯಾವುದೂ ಇಲ್ಲ. ಎಲ್ಲ ವ್ಯವಸ್ಥೆ ಆಯಾ ಬಿಡು ದಂಪತಿಗಳು ಕೇವಲ ಅವರು ಎಲ್ಲ ಅಲ್ಲಿಯ ಸ್ಥಳೀಯರ ಸಹಕಾರವನ್ನು ತಗೊಂಡು ಮಾಡಿದ್ದು. ಇದು ನಮಗೆ ಮುಖ್ಯವಾಗಿ ಹೆಚ್ಚು ಮನಸ್ಸಿಗೆ ಪರಿಣಾಮವಂತ ಪ್ರಭಾವವನ್ನು ಕೊಟ್ಟಂತಹ ಕಾರ್ಯಕ್ರಮ ಅನ್ನೋದಕ್ಕೋಸ್ಕರ ನಾನು ಇದನ್ನು ಉಲ್ಲೇಖ ಮಾಡಿದ್ದೇನೆ. ಇನ್ನು 2ನೇ ಕಾರ್ಯಕ್ರಮವನ್ನು ನಾನು ಉಲ್ಲೇಖ ಮಾಡುವಂಥದ್ದು ಈಶಾನ್ಯ ಭಾರತದಲ್ಲಿ ನಾವು ಮುಖ್ಯವಾಗಿ ದೃಷ್ಟಿಕೋನ ಇಟ್ಕೊಂಡು ಹೋಗಿ ಉದ್ದೇಶವನ್ನು ಇಟ್ಕೊಂಡು ಹೋಗಿ ಅಂಥದ್ದು ಗೋವಿಂದಾಷ್ಟಕವನ್ನು ಹೇಳಿಸ್ಬೇಕು ಅಂತ. ಎಲ್ಲ ಕಡೆನೂ ಚೆನ್ನಾಗಿ ಆಯಿತು ಅಂತ ಆಗಲಿಲ್ಲ, ಕೆಲವು ಕಡೆ ಗೋವಿಂದಾಷ್ಟ ಕಷ್ಟ ಆಯಿತು ಅಂತೇಳಿ ಶಿವ ನಕ್ಷತ್ರಮಾಲ ಸ್ತೋತ್ರವನ್ನು ಕೂಡ ಹೇಳ್ಕೊಟ್ಟಿದ್ದೀವಿ. ಆದರೆ ಕರೀಂಗಂಜ್ ಅಂಥೇಳಿ ಅದಕ್ಕೆ ಶ್ರೀಭೂಮಿ ಅಂತ ಕರೀತಾರೆ, ಅಲ್ಲಿಯ ಮಕ್ಕಳು ಈ ಗೋವಿಂದಾಷ್ಟಕವನ್ನು ಅಭ್ಯಾಸ ಮಾಡಿ ವಾಲ್ಯೂಮ್ ಇವ್ರು ಯಾರ ಕೈಯಲ್ಲೂ ಶೀಟ್ ಇಲ್ಲ, ಪುಸ್ತಕ ಇಲ್ಲ, ಏನೂ ಇಲ್ಲ. ನಮ್ಮಲ್ಲಿ ಭಾಷೆ ಎಷ್ಟು ಜನ ಗೋವಿಂದಾಷ್ಟಕ ಬರ್ತದೆ ನನಗೆ ಗೊತ್ತಿಲ್ಲ. ಅಷ್ಟೂ ಜನ ವಿದ್ಯಾರ್ಥಿನಿಯರು ಸುಮಾರು 300 ಸಂಖ್ಯೆಯಲ್ಲಿರ್ಬೋದು. ಗುರುಗಳಲ್ಲಿಗೆ ಹೋಗುವ ಪೂರ್ವದಲ್ಲಿಯೇ ಆ ಸ್ತೋತ್ರವನ್ನು ಹೇಳಿಸ್ಕೊಂಡು ಅಭ್ಯಾಸ ಮಾಡಿ ಕಂಠಪಾಠ ಮಾಡಿ ಆವತ್ತು ಸಮರ್ಪಣೆ ಮಾಡಿದರು. ಆವತ್ತು ಆ ಕಾರ್ಯಕ್ರಮವನ್ನು ಅದು ನೋಡ್ತಾ ರೆಕಾರ್ಡ್ ಮಾಡ್ತಾ ಇದ್ದಷ್ಟು ನಮಗೆ ಅದು ಕಣ್ಣಲ್ಲಿ ನೀರು ಬಂದಂಥ ದೃಶ್ಯ. ಅದನ್ನು ನಾವು ಮಾತಿನಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾತು ಸೋಲುತ್ತೆ ಆ ಸಮರ್ಪಣೆ ಎದುರಿಗೆ. ಅಂಥದ್ದೊಂದು ಕಾರ್ಯಕ್ರಮ ಆಯಿತು. ನಮಗೆ ವಾಸ್ತವಿಕವಾಗಿ ಈಶಾನ್ಯ ರಾಜ್ಯಕ್ಕೆ ಹೋಗಿದ್ದು ಇಲ್ಲಿ ಎಷ್ಟು ಕಾರ್ಯಕ್ರಮಗಳಾಯಿತು, ಏನಾಯಿತು, ಎಷ್ಟು ಕಷ್ಟ ಅಲ್ಲಿ ಪ್ರಯಾಣದಲ್ಲಿ ಪಟ್ಟುವ ಯಾವುದೂ ಕೂಡ ನನಗೆ ಬರಲಿಲ್ಲ. ಒಂದು ಕಾರ್ಯಕ್ರಮ ಸಾರ್ಥಕ ಆಯಿತು ಜೀವನದಲ್ಲಿ ಅಂತ ನಮ್ಗೆ ಅನಿಸ್ಬಿಡ್ತು. ಅಂಥದ್ದೊಂದು ಕಾರ್ಯಕ್ರಮ ಆವತ್ತಕರಿಂದಲ್ಲಿ ಆಗಿರುವಂಥದ್ದು. ಇದೊಂದು ಕಾರ್ಯಕ್ರಮವನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಟ್ಟಿದ್ದು. ಇನ್ನೊಂದು ಕಾರ್ಯಕ್ರಮವನ್ನು ನಾನು ಕಾಶಿ ಮತ್ತು ಎಲ್ಲ ಕಡೆ ಬಂದು ಪ್ರಯಾಗಕ್ಕೆ ಬಂದೆಲ್ಲ ಕುಂಭಮೇಳದ ವಿಷಯವನ್ನು ಒಂದು ಹೇಳಬೇಕು. ನಾನು ಕುಂಭಮೇಳದಂಥದ್ದು ಮತ್ತು ಎಲ್ರಿಗೂ ವಿಷಯ ಗೊತ್ತೇ ಇರುತ್ತೆ, ಆದರೂ ಕೂಡ ನಾನು ಅಲ್ಲಿ ಮುಖ್ಯವಾಗಿ ಗಮನಿಸಿದಂಥ ಒಂದು ವಿಷಯವನ್ನು ನಾನು ಹೇಳಲೇಬೇಕು. ಕನ್ನಡದಲ್ಲಿ ನಮ್ಮ ಗಾದೆ ಮಾತಿದೆ, ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳಿ. ನನಗೆ ಈ ಪ್ರಯಾಗರಾಜದ ಕುಂಭಮೇಳ ಆರಂಭ ಆದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳಲ್ಲಿ ಬರುವಂಥ ಕೆಲವು ವಿಷಯಗಳನ್ನು ನೋಡಿ ನನಗೆ ನೆನಪಾಯಿತು. ಈ ಜನ ಮರಳೋ ಜಾತ್ರೆ ಮರಳೋ ಅನ್ನೋವಂಥದ್ದು. ಜನ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು ಅನ್ನೋದು ಗೊತ್ತಿಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಇದ್ದಾರಲ್ಲ ಅಂತ ಹೇಳ್ಕೊಂಡು ಹೇಳಿ.
ಪ್ರಯಾಗಕ್ಕೆ ಹೋದ್ವಿ. ಕುಂಭಮೇಳದ ಕಾರ್ಯಕ್ರಮ ಅಂತ ನಾವು ಯೋಚನೆ ಮಾಡಿದ್ದು ಅದು ಅಲ್ಲಿಯ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಕ್ಯಾನ್ಸಲ್ ಆಯಿತು. ಆದರೆ ಸ್ನಾನ ಮುಖ್ಯವಾಗಿ ಆಗಬೇಕಾದತ್ತು. ಮೊದಲನೇ ದಿವಸ ಹೋದ್ವಿ, ದಶಮಿ ದಿವಸ ಸ್ನಾನ ಮಾಡಿದ್ವಿ. ಮತ್ತು ನನಗೆ ಸ್ನಾನ ಮಾಡಿದ ಸಂತೋಷ ಆದರೂ ಕೂಡ ತೃಪ್ತಿ ಸಿಗಲಿಲ್ಲ. ಇನ್ನೊಮ್ಮೆ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ತ್ರಿವೇಣಿ ಸಂಗಮದಲ್ಲಿ. ದ್ವಾದಶಿ ದಿವಸ ಮತ್ತೆ ಇನ್ನೊಂದ್ಸತಿ ಅವಕಾಶ ಆಯಿತು, ಇನ್ನೊಂದ್ಸತಿ ಸ್ನಾನಕ್ಕೆ ಹೋದ್ವಿ. ಆದರೆ ಆ ಜಾಗದಲ್ಲಿ ನಾವು ಅದು ಚಿತ್ರಗಳಲ್ಲಿ ಎಷ್ಟು ನೋಡಿದ್ರು ಕೂಡ ಅಲ್ಲಿ ಹೋಗಿ ಅದನ್ನು ಅನುಭವಿಸಿದಾಗಲೇ ಗೊತ್ತಾಗೋದು. ದುಡ್ಡಿನ ಒಂದು ಶಕ್ತಿ ಇರುವಂಥವ್ರು, ಅಧಿಕಾರದ ಶಕ್ತಿ ಇರುವಂಥವ್ರು ಭಾಳ ಹತ್ತಿರಕ್ಕೆ ಹೋಗಿ ಆರಾಮಾಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಆದರೆ ಬೇರೆ ಜನಗಳು ಸುಮಾರು 15 ಕಿಲೋಮೀಟ್ರು 20 ಕಿಲೋಮೀಟ್ರು ದೂರದಿಂದ ನಡ್ಕೊಂಡು ಬರ್ತಾರೆ. ತಲೆ ಮೇಲೆ ಅವರ ಲಗೇಜ್ಗಳನ್ನು ಹೊತ್ತುಕೊಂಡು ನಡ್ಕೊಂಡು ಬರ್ತಾರೆ, ವಾಹನಗಳು ಒಳಗೆ ಬಿಡೋದಿಲ್ಲ. ಅಂಥ ಜಾಗದಲ್ಲಿ ಈ ಲಕ್ಷ ಜನ ಅಥವಾ ಕೋಟಿ ಜನ ಅಥವಾ ಮೊದಲೊಂದು ಚಿತ್ರವನ್ನು ತೋರಿಸಿದ್ರು, ನೀವು ನೋಡ್ಬೋದು. ಅವರಿಗೇನು ಭಾಳ ವಯಸ್ಸಾಗಿರ್ತಿಲ್ಲ, ಒಂದು 85-90 ವಯಸ್ಸಾಗಿದೆಯೇನೋ ಅಜ್ಜಿಗೆ. ಮಕ್ಕಳು ಮೊಮ್ಮಕ್ಕಳು ಗೊತ್ತಿಲ್ಲ, ಇಬ್ಬರು ಸೇರಿ ಹೆಗಲಲ್ಲಿ ಹಿಂಗೆ ಕೈಯನ್ನು ಹಾಕ್ಕೊಂಡು ಅವರು, ನಾನು ರಾತ್ರಿ ಹೊತ್ತು ಹಾಗೆ ಹೊರಗಡೆ ಪರಿಕ್ರಮ ಹೋಗಿದ್ದೆ, ಆ ಸಂದರ್ಭದಲ್ಲಿ ಕರ್ಕೊಂಬರ್ತಾಯಿದ್ರು. ನಾನು ಚಿತ್ರ ತೊಗೊಂಡೆ ಅದನ್ನು ಒಂದನ್ನಲ್ಲೇ. ಅವರು ಸ್ನಾನವನ್ನು ಮುಗಿಸ್ಕೊಂಡು ವಾಪಸ್ಸು ಅವರು ಜಾಗಕ್ಕೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂಗಮದಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ಆಗುತ್ತೆ ಆ ಜಾಗ. ಅಲ್ಲಿಗೆ ಅವರು ನಡ್ಕೊಂಡು ಕರ್ಕೊಂಬರ್ತಿದ್ದಾರೆ, ಯಾಕಂದರೆ ವಾಹನಗಳಲ್ಲಿ ಅದರಲ್ಲಿ ಹೋಲಿಕ್ಕೆ ಬಿಡೋದಿಲ್ಲ. ಈ ಥರ ಲಕ್ಷೋಪಲಕ್ಷ ಜನ ಹೀಗೆ ಬರ್ತಾರೆ ಅಂತಂದರೆ ಇದನ್ನು ನಾವು ಏನಂತ ಹೇಳಬೇಕು? ಇದು ಮರಳಲ್ವೇ? ನಡ್ಕೊಂಡು ಬರ್ತಾರೆ ಅಂತಂದರೆ ಇದು ಮರಳಲ್ವೇ? ಹಾಗಿದ್ರೆ ಯಾವ ರೀತಿ ಮರಳು ಇದು? ಆವಾಗ ನನಗೆ ಅನ್ನಿಸ್ತು, ಇಂಥ ಮರಳು ಪ್ರಾಯಶಃ ಪ್ರತಿಯೊಬ್ಬ ವ್ಯಕ್ತಿಗೆ ಇದ್ದರೆ ಅವನ ಜೀವನ ಖಂಡಿತ ಸಾರ್ಥಕ ಅಂಥೇಳಿ. ಸದಾಶಿವಬ್ರಹ್ಮೇಂದ್ರರದ್ದು ಒಂದು ಘಟನೆ ನೆನಪಾಗುತ್ತೆ. ಅವರ ಜೊತೆ ಸಹಪಾಠಿಗಳು ಅವರ ಸದಾಶಿವಬ್ರಹ್ಮೇಂದ್ರರ ಗುರುಗಳಿಗೆ ಹೋಗಿ ಹೇಳಿದ್ರಂತೆ, ಪರಮಶಿವೇಂದ್ರರು ಅಂಥೇಳಿ. ಸದಾಶಿವಬ್ರಹ್ಮೇಂದ್ರ ಮಹಾಜ್ಞಾನಿಗಳಾಗಿ ಅವಧೂತರಾಗಿ ಎಲ್ಲ ಕಡೆ ಹಾಗೆ ಓಡಾಡ್ತಾಯಿದ್ರು. ಮೈ ಮೇಲೆ ವಸ್ತ್ರ ಇರಲಿಲ್ಲ, ಹಗಲು ರಾತ್ರಿ ಯಾವುದೂ ಕೂಡ ಭೇದ ಇರದೆ ಹಾಗೇನೆ ಓಡಾಡ್ತಾಯಿದ್ರು. ಅದಕ್ಕೆ ಅವರಿಗೆ ಹುಚ್ಚಿಡ್ದಿದೆ ಅಂತ ಭಾವಿಸಿ ಪರಮಶಿವೇಂದ್ರರು ಹೋಗಿ ಹೇಳಿದ್ರಂತೆ, ಏನ್ರಿ ನಿಮ್ಮ ಶಿಷ್ಯ ಈ ರೀತಿಯಾಗಿ ಹುಚ್ಚಾಗಿ ಎಲ್ಲ ಕಡೆ ತಿರುಗ್ತಿದ್ದಾನಲ್ಲ, ನಿಮ್ಮ ಗಮನಕ್ಕೆ ಬರಲಿಲ್ವೇ? ಅದು ನೀವು ನೋಡಲಿಲ್ವೇ? ನೀವು ಸ್ವಲ್ಪ ಬುದ್ಧಿವಾದ ಹೇಳಬಾರ್ದು ಅಂತ ಕೇಳಿದ್ರಂತೆ. ಆವಾಗ ಆ ಪರಮಶಿವೇಂದ್ರರು ಹೇಳಿದ್ರಂತೆ, ಹೌದಪ್ಪ, ಅವನು ಮಹಾಪುಣ್ಯವಂತ, ಅವನು ಜೀವನವನ್ನು ಸಾರ್ಥಕ ಮಾಡ್ಕೊಂಡ್ಬಿಟ್ಟ, ಅಂಥ ಹುಚ್ಚು ನನಗೆ ಬರಲಿಲ್ವಲ್ಲ ಅಂತ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಹೇಳಿದ್ರಂತೆ. ಆದ್ದರಿಂದ ಈ ಕುಂಭಮೇಳ ನೋಡಿದಾಗ ನಮಗನ್ಸುತ್ತೆ, ಇಂಥ ಮರಳು ನಮಗಿಲ್ವಲ್ಲ ಅಂಥೇಳಿ. ಇಂಥ ಮರಳು ಪ್ರತಿಯೊಬ್ಬ ವ್ಯಕ್ತಿಗೆ ಇದ್ದರೆ, ನಮ್ಮ ಸನಾತನ ಧರ್ಮದ ವಿಷಯದಲ್ಲಿ ಇದ್ದರೆ ಖಂಡಿತ ನಮ್ಮ ಈ ಸನಾತನ ಧರ್ಮ ಉಳಿಯುತ್ತೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ ಮತ್ತು ನಮ್ಮ ದೇಶ ಉಳಿಯುತ್ತೆ ಅನ್ನುವ ವಿಷಯವನ್ನು ನಾನು ಈ ಒಂದು ಪ್ರಯಾಗರಾಜ ಕುಂಭಮೇಳದ ಒಂದು ಪ್ರಕರಣದ ಮೂಲಕ ನಾನು ಹೇಳ್ತಾ, ಮತ್ತಿನ್ನುಳಿದಂಥ ವಿಷಯಗಳನ್ನೆಲ್ಲ ಬೇರೆಯವರು ಹೇಳೋರಿದ್ದಾರೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ ದಿನೇಶ್ ಹೆಗಡೆ ಅವರು ಪರಮ ಪೂಜ್ಯ ಶ್ರೀಗಳವರ ಆಪ್ತ ಕಾರ್ಯದರ್ಶಿಗಳು. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಗುರುಗಳವರ ಪಾದಾರೇಂದ್ರಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಬಾರಿಯ ಪ್ರವಾಸದ ಒಂದೆರಡು ಅನುಭವವನ್ನು ಒಂದೆರಡೇ ವಾಕ್ಯದಲ್ಲಿ ಹೇಳಿ ಮುಗಿಸ್ತೀನಿ. ಶಂಕಾಕಲಂಕರಹಿತ ಮುಕ್ತಿಸಾಗರಗಾಮಿನಿ ಪುನಾತು ಭುವನಂ ಪುಣ್ಯ ಶ್ರೀಮಚ್ಛಂಕರ ಭಾರತಿ. ಇದು ಈ ಶ್ಲೋಕ ನಮ್ಮ ಗುರುಗಳ ಮೇಲೆ ಒಬ್ಬರು ವಿದ್ವಾಂಸರು ರಚನೆ ಮಾಡಿರುವಂಥದ್ದು. ಇಡೀ ಜಗತ್ತು ಶಂಕರರ ವಚನಗಳಿಂದ ಒಂದು ಪುನೀತವಾಗುತ್ತೆ ಅನ್ನೋ ಒಂದು ತಾತ್ಪರ್ಯ ಹೇಳಬಹುದೇನೋ. ಇದೇ ಒಂದು ಉದ್ದೇಶವನ್ನಿಟ್ಟು ಗುರುಗಳು ಈ ಪ್ರವಾಸವನ್ನು ಕೈಗೊಂಡಿದ್ದರು. ಈ ಪ್ರವಾಸ ನಮ್ಮ ಮನಸ್ಸಿಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ನಮ್ಮ ಪ್ರವಾಸದ ಅವಧಿ ಇನ್ನೂ ವಿಸ್ತಾರವಾಗಿತ್ತು. ಸ್ವಲ್ಪ ಅದನ್ನು ಮೊಟಕುಗೊಳಿಸಿ ನಾವು ವಾಪಸ್ ಬಂದಿದ್ದೇವೆ. ಈಗಲೂ ಅದೇ ಗುಂಗಲ್ಲಿದ್ದೇವೆ ನಾವು, ಇನ್ನೂ ಮುಗ್ದಿಲ್ಲ, ಇದು ಇನ್ನೂ ಇದೆ ಅಂತ. ಮುಂದೆ ಯಾವುದೋ ಒಂದು ಐತಿಹಾಸಿಕ ಘಟನೆ ಆಗಲಿಕ್ಕಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅದಕ್ಕಿನ್ನೂ ಸ್ವಲ್ಪ ಸಮಯ ಬೇಕೇನೋ ಅಂಥೇಳಿ ಈ ಪ್ರವಾಸ ಇಲ್ಲಿಗೆ ಮುಕ್ತಾಯಗೊಂಡು ಮತ್ತೆ ಪುನಃ ಪ್ರಾರಂಭ ಆಗುತ್ತೆ.
ಇನ್ನು ಇದು ಭಗವಂತನ ಒಂದು ಆಜ್ಞೆ ಆಗಿತ್ತು. ಈ ಪ್ರವಾಸ ಗುರುಗಳ ಒಂದು ಸ್ಥಿರವಾದ ಸಂಕಲ್ಪ ಆಗಿತ್ತು. ವೈಯಕ್ತಿಕವಾಗಿ ಅನೇಕರು ನಮ್ಮಲ್ಲಿ ಈ ಪ್ರವಾಸವನ್ನು ಇಷ್ಟಪಟ್ಟು ಹೋಗಿದ್ದಾರೆ ಅಂತೇನಿಲ್ಲ. ಆದರೆ ಈಗ ಒಂದು ನಮ್ಮಲ್ಲಿ ಒಂದು ಮಾತಿದೆ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂತ. ನಮಗೆ ಗುರುಗಳ ಹಿಂದೆ ಹೋಗದೇ ಇರೋದಕ್ಕೂ ಆಗಲ್ಲ. ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ, ಹೋಗಲೇಬೇಕು ಅಂತ. ಹೋಗೋಣ ಅಂತಂದರೆ ಏನೇನೋ ವೈಯಕ್ತಿಕ ಸಮಸ್ಯೆಗಳು, ಮತ್ತೆ ಪ್ರವಾಸ ಹೋಗಬೇಕಲ್ಲ, ಹೀಗೆಲ್ಲ ಏನೇನೋ ಒಂದೊಂದಷ್ಟು ಕಲ್ಪನೆಗಳು. ಆದರೂ ಕೂಡ ಕೊನೆಗೆ ನಾವು ಗುರುಗಳ ಮಾತನ್ನೇ ಕೇಳೋರಾದ್ರಿಂದ ನಾವು ಗುರುಗಳ ಹಿಂದೆ ಹೋಗ್ತೀವಿ. ಅದರಂತೆ ಈ ಬಾರಿಯೂ ನಾವೆಲ್ಲ ಹೋಗಿ ಪ್ರವಾಸ ಮುಗಿಸಿ ಬಂದಿದ್ದೀವಿ. ಸಾರ್ಥಕವಾಗಿ ನಮಗೆ ಕಂಡಿದೆ ಈ ಪ್ರವಾಸ. ಈ ಪ್ರವಾಸದಲ್ಲಿ ಅನೇಕ ಅನಿರೀಕ್ಷಿತ ಅನುಭವಗಳಾಗಿವೆ. ಅದರಲ್ಲಿ ಒಂದೆರಡನ್ನು ಹೇಳ್ಬೋದು ಅಂತಂದರೆ, ನಾವು ಮಹಾರಾಷ್ಟ್ರದ ಗೊಂಡಿಯಾ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ. ನಮಗೆ ಮೊದಲನೇ ಪ್ರವಾಸ ಆ ಜಾಗಕ್ಕೆ. ನಾವು ಗುರುಗಳು ಯಾವಾಗ ಅಲ್ಲಿ ಹೋದಾಗ ಇನ್ನೇನು ಹೋಗಿ ತಲುಪಿದಾರಷ್ಟೇ, ಒಬ್ಬರು ಅಲ್ಲೊಂದು ಚಿಕ್ಕ ಮಕ್ಕಳಿಗೆ ಒಂದು ಸಂಗೀತ ಪಾಠ ಹೇಳುವಂಥ ಒಂದು ಅಧ್ಯಾಪಕರು ಮಾಡ್ತಾಯಿದ್ರು ಪಾಠವನ್ನು. ಎಲ್ಲ ಗಲಾಟೆಗಳು ಕೇಳ್ತಾ ಇತ್ತು, ಏನಿದು ಮಾತುಕತೆ ನಡೀತಾ ಇದೆಯಲ್ಲ ಅಂತ. ಆಮೇಲೆ ವಿಚಾರಿಸಿದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ಸರಿ, ನಮ್ಮಲ್ಲೇ ಕೆಲವರೆಲ್ಲ ಹೋಗಿ ಪ್ರಯತ್ನ ಮಾಡಿದರು ಅವ್ರನ್ನ ಏನಾದ್ರು ಬದುಕಿಸ್ಬೇಕು ಅಂತ. ಎಷ್ಟು ಮಾಡಿದ್ರು ನಮ್ಮಿಂದ ಅಲ್ಲಿ ಅವರಿಗೆ ಉಳಿತಾರ ಅನ್ನೋ ಭಾವನೆ ನಮಗೆ ಬರಲಿಲ್ಲ. ಅಷ್ಟು ನಮಗೆ ಒಂಥರ ನೋಡಿದಾಗ ಹಾಗೆ ಅನಿಸ್ಬಿಡ್ತು. ಸಾಕಷ್ಟು ಪ್ರಯತ್ನಗಳಾಯ್ತು, ಆದರೆ ಕೊನೆಗೆ ಅವರು ಹೋದರು ಅನ್ನೋ ಸುದ್ದಿನೂ ಬಂತು ನಮಗನ್ನಿಸ್ತು ಗುರುಗಳಲ್ಲಿ ಹೋದಾಗಲೇ ಅವರು ಜೀವ ಯಾಕೆ ಹೋಗಬೇಕಿತ್ತು ಅಂತ. ಆಮೇಲೆ ನನ್ನ ಮನಸ್ಸಿಗೆ ಅನಿಸಿದ್ದು, ಬಹುಶಃ ಅವರು ಗುರುಗಳ ದರ್ಶನ ಮಾಡಿ ಸದ್ಗತಿಯನ್ನು ಹೊಂದಿದಿರೇನೋ ಅಂತ ಒಂದು ಭಾವನೆ ಬಂತು ನನಗೆ. ಇದು ಇಷ್ಟು ವರ್ಷ ಎಲ್ಲೇ ಹೋದ್ರೂ ಈ ಥರದ ಅನುಭವ ಆಗಿರಲಿಲ್ಲ. ಆ ಒಂದು ಅನುಭವ ಆಯಿತು ನಮಗಲ್ಲಿ. ಇನ್ನು ಎರಡನೇದು, ಕಾಶಿಯಲ್ಲಿ ದೇವರ ದರ್ಶನ. ಈಗ ಪ್ರಶಾಂತ ಹೇಳಿದಾಗೆ ಜನ ಮರಳೋ ಜಾತ್ರೆ ಮರಳೋ ಅಂತ, ಅದು ಇಡೀ ಭಾರತ ಆ ಪ್ರಯಾಗದಲ್ಲಿ ಇತ್ತು. ಹೇಗಿದ್ದಿರ್ಬೋದು ಅಂತ ಯೋಚನೆ ಮಾಡ್ಬೋದು. ಎಲ್ಲಿ ನೋಡಿದ್ರೂ ಜನ. ಆ ಜನಗಳೆಲ್ಲ ಸುತ್ತಮುತ್ತ ಎಲ್ಲ ಕ್ಷೇತ್ರಗಳಿಗೆ ಭೇಟಿ. ನಮಗೆ ಕಾಶಿಯಲ್ಲಿ ದರ್ಶನ ಆಗಬೇಕು, ಒಂದೇ ದಿವಸ ನಾವಿರುವಂಥದ್ದು. ಸರಿ, ನಾವು ಯಾವಾಗಿನ ನಮ್ಮ ವ್ಯವಸ್ಥಾಪಕರಿಗೆ ನಾವು ತಿಳಿಸಿದ್ವಿ. ಅವರು ಒಂದು ಸಾಧ್ಯವಾದ ಮಟ್ಟಿನ ಒಂದು ವ್ಯವಸ್ಥೆಯನ್ನು ಹೇಳಿದರು. ಅಲ್ಲೇ ಹೇಗೆ ನಮಗೆ ದರ್ಶನ ಆಯಿತು ಅಂತಂದರೆ, ಈವರೆಗೆ ನಮಗೆ ದರ್ಶನ ಆಗಲಿಲ್ಲ. ಆ ಥರದ ಒಂದು ವಿಶೇಷ ದರ್ಶನ ಆಯಿತು. ಗುರುಗಳನ್ನು ಈ ರೀತಿ ಹೋಗಿ ನಾವು ನೇರವಾಗಿ ಹೋಗೋದು ಬೇಡ, ರಸ್ತೆಯಲ್ಲಿ ಬೋಟ್ನಲ್ಲಿ ಹೋಗಿ ಈಗೇನು ಕಾರಿಡಾರ್ ಮಾಡಿದ್ದಾರೆ ಹೊಸದಾಗಿ, ಅಲ್ಲಿ ಬನ್ನಿ ಅಂತ. ಅದು ಹೇಗಿತ್ತು ಅಂದರೆ, ನಾವು ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ಯಾವುದಾದ್ರು ಒಂದು ದೇವರು ಪ್ರಕಟ ಆಗಬೇಕು ಅನ್ನೋ ದೃಶ್ಯವನ್ನು ತೋರಿಸ್ಬೇಕಾದ್ರೆ ಎಲ್ಲ ದ್ವಾರಗಳು ತನ್ನಿಂದ ಆನೆ ತೆಕ್ಕೊಳ್ಳುತ್ತೆ. ಅದೇ ಥರ ನಮ್ಗಲ್ಲಿ ಅನುಭವ. ಹೇಗೆ ನಾವು ಬೋಟ್ನಲ್ಲಿ ಹೋದ್ವಿ, ಇಳಿದ್ವಿ, ಪೊಲೀಸರೆಲ್ಲ ನಮಗೋಸ್ಕರ ಕಾಯ್ತಾಯಿದ್ರು. ಎಲ್ಲ ಗೇಟನ್ನು ಓಪನ್ ಮಾಡಿದ್ರು, ಒಬ್ಬ ಮನುಷ್ಯ. ಎಷ್ಟೋ ಲಕ್ಷ ಜನ ಕಿಲೋಮೀಟರ್ಗಟ್ಟಲೆ ಬಿಸಿಲಲ್ಲಿ ನಡೀತಾ ಇದ್ದಾರೆ ದರ್ಶನಕ್ಕೋಸ್ಕರ. ಅದು ಒಬ್ಬ ಗುರುಗಳ ಕಾಲಿ ಕೂಡ ಅಡ್ಡ ಬಂದಿಲ್ಲ. ಆ ಥರ ಗೇಟ್ಗಳನ್ನೆಲ್ಲ ತೆಗೆದ್ರು. ನಾವು ಹೋದ್ವಿ, ದರ್ಶನ ಮಾಡಿದ್ವಿ. ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ 10 ನಿಮಿಷದಲ್ಲಿ ದರ್ಶನ ಆಗಿ ವಾಪಸ್ ಬಂದ್ವಿ ನಾವು. ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾರು ಹೋಗಿದ್ದವ್ರು ಇದ್ದಿರ್ಬೋದೇನೋ ಇಲ್ಲಿ ಈ ಕುಂಭಮೇಳದ ಸಮಯದಲ್ಲಿ ದರ್ಶನಕ್ಕೆ. ಅಂಥ ಒಂದು ದರ್ಶನ ನನಗದು ಬಹಳ ವಿಶೇಷ ಅನ್ನಿಸ್ತು. ಮೊದಲನೇ ಬಾರಿ ಗುರುಗಳ ಆಪ್ತ ಶಿಷ್ಯರೊಬ್ಬರು ಒಂದು ಬೋಟನ್ನು ಮಾಡಿಕೊಟ್ಟಿದ್ದರು. ಗುಲ್ಬರ್ಗಾದ ಪ್ರಶಾಂತ್ ಕಮಲಾಪುರ್ಕರ್ ಅಂತ ಡಾಕ್ಟ್ರ್ ಮಗ, ಅವನು ಡಾಕ್ಟ್ರು ಗೌರಂಗ್ ಅಂತ.
ಮೊದಲನೇ ಬಾರಿ ಗುರುಗಳು ಕೂಡ ಇಡೀ ಅಸ್ಸಿ ಘಾಟ್ನ ದರ್ಶನವನ್ನು ಪಡೆದರು. ನಮಗೂ ದರ್ಶನವನ್ನು ಪಡೆಯುವ ಹಾಗೆ ಗುರುಗಳು ಅನುಗ್ರಹ ಮಾಡಿದರು. ಇನ್ನು ಎರಡನೇದು ಕುಂಭಮೇಳದಲ್ಲಿ ಗುರುಗಳು ಮುಖ್ಯವಾಗಿ ಅಲ್ಲಿ ಕುಂಭಮೇಳಕ್ಕೆ ಹೋಗೋದೇ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಅಂತ. ಸರಿ, ಗುರುಗಳು ಮೊದಲನೇ ಬಾರಿ ಹೋದರು ಸ್ನಾನಕ್ಕೆ ಅಂತ. ಸಾಧ್ಯವೇ ಇಲ್ಲ ಅಲ್ಲಿ ಸ್ನಾನ ಮಾಡೋದಕ್ಕೆ, ಅಷ್ಟು ಜನಗಳು. ಆ ಮಧ್ಯದಲ್ಲಿ ಗುರುಗಳಿಗೆ ಒಂದು ಸ್ನಾನ ಮಾಡೋದಕ್ಕೆ ಅವಕಾಶವೇ ಆಗಲಿಲ್ಲ. ಹೇಗೆ ಹೋದ್ರೆ ಹಾಗೆ ಕೆಲವರು ನಾವೆಲ್ಲ ಮಾಡಿದ್ವಿ, ಆದರೆ ಗುರುಗಳು ವಾಪಸ್ ಬಂದರು. ಗುರುಗಳು ಹೋಗಿ ಹೀಗೆ ವಾಪಸ್ ಬಂದ್ರಲ್ಲ ಅಂತ ನಮಗೆಲ್ಲ ಸ್ವಲ್ಪ ಮನಸ್ಸಿಗೆ. ಎರಡನೇ ಬಾರಿಗೆ ಹೋದರು ವ್ಯವಸ್ಥೆ ಆಗುತ್ತೆ ಅಂಥೇಳಿ. ಆವಾಗಲೂ ಆಗಲಿಲ್ಲ ಸ್ನಾನ, ಹಾಗೆ ವಾಪಸ್ ಬಂದಿದ್ದಾಯಿತು. ಎಷ್ಟು ಮಟ್ಟಿಗೆ ಅಂತ ಅಲ್ಲಿರುವಂತಹ ಒಂದು ವಿಶೇಷ ಒಂದು ವ್ಯವಸ್ಥೆ, ಕುದುರೆಯ ಮೂಲಕ ಜನಗಳನ್ನು ಸರಿಸ್ತಾ ಒಂದು ರಕ್ಷಣೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ ಅದು. ಯಾವ ಸೈರನ್ನಿಗೂ ಬಗ್ಗದ ಜನ ಕುದುರೆಯ ಓಡಾಟಕ್ಕೆ ಬಗ್ಗಿದ್ರು, ಜಾಗವನ್ನು ಬಿಟ್ಟರು. ಆ ಥರದ ಒಂದು ವಿಶೇಷ ವ್ಯವಸ್ಥೆ ನಮಗೆಲ್ಲರಿಗೂ ಆಶ್ಚರ್ಯ ಅದು. ಓಹ್, ಈ ಥರದ ಒಂದು ವ್ಯವಸ್ಥೆ ಅದ್ಭುತವಾಗಿ ಅನ್ನಿಸ್ತು ನಮಗೆ ಅದು. ಅದರಲ್ಲೂ ಮಾಡಿದರೂ ಕೂಡ ನಮಗೆ ಆಗಲಿಲ್ಲ. ನಿಮ್ಗೆ ಆ ದೃಶ್ಯವನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಪ್ರಶಾಂತ್ ಅವರು. ನೋಡಿ, ಈ ರೀತಿ ಆ ಕುದುರೆ ಇಬ್ಬರು ಮುಂದ್ಗಡೆ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಜನ ಎಲ್ಲ ಸರಿಸಿದ್ರು ಅಂದರೆ ಅದ್ಭುತ ಅದು. ನಮಗೆ ವಿಶೇಷ ಅನುಭವ. ಅಷ್ಟಾದರೂ ಆ ದಿವಸ ಗುರುಗಳಿಗೆ ದರ್ಶನಕ್ಕೆ ಸ್ನಾನಕ್ಕೆ ಅವಕಾಶ ಆಗಲಿಲ್ಲ. ಆಮೇಲೆ ಹೊರಡುವ ಹಿಂದಿನ ದಿವಸ ನಾವು ಇನ್ನೊಂದು ಪ್ರಯತ್ನ ಮಾಡಿದ್ವಿ. ಆ ದಿವಸ ಗುರುಗಳಿಗೆ ಸ್ನಾನಕ್ಕೆ ಅನುಕೂಲ ಆಯಿತು. ಬೋಟ್ನಲ್ಲಿ ಹೋಗಿ ಗುರುಗಳಿಗೆ ಒಂದು ಗೌರವ ಪುರಸ್ಸರವಾಗಿ ಕರ್ಕೊಂಡು ಹೋದರು. ಅಲ್ಲಿ ನಾವೆಲ್ಲ ಸ್ನಾನ ಮಾಡಿದ್ವಿ. ಕೆಲವರು ಹೋಗಿದ್ವಿ ನಾವು. ಯಾಕೆ ಅದು ಈ ರೀತಿ ಆಗ್ತಾಯಿದೆ, ಗುರುಗಳಿಗೆ ಸ್ನಾನ ಆಗಲಿಲ್ವಲ್ಲ, ನಾವೆಲ್ಲ ಹೋಗಿ ಬಂದ್ವಲ್ಲ ಅಂತ ನಮಗೆಲ್ಲ ಮನಸ್ಸಿಗೆ ಬರ್ತಾಯಿತ್ತು. ಅದು ಯಾವ ದಿವಸ ಗುರುಗಳು ಸ್ನಾನವನ್ನು ಮಾಡಿದರೋ ಆ ದಿವಸ ಗುರುಗಳು ಸನ್ಯಾಸ ಸ್ವೀಕಾರದ ದಿವಸ. ಆ ದಿವಸ ಗುರುಗಳಿಗೆ ಸ್ನಾನಕ್ಕೆ ಅವಕಾಶ ಆಯಿತು. ಅದು ನೋಡಿ ಹೇಗಿರುತ್ತೆ ಅದು, ಆ ಸಂಕಲ್ಪ. ಗುರುಗಳು 2 ದಿವಸ ಹೋಗ್ಲಿಕ್ಕಾಗದೇ ಇದ್ರೂ ಯಾವ ದಿವಸ ಸನ್ಯಾಸ ತಗೊಂಡ್ರು ಅದೇ ದಿವಸ ಅಲ್ಲಿ ಸ್ನಾನಕ್ಕೆ ಅವಕಾಶ ಆಯಿತು. ಅಲ್ಲಿ ಆ ಕುಂಭಮೇಳದಲ್ಲಿ ಆ ಉತ್ತರ ಭಾರತದ ಜನಗಳು, ಎಷ್ಟೋ ಜನ ಸಾಧಕರು ಆ ಕುಂಭಮೇಳದಲ್ಲಿ ಸನ್ಯಾಸ ತಗೋಬೇಕು ಅಂತ ಕಾದು ಸನ್ಯಾಸ ತಗೊಳ್ತಾರೆ. ನಮ್ಮ ಗುರುಗಳು ಸನ್ಯಾಸ ಸ್ವೀಕಾರದ ದಿವಸ ಸ್ನಾನವನ್ನು ಮಾಡಿದರು. ಅಷ್ಟೇ ಅಲ್ಲ, ಜೊತೆಗೆ ಹೋದವರು ನಮಗೂ ಕೂಡ ಜೊತೆಗೆ ಸ್ನಾನ ಮಾಡುವಂಥ ಒಂದು ಭಾಗ್ಯ ನಮಗೆ. ಹಾಗಾಗಿ ಇದೆರಡು ವಿಶೇಷವಾದ ಅನುಭವವನ್ನು ಹೇಳಬೇಕಿತ್ತು ನಿಮಗೆಲ್ಲ. ಇವತ್ತು ಗುರುಗಳು ಪೀಠಾರೋಹಣ ಮಾಡಿದ ದಿವಸ ನೋಡಿ, ಸರಿಯಾದ ಸಮಯಕ್ಕೆ ನಾವು KR ನಗರಕ್ಕೆ ಬಂದಿದ್ದೇವೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಗುರುಗಳ ಆಶೀರ್ವಚನವನ್ನು ಕೇಳಲಿಕ್ಕಿದ್ದೇವೆ. ಇನ್ನು ನಮ್ಮ ಪ್ರವಾಸ ಹೇಗಿತ್ತು, ನಮ್ಮ ಉಳಿದ ಎಲ್ಲರಿಗೂ, ನಮ್ಮ ಸಿಬ್ಬಂದಿಗಳು ಇವರೆಲ್ಲ ನಾವು ಹೇಳಬೇಕಲ್ಲ, ಒಂದು ಯಾವ ರೀತಿ ಹೇಳ್ಬೋದು ಅಂತಂದರೆ, ಗುರುಗಳಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಅವರೆಲ್ಲ ಇದ್ದರು. ಗುರುಗಳು ಹೇಗಿದ್ದರು ಅಂದರೆ ನಮಗೆಲ್ಲರಿಗೂ ತೊಂದರೆ ಆಗಬಾರ್ದು ಅಂತ ಗುರುಗಳಿದ್ದರು ನಮಗೆ. ಈ ರೀತಿಯಾಗಿ ಒಂದು ಅದ್ಭುತವಾಗಿ ನಮ್ಮ ಪ್ರವಾಸವನ್ನು ನಾವು ಮುಗಿಸಿದ್ದೇವೆ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತೇನೆ. ವಿದ್ವಾನ್ ವೆಂಕಟರಮಣ ಭಟ್ ಅವರು ಎಲ್ಲ ಜವಾಬ್ದಾರಿಯನ್ನು ತಗೊಂಡಿದ್ದರು. ಯಾಕೆಂದರೆ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು. ಮುಖ್ಯವಾಗಿ ಅವರು ಸ್ತೋತ್ರವನ್ನು ಹೇಳ್ಕೊಡ್ತಕ್ಕಂಥದ್ದು ಅಲ್ಲಿ ಸೇರಿರ್ತಕ್ಕಂಥ ಜನರಿಗೆ, ಅದನ್ನು ಪ್ರಧಾನವಾಗಿ ಅವರು ಮಾಡ್ತಾಯಿದ್ರು. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಉಭಯ ಶ್ರೀಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸುಮಾರು 80 ದಿನಗಳ ಪ್ರವಾಸ, 40 ದಿನ 40 ಕಡೆಗಳಲ್ಲಿ ನಾವು ಕ್ಯಾಂಪ್ ಮಾಡಿದ್ದೀವಿ. ಇಷ್ಟು ಪ್ರವಾಸವನ್ನು ಮಾಡುವಾಗ ನಮಗೆ ಅನುಭವ, ಪ್ರತಿದಿನವೂ ಪ್ರತಿ ಕ್ಷಣವೂ ಒಂದು ಹೊಸ ಹೊಸ ಅನುಭವ. ಎಲ್ಲ ಅನುಭವವನ್ನು ಕೂಡ ಇಲ್ಲಿ ಹಂಚಿಕೊಳ್ಳಲಿಕ್ಕೆ ಸಮಯ ಅಭಾವ. ಅದನ್ನು ಸಮಯ ಸಿಕ್ಕಿದಾಗ ನಮ್ಮ ಗೆಳೆಯರು ಸಿಕ್ಕಿದಾಗ ಅದನ್ನು ಹಂಚ್ಕೊಳ್ತಾ ಹೋಗ್ತಾ ಇರ್ತೀವಿ. ನಾನು ಗುರುಗಳ ಜೊತೆಯಲ್ಲಿ ಪ್ರವಾಸ ಮಾಡ್ತಾ ಇರೋದು ಇದು ಮೊದಲನೇ ಬಾರಿ ಅಲ್ಲ. ಅವರು
ಪ್ರವಾಸ ಮಾಡಿದ ಎಲ್ಲ ಸಂದರ್ಭದಲ್ಲೂ ನಾನು ಅವರ ಜೊತೆಯಲ್ಲಿ ಪ್ರವಾಸ ಮಾಡಿದ್ದೀನಿ. ಈ ಉತ್ತರ ಭಾರತದ ಪ್ರವಾಸ 4-5 ಬಾರಿಯೂ ಕೂಡ ಮಾಡಿದ್ದೀನಿ. ಜೊತೆಯಲ್ಲಿ ಕರ್ನಾಟಕದ ಹೊರತಾಗಿ ಬೇರೆ ಕಡೆ ಹೋದಾಗಲೂ ಕೂಡ ಅವರ ಜೊತೆಯಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೀನಿ. ಮೊದಲನೇ ಪ್ರವಾಸ ಮುಗಿದು ಎರಡನೇ ಪ್ರವಾಸ ಆದಾಗ ನನಗೆ ಒಂದು ಮಾತು ಕೇಳಿಬಂತು. ನಮ್ಮ ಈ ಗುರುಗಳಿಗೆ ಈ ಪ್ರವಾಸ ಮಾಡೋದು ಅಂತಂದರೆ ಏನೋ ಒಂದು ಥರ ಅವರೊಂದು ಶಬ್ದವನ್ನು ಪ್ರಯೋಗ ಮಾಡಿದರು, ಅದು ಬೇಡ, ಏನೋ ಒಂದು ಥರ ಅಂದರೆ ಹೀಗೆ ನಾವೆಲ್ಲ ಮಾತಾಡುವಾಗ ಕ್ರೇಜಿ ಅಂತ ಹೇಳ್ತೀವಲ್ವ, ಆ ಶಬ್ದವನ್ನು ಪ್ರಯೋಗ ಮಾಡಿದರು. ನನಗೆ ಯಾಕೋ ಭಾಳ ನೋವಾಯಿತು ಆ ಮಾತು. ವಾಸ್ತವಿಕವಾಗಿ ನಮ್ಮ ಗುರುಗಳ ಕಣ ಕಣದಲ್ಲೂ ರೋಮ ರೋಮಗಳಲ್ಲೂ ಕೂಡ ಶಂಕರರು ಮುಗಿದೋಯ್ತು. ನಾನು ಪ್ರತಿ ಸಲ ಕೇಳ್ತೀನಲ್ಲ, ನಾವು ಇಷ್ಟು ಸರಿ ಕೇಳು ನಮಗೆ ಇನ್ನೂ ಅಷ್ಟು ಪೂರ್ತಿ ಶಂಕರರ ಬಗ್ಗೆ ಅಷ್ಟು ಇನ್ನೂ ಬಂದಿಲ್ವೇನೋ ಅಂತ ಅನಿಸುತ್ತೆ. ಹಾಗೆ ಆ ಶಂಕರರ ಒಂದು ತತ್ವವನ್ನು ಜನಮಾನಸಕ್ಕೆ ತಿಳಿಸಬೇಕು ಎನ್ನುವಂಥ ಒಂದು ದೃಢವಾದ ಸಂಕಲ್ಪ, ನಿಸ್ವಾರ್ಥವಾದಂತಹ ಮನಸ್ಸು ಮತ್ತು ನಿಷ್ಕಲ್ಮಶ ನಿಸ್ವಾರ್ಥ, ನನಗೆ ತಮಗೇನೂ ಬೇಕಾಗಿಲ್ಲ ಅವರಿಗೆ. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಪ್ರವಾಸ ಮಾಡಿದರ ಫಲಿತಾಂಶ ಈಗ ನಮಗೆ ಬರ್ತಾ ಇದೆ. ಈಗಾಗಲೇ ಹೇಳಿದರು, ನಾಂದೇಡ್ ವಿಷಯವನ್ನು ಹೇಳಿದ್ರಲ್ಲ, ನಾನು ಇಲ್ಲಿ ಒಂದು ವಿಷಯವನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ನನಗೆ ಮೊದಲನೇ ಸರಿ ಹೋಗುವಾಗ ನಮ್ಮ ಪರಿಚಯ ಅವರಿಗಿಲ್ಲ, ಅವ್ರ ಪರಿಚಯ ನಮಗಿಲ್ಲ. ನಮಗಿಲ್ಲ ಅಂದರೆ ಗುರುಗಳಿಗೂ ಇಲ್ಲ, ನಮ್ಮ ಬಗ್ಗೆಯೂ ಪರಿಚಯ ಇಲ್ಲ. ಯಾರೋ ಒಬ್ಬರು ಪರಿಚಯ ಮಾಡಿದರು. ನಾವು ಹೋಗುವಾಗ ಅವರ ಮನೆಯಲ್ಲಿ ಮಾಡಿದಂತಹ ಒಂದು ಆದರಾತಿಥ್ಯ, ಆ ಒಂದು ಸ್ವಾಗತ ಅವಿಸ್ಮರಣೀಯ. ಆ ಸಂದರ್ಭದಲ್ಲಿ ನಮ್ಮ ಗುರುಗಳು ಈ ಸೌಂದರ್ಯ ಲಹರಿಯನ್ನು ಮುಂದಿಟ್ಟುಕೊಂಡು, ಅಂದರೆ ಸೌಂದರ್ಯ ಲಹರಿಯನ್ನು ವಿಶೇಷವಾಗಿ ಹೇಳ್ತಾ ಅದರ ವಿಷಯವನ್ನು ತಿಳಿಸ್ತಾ ನಾವು ಆ ಪ್ರವಾಸ ಮಾಡಿದ್ವಿ. ಆ ವಿಷಯ ಮನವರಿಕೆ ಆದಂತಹ ಆ ದಂಪತಿಗಳು ಅದನ್ನು ಮುಂದುವರಿಸಿ ಆನ್ಲೈನಲ್ಲಿ ಸುಮಾರು 10,000 ಜನಕ್ಕೂ ಈಗ ಮತ್ತು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಮಾತ್ರ ಮೆಸೇಜ್ ಬಂದಿದೆ, ಕ್ಲಾಸ್ ನಡೆಸ್ತಾನೆ ಇದ್ದಾರೆ. ಇದು ಯಾರಿಂದ ಆಯ್ತು ರೀ? ಗುರುಗಳ ಪ್ರವಾಸದ ಒಂದು ಪ್ರಶ್ನೆ ಮಾಡಿಕೊಳ್ಬೇಕು ನಾವು. ನಿಜವಾಗಿ ಈ ಪ್ರವಾಸ ಮಾಡಿದ್ರಿಂದ ಆಯಿತು. ನಾವು ಇಲ್ಲೇ ಕರ್ನಾಟಕದಲ್ಲಿ ಕೂತ್ಕೊಂಡ್ರೆ ಆಗ್ತಾ ಇರಲಿಲ್ಲ. ನಾನು ಹೇಳ್ತೀನಿ, ಈ ವರ್ಷ ನಮ್ಮ ಬೆಂಗಳೂರು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಾಗ ಬಂದರು ಗುರುಗಳ ಹತ್ರ. ನಾವು ಒಂದು ಈ ಕಾರ್ಯಕ್ರಮವನ್ನು 10,000 ಜನರಿಗೆ ಹೇಳ್ಕೊಟ್ಟಿದ್ದೀವಿ, ತಾವು ಬಂದಾಗ ನೀವು ಆ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸೇರಿಸ್ತೀವಿ ಅಂತ ಹೇಳಿದಾಗ ಡಿಸೆಂಬರ್ 6 ಅಂತ ಕೊಟ್ಟರು ಡೇಟನ್ನು. ಅವರಿಗೆ ಕೇವಲ 1 ತಿಂಗಳದ ಅವಧಿ. ನಾವು 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ. ಅವರು ಕೇವಲ 1 ತಿಂಗಳದ ಅವಧಿಯಲ್ಲಿ ಅಷ್ಟು ವ್ಯವಸ್ಥೆ ಮಾಡಿ ಸುಮಾರು 10,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಸೌಂದರ್ಯ ಲಹರಿ ಪಾರಾಯಣವನ್ನು ಗುರುಗಳ ಸಮ್ಮುಖದಲ್ಲಿ ಸಮರ್ಪಣೆ ಮಾಡಿದ್ರಲ್ಲ, ಇದು ಹೇಗಾಯಿತು? ಇದು ಒಂದು ಪ್ರಶ್ನೆ. ಹಾಗೆಯೇ ನಾವು ಇನ್ನೂ ಹೋಗ್ತಾ ಅನೇಕ ಕಡೆಗಳಲ್ಲಿ ಕೆಲವು ಸನ್ಯಾಸಿಗಳು ಅವರು ಅವರದ್ದೇ ಆದಂತಹ ಸಾಧನಾ ಮಾರ್ಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಂಕರರ ಬಗ್ಗೆ ಅಪಾರ ಗೌರವವುಳ್ಳಂಥವರು, ಶಾಸ್ತ್ರಾಧ್ಯಯನ ಮಾಡಿದವರಂಥವರಿದ್ದಾರೆ. ನಮ್ಮ ಗುರುಗಳ ಹೆಸರನ್ನು ಕೇಳಿಲ್ಲ, ಕರ್ನಾಟಕದಿಂದ ಒಬ್ಬರು ಶಂಕರಾಚಾರ್ಯರು ಬರ್ತಾ ಇದ್ದಾರೆ, ಇಷ್ಟೇ ವಿಷಯ. ನಾವು ಯಾರ್ದೋ ಮುಖಾಂತರ ಫೋನ್ ಮಾಡೋದು, ಯಾರಿಗೋ ಹೋಗೋದು, ಅದು ಯಾರ್ದೋ ಮಾಡಿ ಅವರಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಾರೆ, ಇಷ್ಟೇ. ನಾವು ಹೋದ ಮೇಲೆ ಗುರುಗಳ ಮುಖವನ್ನು ನೋಡಿರೋದು ನೋಡೇ ಇರೋದಿಲ್ಲ. ಇಷ್ಟು ಶ್ರದ್ಧೆ. ನಾವು ಹೇಳ್ತೀನಿ, ಕೃಷ್ಣ ಪ್ರಣಾಮಿ ಮಂದಿರ ಅಂತ ಸಿಲಿಗುರಿಯಲ್ಲಿ ಅವರು ನಾವು ಮೊದಲನೇ ಸರಿ ಹೋದಾಗಿರಲಿಲ್ಲ. ವಾಪಸ್ ಬರುವಾಗ ಅವರಿದ್ದರು. ಅವರು ಮೌನಿ ಬಾಬಾ ಅಂತ ಮೌನವನ್ನು ಆಚರಿಸ್ತಾ ಇದ್ದಾರೆ. ಅವರು ಗುರುಗಳ ಎದುರಿನಲ್ಲಿ ನಡೆದುಕೊಂಡಂತಹ ರೀತಿಯನ್ನು ನೋಡಿದಾಗ ಮೈ ಜುಮ್ ಅನ್ನತ್ರಿ. ಇದು ಹೇಗಾಯಿತು? ಗುರುಗಳು ಇಲ್ಲೇ ಕರ್ನಾಟಕದಲ್ಲಿ ಮಠದಲ್ಲಿ KR ನಗರ ಮಠದಲ್ಲಿ ಕೂತ್ಕೊಂಡ್ರೆ ಆಗ್ತಿತ್ತಾ? ಇದು ಗುರುಗಳ ಪ್ರವಾಸದ ಫಲ. ಇದನ್ನು ಅವರು ಅರ್ಥ ಮಾಡಿಕೊಳ್ಳಿ. ಹಾಗೆ ಮುಂಗೇರ್ ಅಂತ ಒಂದು ನೋಡಿ, ಅವರೇ ಪ್ರಣೋಮಿ ಆ ಸ್ವಾಮಿಗಳು, ಅವ್ರ ಪಕ್ಕದಲ್ಲಿ ಅವರ ಆಶ್ರಮದವರು ಬಂದು ಒಂದು ಪೀಠವನ್ನು ಹಾಕಿದ್ದಾರೆ. ಪೀಠದಲ್ಲಿ ಕೂತ್ಕೊಂಡಿಲ್ಲ ಅವರು. ಕರ್ನಾಟಕದಿಂದ ಶಂಕರಾಚಾರ್ಯರು ಬಂದಿದ್ದಾರೆ ಅಂತ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ನೆಲದಲ್ಲಿ ಕೂತ್ಕೊಂಡ್ರು ಅವರು. ಇಷ್ಟು ಗೌರವ ಶಂಕರರ ಬಗ್ಗೆ ಇದೆ ಅವರಿಗೆ. ಅದನ್ನು ನಾವು ಅವರ ಆ ವ್ಯಕ್ತಿತ್ವವನ್ನು, ಅವರ ಒಂದು ಆ ಶಂಕರರ ಮೇಲೆ ಇರತಕ್ಕಂಥ ಒಂದು ಪ್ರೀತಿ ಗೌರವವನ್ನು ನಾವು ಇಲ್ಲಿ ಗಮನಿಸಬಹುದು. ಇನ್ನು ಮುಂಗೇರ್ ಅನ್ನುವಂಥ ಒಂದು ಪ್ರದೇಶಕ್ಕೆ ಹೋದ್ವಿ. ಅಲ್ಲಿ ಒಬ್ಬ ಸನ್ಯಾಸಿಗಳು ನಮ್ಮ ಹೋದಷ್ಟು ಹೊತ್ತಿನಲ್ಲೂ ಅವರು
ನಗತಾ ಇಷ್ಟು ಸಂತೋಷ ಮರ್ತು ಬಿಟ್ಟಿದ್ದಾರೆ, ಅವರನ್ನೇ ಮರ್ತು ಬಿಟ್ಟಿದ್ದಾರೆ. ಅಷ್ಟು ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಅವ್ರು ನೋಡಿಕೊಂಡ್ರು. ಅಲ್ಲಿ ನಾನು ಹೇಳ್ತೀನಿ, ಅವರ ಶಿಷ್ಯ ಒಬ್ಬ ಓಡಾಡಲಿಕ್ಕೆ ಅಂತ ಒಂದು ಎಲೆಕ್ಟ್ರಿಕ್ ಗಾಡಿ ತಂದು ನಿಲ್ಲಿಸಿದರು. ಆ ಆಶ್ರಮ ಸುತ್ತಾಡಲಿಕ್ಕೆ ತುಂಬ ದೂರ, ನಡ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ, ಭಾಳ ಕಷ್ಟ. ನಿಲ್ಲಿಸಿದಾಗ ಅವರು ಗುರುಗಳು ಬಂದ ತಕ್ಷಣ ಏನು ಮಾಡಿದರು ಅಂದರೆ, ನೀನು ಬೇಡಪ್ಪ ಅಂಥೇಳಿ ಅವರೇ ಕುಳಿತುಕೊಂಡು ಅವರ ಗುರುಗಳನ್ನು ನಮ್ಮ ಸುತ್ತೋಡಿಸಿದ್ದಾರೆ, ಅವರೇ ಸನ್ಯಾಸಿಗಳು. ಇದು ಹೇಗೆ ಬಂತು? ಈ ರೀತಿಯಾದಂತಹ ಒಂದು ಅನುಭವ, ಪ್ರತಿದಿನ ಒಂದೊಂದು ಅನುಭವವನ್ನು ನಾವು ಕಾಣ್ತಾ ಬರ್ತಾ ಇದ್ದೀವಿ. ಒಂದೊಂದು ಹೇಳಲಿಕ್ಕೆ ಹೋದರೂ ತುಂಬ ಹೊತ್ತು ಬೇಕು, ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಅಂತ ನಮಗೆ ಅರ್ಥವಾಗ್ತಾ ಇಲ್ಲ. ಅಷ್ಟು ಪ್ರತಿಭಾವಂತ ಅಂದರೆ ಅಂತಹ ಒಬ್ಬ ಸನ್ಯಾಸಿಗಳು ನೋಡಿ ಕೂತ್ಕೊಂಡು ಜಾಗ ನೋಡಿ ಅವರಿಗೂ ಅಲ್ಲಿ ಪೀಠ ಹಾಕಿದರು. ಅಂತಹ ಒಬ್ಬ ಸನ್ಯಾಸಿಗಳ ಪರಿಚಯ ಆಗಿದ್ದು ಹೇಗೆ? ನಮ್ಮ ಶ್ರೀಗಳವರ ಶಂಕರಾಚಾರ್ಯರ ಮೇಲೆ ಇರತಕ್ಕಂತಹ ನಿಸ್ವಾರ್ಥವಾದಂತಹ ನಿಷ್ಕಲ್ಮಷವಾದಂತಹ ನಿಷ್ಕಲ್ಮಷವಾದಂತಹ ಒಂದು ಉದ್ದೇಶ ಇರೋದ್ರಿಂದಲೇ ಇದೆಲ್ಲವೂ ಸಾಧ್ಯವಾಯಿತು. ಇದು ಶ್ರೀಗಳವರ ಪ್ರವಾಸದ ಕ್ರೇಜಿ ಅಲ್ಲ ಎನ್ನುವುದು ಮನದಟ್ಟಾಗಬೇಕು. ಇದು ನನಗೆ ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ನನಗೆ ಆ ಶಬ್ದವನ್ನು ಕೇಳಿದಾಗಲೇ ನನ್ನ ಮನಸ್ಸಿನಲ್ಲಿ ಯಾಕೋ ಒಂಥರ ಭಾಳ ನೋವಾಗ್ತಾ ಇತ್ತು. ನಾನು ಗುರುಗಳ ಹತ್ರ ಒಂದಿವ್ಸ ಹೇಳಿದೆ, ಹೀಗೆ ಕೇಳಿ ಬಂತಲ್ಲ ಗುರುಗಳೇ ಅಂತ. ಇರಲಿ, ಗುರುಗಳು ಅದನ್ನೆಲ್ಲ ಕಿವಿಗೆ ಹಾಕ್ಕೊಳ್ಳೋದೇ ಇಲ್ಲ. ಅದು ನನಗೆ ನೋವಾಗ್ತಾ ಇತ್ತು. ನನಗೆ ಒಂದೊಂದ್ಸರಿ ಅನ್ನಿಸ್ತಾ ಇತ್ತು, ಗುರುಗಳೇ ಆ ಕಷ್ಟಪಟ್ಟು ಹೋಗುವಾಗ 8 ಗಂಟೆ ಪ್ರಯಾಣ ರೀ, ಆ ರೋಡಲ್ಲಿ ಹೋಗುವಾಗ ಗುರುಗಳಿಗೆ ಬೇಕಿತ್ತಾ? ಇಷ್ಟು ಕೂತ್ಕೊಂಡು ಅಲ್ಲೇ ಇರ್ಬೋದಿತ್ತಲ್ಲ ಅಂತ ಒಂದ್ಸರಿ ಅನಿಸ್ತಾ ಇತ್ತು ನಮಗೆ ಬಹುಶಃ. ಅದು ಇದನ್ನು ನೆನಪು ಮಾಡಿಕೊಂಡಾಗ ಒಂದ್ಸರಿ ಮೈ ಜುಮ ಇಲ್ಲ ನಮ್ಮ ಮನಸ್ಸು ಎಲ್ಲೋ ಹೋಗ್ತಾ ಇದೆ, ಬೇಡ ಅಂತ ಅನಿಸ್ತಾ ಇತ್ತು. ಈ ರೀತಿಯಾದಂತಹ ಪ್ರವಾಸ ನಮ್ಮದು ಆಯಿತು. ಹೀಗೆ ಇನ್ನೂ ಸುಮಾರು ವಿಷಯ ಇದೆ ಹೇಳಲಿಕ್ಕೆ. ಯಾವುದು ತಮಯಾಭಾವ ಇರೋದರಿಂದ ಗುರುಗಳು ನಮ್ಮ ಬಾಯಿಂದ ನಾವು ಇನ್ನೂ ಒಂದಷ್ಟು ಅನುಭವವನ್ನು ಕೇಳಿ ತಿಳಿದುಕೊಳ್ಳುವಂಥದ್ದು ಬಹಳಷ್ಟಿದೆ. ಆದ್ದರಿಂದ ನಾನು ಇನ್ನೂ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾ ಗುರುಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ನನ್ನೆರಡು ಕಾರಣ ಇಷ್ಟೇ. ನನಗೆ ಇದೊಂದು ವಿಷಯ ಹೇಳಬೇಕು ಅಂತಿತ್ತು. ನಮಗೆ ಪ್ರತಿದಿನವೂ ಒಂದೊಂದು ಹೊಸ ಅನುಭವ, ಇದನ್ನು ವ್ಯಕ್ತಪಡಿಸಲಿಕ್ಕೆ ಆಗೋಲ್ಲ ಅಂತಹ ಅನುಭವ. ಆದರೆ ಈ ವಿಷಯ ನನಗೆ ಭಾಳ ನೋವು ತಂದಿತ್ತು, ಅದನ್ನು ಇವತ್ತು ಹಂಚಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಒಂದೆರಡು ವಿಷಯವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಮ್ಮೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಪರಮಪೂಜ್ಯ ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಈ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಇದು 5ನೆಯ ಪ್ರವಾಸ ಮುಗಿದಿದ್ದು. ಈ 5 ಪ್ರವಾಸಗಳು ಅತ್ಯಂತ ಯಶಸ್ವಿಯಾಗಿ ಅಥವಾ ಅರ್ಥಪೂರ್ಣವಾಗಿ ಅಥವಾ ಫಲಪ್ರದವಾಗಿ ನಡೆಯೋದಕ್ಕೆ ಮುಖ್ಯ ಕಾರಣ ಆದಿಗುರು ಶಂಕರ ಭಗವತ್ಪಾದರ ದಿವ್ಯವಾಗಿರತಕ್ಕಂತಹ ಅನುಗ್ರಹ. ನಾವು ಕೇಳಿದ್ದೇವೆ, ಸ್ವರ್ಧ್ವನಿ ಅಂದರೆ ಸ್ವರ್ಗಲೋಕದಲ್ಲಿ ಪುಣ್ಯ ನದಿಯಾಗಿ ಹರಿದಿರತಕ್ಕಂತಹ ಗಂಗೆ ಸ್ವರ್ಗದ ಎಲ್ಲ ದೈವತ್ವವನ್ನು ಪುಣ್ಯವನ್ನು ಪಡೆದುಕೊಂಡು ಭೂಲೋಕಕ್ಕೆ ಬರುವಾಗ ಶಿವನ ಗಂಗೆಗೆ ತಲೆಗೆ ಬಂದು ಶಿವನ ಜಟೆಯಲ್ಲಿ ನಿಂತು ಅಲ್ಲಿಂದ ಶಿವನ ಅನುಗ್ರಹದಿಂದ ಕೆಳಗೆ ಭರತ ಭೂಮಿಗೆ ಹರಿದು ಬಂದಿದೆ. ಇದು ನಾವು ಕೇಳಿದ್ದೇವೆ. ಹಾಗೆ ಶಂಕರ ಭಗವತ್ಪಾದರ ದಿವ್ಯವಾಗಿರತಕ್ಕಂತಹ ಉಪದೇಶ ಮತ್ತು ಅನುಗ್ರಹಗಳು ನಮ್ಮ ಗುರುಗಳ ಹತ್ರ ಬಂದು ಅಲ್ಲಿಂದ ಹರಿದು ಬಂದು ನಮಗೀಗ ಬರ್ತಾ ಇದೆ. ಅದರಿಂದ ನಮಗೆ ಇಬ್ಬರ ಪರಿಪೂರ್ಣವಾಗಿರ್ತಕ್ಕಂತಹ ಅನುಗ್ರಹ ಇರೋದರಿಂದ ಈ ಉತ್ತರ ಭಾರತದ ಪ್ರವಾಸ ಯಶಸ್ವಿಯಾಗಿದೆ. ಇನ್ನೊಂದು ವಿಷಯ ಇದರಲ್ಲಿ ತಿಳಿಸಬೇಕು. ಈ ಪ್ರವಾಸ ಅನ್ನತಕ್ಕಂಥದ್ದು, ಅದಕ್ಕೆ ಪ್ರವಾಸ, ಯಾತ್ರೆ, ಪರಿಭ್ರಮಣ, ಅದು ಏನು ಹೇಳಬೇಕೋ ಗೊತ್ತಾಗೋದಿಲ್ಲ. ಶಬ್ದ ಅದಕ್ಕೆ ಸರಿಯಾದ್ದು ಇನ್ನು ನಾವು ಹುಡುಕಬೇಕು. ಯಾಕೆಂದರೆ ಪೂರ್ಣವಾಗಿ ಆಧ್ಯಾತ್ಮಿಕ ಪ್ರವಾಸ. ಒಂದು ಹೋಮ ಹವನ ಇಲ್ಲ,
ಪೂರ್ಣಾಹುತಿಗೆ ಅಂತ ಗುರುಗಳು ಹೋಗಿದ್ದಿಲ್ಲ. ಕುಂಭಾಭಿಷೇಕ ಅಥವಾ ಯಾವುದೋ ಉದ್ಘಾಟನೆ ಅದಿಲ್ಲ. ಮತ್ತು ಅಲ್ಲಿ ಪೂರ್ಣವಾಗಿ ಆಧ್ಯಾತ್ಮಿಕ ವಿಚಾರಗಳನ್ನೇ ಗುರುಗಳು ಎಲ್ಲ ಕಡೆಗೆ ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಭಕ್ತರು ಕೂಡ ಆಧ್ಯಾತ್ಮಿಕ ಭಕ್ತರೇ ಆಗಿದ್ದಾರೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಬೇರೆ ಏನೂ ವಿಶೇಷ ಇಲ್ಲ. ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ, ಸಂಗೀತನೋ ಅದು ಇದು ಅದು ಯಾವುದೂ ಇಲ್ಲ. ಅದರಿಂದ ಪರಿಶುದ್ಧವಾದ ಆಧ್ಯಾತ್ಮಿಕ ಪ್ರವಾಸ. ಜೊತೆಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇವಾಗಲೂ ಕೂಡ ಅದನ್ನೇ ಹೇಳ್ತೇನೆ, ರಾಜಕೀಯದ ಸೋಂಕು ಇಲ್ಲ. ಇಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಕರೆಸಿ ಸಮಾರಂಭ ಮಾಡಿದ್ದು ಎಲ್ಲೂ ಇಲ್ಲ. ಯಾಕೆಂದರೆ ನಾವು ಮೊದಲೇ ಸೂಚನೆ ಕೊಡುವಾಗಲೇ, ಅಂದರೆ ಸಂಪರ್ಕ ಮಾಡುವಾಗಲೇ ರಾಜಕೀಯ ವ್ಯಕ್ತಿಗಳ ವಿಚಾರವಾಗಿ ಹೇಳೋದೂ ಇಲ್ಲ, ಅವರು ಕೇಳಿದ್ದು ಕಡಿಮೆ. ಮತ್ತು ರಾಜಕೀಯ ವ್ಯಕ್ತಿಗಳು ಬರಲೂ ಇಲ್ಲ ಯಾವ ಕಾರ್ಯಕ್ರಮಕ್ಕೆ. ಬಂದರೂ ಕೂಡ ದರ್ಶನ ಮಾಡ್ಕೊಂಡು ಹೋಗಿರ್ಬೋದು ಒಬ್ಬರು ಇಬ್ಬರು. ಆದರೆ ಈ ಮುಖ್ಯಮಂತ್ರಿಗಳು ಅಥವಾ ಆಯಾ ರಾಜ್ಯದ ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲ. ಅದರಿಂದ ರಾಜಕೀಯ ಕಾರ್ಯಕ್ರಮವೂ ಅಲ್ಲ, ರಾಜಕೀಯ ವ್ಯಕ್ತಿಗಳ ಪ್ರವೇಶವೂ ಇಲ್ಲ. ರಾಜಕೀಯ ವ್ಯಕ್ತಿಗಳು ಸಂಪರ್ಕ ಮಾಡಿ ನಮಗೆ ವ್ಯವಸ್ಥೆ ಮಾಡಿದ್ದು ಎಲ್ಲೂ ಇಲ್ಲ. ಹಾಗಿದ್ರೆ ನೀವು ಹೇಗೆ ವ್ಯವಸ್ಥೆ ಮಾಡಿಕೊಂಡ್ರಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆ ವ್ಯವಸ್ಥೆದೇ ಒಂದು ದೊಡ್ಡ ವಿಚಾರ. ನಾವು ಮೊದಲು ಸಂಪರ್ಕ ಮಾಡ್ತೀವಿ ಪರಿಚಯದವರು. ನಮಗೆ ಅಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಸಹಾಯ ಮಾಡಿದವರು 3 ರೀತಿಯ ಜನರು. ಮಠಾಧಿಪತಿಗಳು, ಪರಮಪೂಜ್ಯ ಶ್ರೀಗಳವರಿಗೆ ತುಂಬ ವರ್ಷಗಳಿಂದ ಅಲ್ಲಿ ಅನೇಕ ಮಠಾಧೀಶರು ಶಂಕರ ಭಗವತ್ಪಾದರ ಬಗ್ಗೆ ಅಪಾರವಾದ ನಂಬಿಕೆ ಇದ್ದು ಅದೇ ತತ್ವವನ್ನು ಅನುಸರಿಸ್ತಾ ಇರತಕ್ಕಂತಹ ಅನೇಕ ಮಠಾಧಿಪತಿಗಳು ಶ್ರೀಗಳವರಿಗೆ ಗೊತ್ತು. ಅವರು ಸಂಪರ್ಕ ಮಾಡಿ ಅವರಿಗೆ ಗೊತ್ತಿರತಕ್ಕಂತಹ ಭಕ್ತರು ನಮಗೆ ವ್ಯವಸ್ಥೆ ಮಾಡಿದ್ದಾರೆ. ಇದು ಒಂದು ಚಾನೆಲ್, ಅಂದರೆ ನಮಗೆ ವ್ಯವಸ್ಥೆಗೆ. ಇನ್ನೊಂದು ಸಂಘ ಸಂಸ್ಥೆಗಳ ಪ್ರಮುಖರು. ಕೆಲವು ಸಂಘ ಸಂಸ್ಥೆಗಳು ನಮಗಲ್ಲಿ ಪರಿಚಯವಾದಾಗ ಅವರು ಪ್ರಮುಖರು, ನಾವು ಫೋನ್ ಮಾಡಿ ಹೀಗೀಗೆ ವ್ಯವಸ್ಥೆ ಆಗಬೇಕು ಅಂತ ಕೇಳ್ಕೊಂಡಾಗ ಅವರು ವ್ಯವಸ್ಥೆ ಮಾಡಿದ್ರು. ಇನ್ನು ಸಾಮಾಜಿಕ ಕಾರ್ಯಕರ್ತರು, ಸಮಾಜದಲ್ಲಿ ಅನೇಕ ವಿಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಕೆಲವರು ಒಂದೆರಡು ಹೆಸರುಗಳಾಗಿದ್ದರೆ ವಿಶ್ವೇಂದು ಪರಿಷತ್ನವರು ಅಥವಾ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಭಜನಾ ಮಂಡಳಿ ಅಥವಾ ಅಲ್ಲಿ ಯಾವುದೋ ಒಂದು ಸಂಸ್ಥೆ, ಆ ಸಂಸ್ಥೆಯ ಪ್ರಮುಖರು, ಹೀಗೆ ಶಾಲೆಯ ಸಂಸ್ಥೆಯ ಪ್ರಮುಖರು, ಸಾಮಾಜಿಕ ಕಾರ್ಯಕರ್ತರು, ಇಂಥವರೇ ನಮಗೆ ಪರಿಚಿತರು, ಅವರೇ ವ್ಯವಸ್ಥೆ ಮಾಡಿದ್ದು. ಈ ವ್ಯವಸ್ಥೆಯಲ್ಲೂ ಕೂಡ ನಮಗೆ ಕೆಲವು ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ವ್ಯವಸ್ಥೆ ಆಗಿದ್ದು ಇದೆ, ಕೆಲವು ಸಂದರ್ಭದಲ್ಲಿ ಮೊದಲೇ ವ್ಯವಸ್ಥೆ ಆಗಿದ್ದು ಇದೆ. ನಾವು ಅನೇಕ ಜನರನ್ನು ಸಂಪರ್ಕ ಮಾಡಿ, ಗುರುಗಳು ಹೇಳ್ತಾ ಇದ್ದರು ಇಂಥವ್ರನ್ನ ಸಂಪರ್ಕ ಮಾಡಿ, ಹೀಗೆ ಸಂಪರ್ಕ ಮಾಡಿ ಅವರು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರಿಂದ ಆಯಾ ಸಂಪರ್ಕ ಮಾಡಿ ನಾವು ಹೋಗಿ ವ್ಯವಸ್ಥೆ ಮಾಡಿದ್ದಿದೆ. ಕೆಲವು ಕಡೆಯಲ್ಲಿ, ಒಂದು 3-4 ಕಡೆಯಲ್ಲಿ ಈ ಸಲ ಕೊನೆಯ ಕ್ಷಣದವರೆಗೂ ವ್ಯವಸ್ಥೆ ಕಷ್ಟ ಆಯಿತು. ಆಮೇಲೆ ನಾನು ಅನೇಕ ಕಡೆಗೆ ಪ್ರಯತ್ನಪಟ್ಟೆ, ಇನ್ನು ನಮ್ಮಲ್ಲಿ ಕೆಲವರು ಪ್ರಯತ್ನಪಟ್ಟರು. ನಮ್ಮ ಟ್ರಸ್ಟಿಗಳು ಅನೇಕರು ನಮಗೆ ವ್ಯವಸ್ಥೆ ಮಾಡೋದಕ್ಕೆ ಸಹಾಯ ಮಾಡಿದ್ರು. ಅವ್ರ ಪರಿಚಿತರಿಗೆ ಅಲ್ಲಲ್ಲಿ ಅವರಿಗೆ ಹೇಳಿ ಅವರು ವ್ಯವಸ್ಥೆಗೆ ಸಹಾಯ ಮಾಡಿದ್ರು. ಡಾಕ್ಟರ್ ರವಿಶಂಕರ್ ಅವರು ಇರ್ಬೋದು ಅಥವಾ ನಾಗಾನಂದರವರು ಇರ್ಬೋದು, ಇನ್ನೂ ಅನೇಕರು ನಮಗೆ ಈ ವ್ಯವಸ್ಥೆಗೆ ಸಹಕರಿಸಿದ್ದಾರೆ, ಇಲ್ಲಿಂದನೇ ಸಹಕರಿಸಿದ್ದಾರೆ. ಮತ್ತು ಇಲ್ಲಿ ಕೆಲವರು ಪರಿಚಿತರು, ಮೇಘಾ ಕಮಲಾಪುರ್ಕರ್ ಅವರು ಉತ್ತರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದ ಅನೇಕ ಕಡೆಗೆ ಅವರೇ ಸಹಾಯ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ಅವರು ವ್ಯವಸ್ಥೆ ಮಾಡಿ ನನಗೆ ಹೇಳ್ತಾಯಿದ್ರು ಅಥವಾ ನಮ್ಮಲ್ಲಿ ಯಾರಿಗಾರು ಒಬ್ಬರು ಹೇಳ್ತಾಯಿದ್ರು, ನಾವು ಸಂಪರ್ಕ ಮಾಡಿ ಮಾಡ್ತಾಯಿದ್ವಿ. ಕೆಲವು ಕಡೆ ಇಲ್ಲಿ ಕೊನೆಗೂ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂದಿದ್ದು ಇದೆ. ಈ ಸಲ ಒಂದು ಕಡೆಗೆ ಅದೇ ಥರ ಆಯಿತು. ನಾಗಾಲ್ಯಾಂಡಿಗೆ ನಾವು ಹೋಗಬೇಕು ಅಂತ ತೀರ್ಮಾನ ಮಾಡಿ ಮೊದಲಿಗೆ ಅಲ್ಲಿರ್ತಕ್ಕಂಥವರಿಗೆ ಹೇಳಿ ಅವರೆಲ್ಲ ಆಗ್ಬೋದು ಅಂತ ಒಪ್ಪಿಕೊಂಡು ಕೊನೆಯ ಕ್ಷಣದಲ್ಲಿ ಅಲ್ಲಿ ನಾಗಾಲ್ಯಾಂಡಲ್ಲಿ ಎಲ್ಲೂ ಕೂಡ ವ್ಯವಸ್ಥೆ ಆಗಲ್ಲ ಅಂತ ಅವರೇ ಹೇಳಿದ್ರು. ಅವರು ಸ್ವತಃ ಅಲ್ಲಿ ಇರೋದಕ್ಕಾಗಲಿಲ್ಲ, ಅವರು ಕುಂಭಮೇಳಕ್ಕೆ ಹೋದರು. ಹೀಗೆ ಉತ್ತರ ಭಾರತದಲ್ಲಿ ಈ ಸಲ ಸ್ವಲ್ಪ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಯ್ತೇನೋ ಅಂತ ನನಗೆ ಅನಿಸಿದೆ. ಅದಕ್ಕೆ ನಾನು ಪರಮ ಪೂಜ್ಯರಲ್ಲಿ ಮೊದಲನೇದಾಗಿ ಕ್ಷಮೆ ಕೇಳ್ತೇನೆ. ಯಾಕೆಂದರೆ ಸುಮಾರು ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಯಿತು ಅಂದರೆ ಕೊನೆಗೆ ಇನ್ನೇನು ಮಾಡಬೇಕು, ಬೆಳಗ್ಗೆ ಗುರುಗಳ ಪೂಜೆ ಕೂತಾಗ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು, ಗುರುಗಳೇ ಏನಾದರೂ ಒಂದು ಅನುಗ್ರಹ ಮಾಡಿ ಸಂಜೆ ಒಳಗೆ ಆ ವ್ಯವಸ್ಥೆ ಆಗೋ ತರಹ ಅನುಗ್ರಹ ಮಾಡಬೇಕು ತಾವೇ ಅಂತ ಕೇಳಿಕೊಂಡು ಮಾಡಿದಾಗ ಶಂಕರ ಭಗವತ್ಪಾದರ ಅನುಗ್ರಹ ಹೇಗಿದೆ ಇರುತ್ತೆ ಅಂದರೆ ಕೊನೆಯಲ್ಲಿ ಒಬ್ಬರು ಫೋನ್ ಮಾಡಿ ಆಯಿತು ನಾನು ವ್ಯವಸ್ಥೆ ಮಾಡ್ತೇನೆ ನೀವು ಬನ್ನಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಅದೇ ತರಹ ಈ ಪೂರ್ಣ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಕಾರಣ ಅಥವಾ ನನಗೆ ಈ ಕೆಲವು ಸಂದರ್ಭದಲ್ಲಿ ಎಸ್ಕಾರ್ಟ್ ಇದಕ್ಕೆ ಇಲ್ಲಿ ಪರಮಪೂಜ್ಯ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು
ಶ್ರೀಯುತ ನಾಗೇಶ್ ಅವ್ರ ಮೂಲಕ ಇಲ್ಲಿ ಸಲಹೆ ಸೂಚನೆ ಕೊಟ್ಟು ಮಾಡಿದ್ದು, ಮತ್ತು ನನಗೆ ಅಲ್ಲಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದು ಒಂದು ವಿಶಿಷ್ಟವಾದ ವ್ಯವಸ್ಥೆ, ಅದರದ್ದು ಕಥೆನೇ ಬೇರೆ ಇದೆ. ಹೀಗೆ ಎಲ್ಲ ವ್ಯವಸ್ಥೆ ಆಗೋದಕ್ಕೆ ಮತ್ತು ಅದೆಲ್ಲವನ್ನೂ ಸಮಾಧಾನದಿಂದ ಮಾಡೋದಕ್ಕೆ, ಯಾಕೆಂದರೆ ಅಲ್ಲಿ ನಾವು ಮೆಟೀರಿಯಲ್ಸ್ ಕಳಿಸ್ಬೇಕು. ಒಂದು ಊರಿಗೆ ಹೋಗುವಾಗ ಅವರಿಗೆ ಏನೇನು ಬೇಕು ಅಂತ ನಾವು ಹೇಳೋದಕ್ಕೆ ಒಂದು ಲಿಸ್ಟ್ ಮಾಡಿದ್ವಿ. ಆ ಲಿಸ್ಟನ್ನು ಕಳಿಸ್ಬೇಕು. ಲಿಸ್ಟನ್ನು ಕಳಿಸ್ಮೇಲೆ ಅವರು ಫೋನ್ ಮಾಡ್ತಾರೆ, ಇದರಲ್ಲಿ ಈ ಥರ ಇದೆ, ನಾವು ಏನೇನು ಮಾಡಬೇಕು ಅಂತ. ಅದರಲ್ಲಿ ಮೊದಲು ನಾನು ಎಲ್ರಿಗೂ ಹೇಳೋದು, ನಮಗೆ ಸಂಜೆ ಪೂಜೆಗೆ ಹಾಲು ಬೇಕು, ಹೂವು ಹಣ್ಣು ಮತ್ತು ಬಿಡಿ ಹೂವು ಮಾಲೆ ಇದು ಬೇಕು ಅಂತ. ಅಲ್ಲಿ ಸಿಗೋದಿಲ್ಲ, ಆದರೂ ಕೂಡ ಅವರು ವ್ಯವಸ್ಥೆ ಮಾಡ್ತಾಯಿದ್ರು. ಬೆಳಗ್ಗೆನೂ ನಮಗೆ ಹಸುವಿನ ಹಾಲು ಬೇಕು, ಇದಿಷ್ಟು ನಮಗೆ ಮುಖ್ಯವಾದ್ದು, ಗುರುಳಿಗೆ ವ್ಯವಸ್ಥೆ ಮುಖ್ಯ ಅಂತ. ನಿನ್ನೆ ಒಬ್ಬರು ಹೇಳಿದರು, ನಾವು ಗುರುಗಳಿಗೆ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದ್ದಿದ್ರಲ್ಲಿ ಯೋಚನೆ ಮಾಡಿದರೆ, ಗುರುಗಳು ನಮಗೆ ವ್ಯವಸ್ಥಿತವಾಗಿ ನಡೆದಿದೆಯಲ್ಲೋ ಆಗಿದೆಯಲ್ಲೋ ಒಂದು ಮೊದಲು ಕೇಳೋರು. ನಾನು ಹೇಳ್ತಾ ಇದ್ದೆ, ಈಗ 3 ರೂಮ್ ಹೀಗಿದೆಯಂತೆ ಅಟ್ಯಾಚ್ಡ್, ನಿಮಗೆಲ್ಲ ಹೇಗೆ ವ್ಯವಸ್ಥೆ, ನಿಮಗೆ ವ್ಯವಸ್ಥೆ ಚೆನ್ನಾಗಿದೆಯಂತ, ನಿಮಗೆ ಅಲ್ಲಿ ವಸತಿಗೆ ವ್ಯವಸ್ಥೆ ಇದೆಯಾ, ಬಾತ್ರೂಮ್ ಇದೆಯಾ ಅಂತ ಕೇಳೋರು. ಅದರಿಂದ ಎಲ್ಲರಿಗೂ ವ್ಯವಸ್ಥೆ ಆಗುವಂತೆ ಮಾಡ್ತಾ ಬರ್ತಿದ್ವಿ. ಇದಕ್ಕೆ ಮುಖ್ಯ ಕಾರಣ, ಅಥವಾ ಇಷ್ಟು ಸಮಾಧಾನವಾಗಿ ನಾವೆಲ್ಲ ಮಾಡೋದಕ್ಕೆ ಕಾರಣ, ಅದರಲ್ಲೂ ವೈಯಕ್ತಿಕವಾಗಿ ನಾನು ಕೆಲವು ಕೆಲಸಗಳನ್ನು ಮಾಡೋದಕ್ಕೆ ಕಾರಣವಾದ್ದು 2. ಒಂದು, ಗುರುಗಳ ಪ್ರತಿನಿತ್ಯ ಬೆಳಗ್ಗೆ ಪಾಠ. ನಿಮಗೆ ಆಶ್ಚರ್ಯವಾಗ್ಬೋದು, ಒಂದು ದಿನವೂ ತಪ್ಪದೆ ಬೆಳಗ್ಗೆ ನಮಗೆ ಅವರು ಪಾಠ ಮಾಡ್ತಾಯಿದ್ರು. ಆ ಪಾಠ ಮಾಡಿದರ ಹಿನ್ನೆಲೆಯಿಂದ ಅಥವಾ ಅದರಿಂದಾಗಿ ನನಗೆ ಎಷ್ಟೋ ಮಾನಸಿಕವಾಗಿ ನೆಮ್ಮದಿ ಮತ್ತು ಉತ್ಸಾಹ ತಂದಿದೆ. ಯಾಕೆಂದರೆ ನಾನು ವಾಹನದಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಪಾಠ ಮಾಡಿರೋ ಕೆಲವು ವಿಷಯಗಳನ್ನು ನಾನು ಮೆಲುಕು ಹಾಕ್ತಾ ಇದ್ದೆ, ಅದು ಸಮಾಧಾನವಂತ ಅರ್ಥ ಇತ್ತು. ಜೊತೆಗೆ ಗುರುಗಳು ಎಲ್ಲೆಲ್ಲಿ ಹೋಗಿದಾರೋ, ಎಲ್ಲೆಲ್ಲಿ ಅಲ್ಲಿ ಸತ್ಸಂಗದಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಉಪದೇಶವನ್ನು ಮಾಡಿದಾರೋ ಆ ಉಪದೇಶ ಕಾರಣ. ಕಲ್ಯಾಣ ವೃಷ್ಟಿಸ್ತವದ ಸ್ತೋತ್ರದಲ್ಲಿ, ಸೌಂದರ್ಯಲಹರಿ ಸ್ತೋತ್ರದಲ್ಲಿ, ವಿವೇಕದೀಪನಿ ಸ್ತೋತ್ರದಲ್ಲಿ, ಭಗವತ್ಪಾದರ ಇನ್ನೂ ಅನೇಕ ಸ್ತೋತ್ರಗಳಲ್ಲಿ ಉಪನಿಷತ್ತು ಅಂಶಗಳು ಹೇಗೆ ಅಡಗಿವೆ ಅನ್ನೋದನ್ನು ಗುರುಗಳು ಎಲ್ಲ ಕಡೆಯಲ್ಲೂ ಸರಳವಾಗಿ, ಸಂಕ್ಷೇಪವಾಗಿ, ಮನಮುಟ್ಟುವಂತೆ ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಅವರು ಉಪದೇಶ ಮಾಡಿದ್ದಾರೆ. ಕೆಲವು ಅವರ ಉಪದೇಶವನ್ನು, ಅಂದರೆ ಆಶೀರ್ವಚನವನ್ನು ನಾವು ಕೇಳಿ ತಿಳ್ಕೋಬೇಕು. ಯಾಕೆಂದರೆ ಎಷ್ಟೋ ಸಲ ಈ ಸ್ತೋತ್ರಕ್ಕೆ ಅರ್ಥವನ್ನು ಪಂಡಿತರ ಹತ್ರ ನೀವು ಹೇಳಿಸ್ಕೊಳ್ಳಿ ಅಂತ ಗುರುಗಳು ಅನೇಕ ಕಡೆ ಹೇಳ್ತಾರೆ. ಬೆಂಗಳೂರಿನಲ್ಲೆಲ್ಲ ಹೇಳಿದ್ದಾರೆ, ಈ ಸ್ತೋತ್ರಗಳಿಗೆ ನೀವು ಪಂಡಿತರನ್ನು ಕೇಳಿ ಅರ್ಥವನ್ನು ಹೇಳಿಸ್ಕೊಳ್ಳಿ, ಉಪನ್ಯಾಸ ಮಾಡಿಸ್ಕೊಳ್ಳಿ ಅಂತ. ಅದೇನೂ ಬೇಕಾಗಿಲ್ಲ. ಒಂದೊಂದು ಶ್ಲೋಕಕ್ಕೆ, ಒಂದೊಂದು ಸ್ತೋತ್ರಕ್ಕೆ, ವಿಶೇಷವಾಗಿ ಕಲ್ಯಾಣ ವೃಷ್ಟಿಸ್ತವ, ಅದಕ್ಕೆ ರಹಸ್ಯವಾದ ಮೂಲ ತತ್ವ ಹೇಗಿದೆ, ಅಲ್ಲಿ ಭಗವತ್ಪಾದರು ಏನು ಹೇಳಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಳವಾದ ಹಿಂದಿಯಲ್ಲಿ ಹೇಳಿದ್ದಾರೆ. ನಾವೆಲ್ಲ ಸಮಯ ಆದರೆ ಅದನ್ನು ರೆಕಾರ್ಡ್ ಇದೆ, ಕೇಳಿ ತಿಳ್ಕೋಬೇಕು. ಅದು 2 ನನಗೆ ಉತ್ಸಾಹವನ್ನು ಕೊಟ್ಟಿದೆ. ಕೆಲವು ಸಲ ಯತ್ನೇ ಕೃತೆ ದಿನ ಸಿದ್ಧತಿ ಕೋತ್ರ ದೋಷ ಅಂತ ಭರ್ತೃಹರಿ ಒಂದು ಕಡೆಗೆ ಹೇಳಿದ್ದಾನೆ. ಅಂದರೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಯಾವುದೋ ಒಂದು ಕೆಲಸಕ್ಕೆ, ಅದು ಸಿದ್ಧಿಸೋದಿಲ್ಲ, ಆವಾಗ ಕೋತ್ರ ದೋಷ ಅಂತ. ಕೆಲವರು ಸಾಮಾನ್ಯರು ಏನು ಅರ್ಥ ಮಾಡ್ತಾರೆ ಅಂದರೆ, ನಾನೆಲ್ಲ ಪ್ರಯತ್ನ ಮಾಡಿಬಿಟ್ಟಿದ್ದೇನಪ್ಪ, ನಂದೇನು ದೋಷ ಇಲ್ಲ, ಅದಾಗಿಲ್ಲ, ನಾನೇನು ಮಾಡಲಿ ಅಂತ. ಹಾಗಲ್ವಂತೆ ಅದಕ್ಕೆ ಅರ್ಥ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಮಗೆ ಆ ಕಾರ್ಯ ಆಗಿಲ್ಲ ಅಂದರೆ ನಮ್ಮ ಪ್ರಯತ್ನದಲ್ಲಿ ದೋಷ ಇದೆ ಅಂತ ಅರ್ಥವಂತೆ. ನಾವು ಪ್ರಯತ್ನದಲ್ಲಿ ಏನೋ ದೋಷ ಮಾಡಿದ್ದೇವೆ, ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಪ್ರಯತ್ನ ಹಾಕಿದರೆ ನಮಗೆ ಕಾರ್ಯಸಿದ್ಧಿ ಆಗುತ್ತೆ ಅಂತ. ಇದು ನಮಗೆ ಪ್ರವಾಸದಲ್ಲಿ ನನಗೆ ಅನೇಕ ಕಡೆಗೆ ಅನುಭವ ಆಗಿದೆ. ನಮ್ಮದೇ ಕೆಲವರು ದೋಷದಿಂದಾಗಿ ಕೆಲವು ಕಡೆಗೆ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಆಗಿರಲಿಲ್ಲ. ಆದರೆ ಭಗವತ್ಪಾದರ ಅನುಗ್ರಹದಿಂದಾಗಿ ಎಲ್ಲ ಕಡೆಗೂ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಹೋಗುವಾಗ ಪ್ರವಾಸ ಮಾಡುವಾಗ ಮತ್ತು ಅಲ್ಲಿ ವ್ಯವಸ್ಥೆಯನ್ನು ನೋಡಿಕೊಂಡಾಗ, ಹೋದ ತಕ್ಷಣ ಅಲ್ಲೆಲ್ಲ ವ್ಯವಸ್ಥಿತವಾಗಿ ನೋಡುವಾಗ ಸುಸ್ತಾಗಿದ್ದರೂ ಕೂಡ ಮಾರನೇ ದಿವಸ ಬೆಳಗ್ಗೆ ನಮ್ಗೆ ಅಷ್ಟೇ ಉತ್ಸಾಹ ಬರ್ತಾಯಿತ್ತು ಮತ್ತೆ ಮುಂದಕ್ಕೆ ಹೋಗೋದಕ್ಕೆ, ಮತ್ತೆ ಕೆಲಸ ಮಾಡೋದಕ್ಕೆ. ಕಾರಣ ಅಲ್ಲಿಯ ಜನರ ಆ ಶ್ರದ್ಧಾಭಕ್ತಿ, ಭಗವತ್ಪಾದರ ಬಗ್ಗೆ ಇರತಕ್ಕಂತಹ ಶ್ರದ್ಧಾಭಕ್ತಿ. ಶಂಕರಾಚಾರ್ಯರು ಅಂತ ದಕ್ಷಿಣದಿಂದ ಬಂದವರೆಲ್ಲ ಶಂಕರಾಚಾರ್ಯರು. ಮತ್ತು ಈ ಶೃಂಗೇರಿ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು ಅಂತ, ದಕ್ಷಿಣ ಅಂದರೆ ಶೃಂಗೇರಿ ಅಂತ, ಶಂಕರಾಚಾರ್ಯರು ಅಂತಲೇ ಕರೆಯೋರು. ಅವರು ಶಂಕರಾಚಾರ್ಯ ಶ್ರೀ ಶಂಕರ ಭಾರತ ಸ್ವಾಮಿಗಳು ಅಂತಲೇ ಹೇಳುವವರು. ನಾವು ಎಸ್ಕಾರ್ಟ್ನಲ್ಲಿ ಫೋನ್ ಮಾಡುವಾಗಲೂ ಅವರಿಗೆ ಹಾಗೇನೇ ಮೈ ಶಂಕರಾಚಾರ್ಯ ಶ್ರೀ ಶಂಕರ ಭಾರತಿ ಸ್ವಾಮೀಜಿಗೆ ಸಾಥ್ ಸೇವಾಮಯ ಹೂ ಅಂತ ಹೇಳಿದಾಗ ಅವರು ಶಂಕರಾಚಾರ್ಯರು ಅಂತ ಅವರಿಗೆ ಆವಾಗ ತಕ್ಷಣ ಅರ್ಥ ಆಗ್ತಾಯಿತ್ತು. ಹೀಗೆ ಮಾಡಿಕೊಂಡು ಹೋದ್ವಿ. ಅದಕ್ಕೆ ಮಾರನೇ ದಿವಸ ಅಷ್ಟೇ ಉತ್ಸಾಹ ಬರ್ತಾಯಿತ್ತು. ಕಾರಣ ಅಲ್ಲಿಯ ಜನರ ಶ್ರದ್ಧಾಭಕ್ತಿ
ಮತ್ತು ಅವರು ಅತ್ಯಂತ ವಿನಮ್ರವಾಗಿ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ವ್ಯವಸ್ಥೆ. ಮಾರನೇ ದಿವಸ ಅಲ್ಲಿಂದ ನಾವು ಹೊರಡುವಾಗ ಅನೇಕ ಕಡೆಗೆ ಅವರಿಗೆ ಕಣ್ಣಲ್ಲಿ ನೀರು ಬಂದಿದೆ. ಒಂದು ದಿವಸ ಉಳ್ಕೊಂಡು ಯಾವುದಾದ್ರು ಕಾರ್ಯಕ್ರಮ ಮತ್ತು ಪೂಜೆ ಎಲ್ಲ ನೋಡಿದವ್ರಂತೂ ಹೊರಡೋ ದಿವಸ ಬಹಳ ದುಃಖ ಅಂದರೆ ಹೊರಟ್ಬಿಡ್ತಾ ಇದ್ದಾರೆ ಗುರುಗಳು ಅಂತ ಅವರಲ್ಲಿ ಕೆಲವು ಕಡೆ ಕಣ್ಣೀರು ಹಾಕಿದ್ದಿದೆ. ಇದು ನಮಗೆ ಮುಂದೆ ಉತ್ಸಾಹವನ್ನು ತಂದುಕೊಡ್ತಾ ಇತ್ತು. ಅಂದರೆ ಅವರ ಆ ಶ್ರದ್ಧಾಭಕ್ತಿ ಮತ್ತು ಆ ವ್ಯವಸ್ಥೆಯಲ್ಲಿ ಅವರು ತೋರಿಸಿರ್ತಕ್ಕಂತಹ ಒಂದು ವಿನಯ ಇದು ನಮಗೆ ಅತ್ಯಂತ ಉತ್ಸಾಹವನ್ನು ಕೊಡ್ತಾ ಇತ್ತು. ನನಗೆ ಅನೇಕ ಕಡೆಗೆ ಅದೇ ಉತ್ಸಾಹ ಕೊಟ್ಟಿದೆ. ಅದಕ್ಕೆ ಯತ್ನಃ ಫಲೇನ ಹಿ ಅದು ಪುನರ್ನವತಾಂ ವಿಧತ್ತೆ ಅಂತ ಕಾಳಿದಾಸನ ಮಾತು. ಯತ್ನಃ ಫಲೇನ ಹಿ ಪುನರ್ನವತಾಂ ವಿಧತ್ತೆ. ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಫಲ ಕೊಟ್ಟಾಗ ಮತ್ತೆ ಅಷ್ಟೇ ಪ್ರಯತ್ನವನ್ನು ಮಾಡೋದಕ್ಕೆ ಅದು ಹೊಸತನವನ್ನು ಪಡ್ಕೊಳ್ಳುತ್ತೆ ಅಂತ. ಅದರಿಂದ ನಮಗೆ ಪ್ರತಿನಿತ್ಯ ಬೆಳಗ್ಗೆ ಪೂಜೆ ಆದ ತಕ್ಷಣ ತೀರ್ಥ ತೊಗೊಂಡು ಬಂದ್ವಿ ಅಂದರೆ ಮತ್ತೆ ಅಷ್ಟೇ ಕೆಲಸ ಮಾಡೋದಕ್ಕೆ ಉತ್ಸಾಹ. ಇದು ನಮಗೆ ಪ್ರವಾಸದಲ್ಲಿ ನನಗೆ ಆಗಿರ್ತಕ್ಕಂಥ ಮುಖ್ಯವಾದ ಅನುಭವ. ಇದರಲ್ಲಿ 2 ಘಟನೆಯನ್ನು ಮಾತ್ರ ನಾನು ಹೇಳ್ತೀನಿ. ಒಂದು ಸಿಕ್ಕಿಮಿಗೆ ಹೋದಾಗ, ಸಿಕ್ಕಿಮಲ್ಲಿ ಗಾಂಗ್ಟಾಕ್ ಅಲ್ಲಿ ವ್ಯವಸ್ಥೆಗೆ ಸ್ವಲ್ಪ ಈ ಸಲ ಕಷ್ಟ ಆಯಿತು. ಕೊನೆಯ ಮೊಮೆಂಟಲ್ಲಿ ವ್ಯವಸ್ಥೆ ಆಯಿತು. ವ್ಯವಸ್ಥೆ ಆಗಿ ಕಳೆದ ಬಾರಿ ಉಳ್ಕೊಂಡಿರೋ ಜಾಗದಲ್ಲೇ ನಾವು ಉಳ್ಕೊಂಡ್ವಿ. ಅಲ್ಲಿ ನೀರಿಗೆ ಒಂದು ಸ್ವಲ್ಪ ತೊಂದರೆ ಇತ್ತು. ಯಾಕೆಂದರೆ ಅಲ್ಲಿ ಅದು ನೀರು ಮೇಲೆ ಹತ್ಸೋದಕ್ಕೆ ಅಥವಾ ನೀರು ಬರೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ತೊಂದರೆ ಆಯಿತು ಕೊನೆಯ ದಿವಸ. ಆದರೆ ವ್ಯವಸ್ಥೆ ತಕ್ಕ ಮಟ್ಟಿಗಿತ್ತು. ಅಲ್ಲಿ ಒಂದು ಕಡೆಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಅವರು ರಮಣ ಶಾಸ್ತ್ರಿ ಅಂತ ನೇಪಾಳದಲ್ಲಿರ್ತಕ್ಕಂತಹ ಕೇಶವಾನಂದರ ಮೂಲಕ ಅವರು ಸಂಪರ್ಕ ಮಾಡಿದ್ದು. ಅವರು ಒಂದು ಕಡೆಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಅದು ಗಾಂಗ್ಟಾಕ್ನಿಂದ 30 ಕಿಲೋಮೀಟರ್ ದೂರದಲ್ಲಿತ್ತು ಸುಮಾರು. ಅವರು ಸಂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದರು. ಅದೊಂದು ಹಳ್ಳಿ, ಅದರ ಹೆಸರು ಲೋವರ್ ಸಾಮ್ನೋಂಗ್ ಅಂತ. ಲೋವರ್ ಸಾಮ್ನೋಂಗ್ ಅದು ಪೂರ್ಣ ಬೆಟ್ಟ ಪ್ರದೇಶ. ನಾವು ದಾರಿಯಲ್ಲಿ ಹೋಗ್ತಾ ಇದ್ದರೆ ಕೆಳಗಡೆಗೆ ಅಲ್ಲಲ್ಲಿ ಲೈಟು, ನಮ್ಮ ಮಲೆನಾಡಿನಲ್ಲಿ ಹೇಗೆ ಲೈಟ್ ಕಾಣಿಸುತ್ತೋ ಮನೆಗಳಲ್ಲಿರೋದು ಆ ಥರ ಕಾಣಿಸ್ತಾ ಇತ್ತು. ಅಲ್ಲಿಗೆ ಗುರುಗಳು ಬರಬೇಕು ಅಂತ ಅಪೇಕ್ಷೆ. ಆ ದಿವಸ ಗುರುಗಳು ಹೋಗೋದಕ್ಕೆ ಆಗಿರಲಿಲ್ಲ ಬೇರೆ ಕಾರಣದಿಂದಾಗಿ. ಸಾಮಾನ್ಯವಾಗಿ ಗುರುಗಳು ಎಷ್ಟೇ ತೊಂದರೆ ಆದರೂ ಏನೇ ಇದಾದರೂ ಕಾರ್ಯಕ್ರಮಕ್ಕೆ ಹೋಗಿ ಆಶೀರ್ವಚನ ಮಾಡೇ ಬರ್ತಾಯಿದ್ರು. ಆ ದಿವಸ ಹೋಗಲಿಲ್ಲ. ನೀವು ಹೋಗಿ ಬನ್ನಿ ಅಂತ ನಾನು ವೆಂಕಟರಮಣ ಭಟ್ರು ಒಂದು 3-4 ಜನ ಹೋದ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ಅದು ಅರ್ಧ ಗಂಟೆ 3/4 ಗಂಟೆ ಅಂತ ಹೇಳಿತ್ತು ಜಾಗ. ಆದರೆ 1/4 ಗಂಟೆ ಆಯಿತು. 8 ಗಂಟೆಗೆ ಹೋಗಿದ್ವಿ. ಅವರು 4:30-5 ಗಂಟೆಯಿಂದ ಅವರು ಅಲ್ಲಿ ಸೇರಿಕೊಂಡಿದ್ದಾರೆ ಜನ, ಹಳ್ಳಿಯ ಜನ ಎಲ್ಲ. ರಾತ್ರಿ ನಡ್ಕೊಂಡು ಬರ್ತಾರೆ, ಹೋಗ್ತಾರೆ, ನಡ್ಕೊಂಡು ಹೋಗಬೇಕು. ಅಲ್ಲಲ್ಲಿ ಮನೆಗಳು. ಅಲ್ಲೊಂದು ಪುರಾಣ ಕಥೆ ನಡೀತಾ ಇತ್ತು. ಇಬ್ಬರು ವಿದ್ವಾಂಸರು ಪುರಾಣವನ್ನು ಹೇಳ್ತಾ ಇದ್ದರು. ಆ ಪುರಾಣವನ್ನು ಕೇಳೋದಕ್ಕೆ ಅಲ್ಲಿ ಒಂದು ವಾರದ್ದೇನೋ ಅವ್ರದ್ದು ಪುರಾಣದ ಇದನ್ನು ಇಟ್ಕೊಂಡಿದ್ರು. ಅದಕ್ಕೆ ಕಥೆ ಅಂತ ಹೇಳ್ತಾರೆ ಉತ್ತರ ಕಡೆಗೆ. ಆ ಕಥೆ ನಡೀತಾ ಇತ್ತು, ಭಾಗವತ ಕಥೆ ನಡೀತಾ ಇತ್ತು. ನಾವು ಹೋದಾಗ ಅಲ್ಲೆಲ್ಲ ಪ್ರಮುಖರು ಮೆಟ್ಲಿಳಿಬೇಕು. ಒಂದು ಸುಮಾರು 100-150 ಮೆಟ್ಲಿಳಿಬೇಕು. ಅಷ್ಟು ಇಳಿದು ಕೆಳಗಡೆ ಹೋಗೋ ಅಷ್ಟರಲ್ಲಿ ಬಾಗಿಲಲ್ಲಿ ನಿಂತಿದ್ದರು. ಗುರುಗಳು ಬರ್ತಾ ಇಲ್ಲ, ಅವರ ಶಿಷ್ಯರು ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಮಗೆ ಹೋದ ತಕ್ಷಣ ಒಂದು ಶಾಲು ಹೊದಿಸಿ ಒಳಗಡೆ ಕರ್ಕೊಂಡು ಹೋಗಿ ಅವರ ಆಫೀಸಲ್ಲಿ ಕುಳಿಸಿ ಅಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸಿ ಅಲ್ಲಿ ಅವರು ನೀರು ಕೊಟ್ಟು ಉಪಚಾರ ಮಾಡಿ ಕೊನೆಗೆ ಸಭೆ ಕರ್ಕೊಂಡು ಹೋದರು. ಸಭೆಯಲ್ಲಿ ಒಂದು 100 ಜನ ಇದ್ದರು, ಮಕ್ಕಳು ಕೂಡ ಇದ್ದರು. ಅವರು ಸ್ತೋತ್ರ ಎಲ್ಲ ಹೇಳ್ತಾರೆ. ಅಚ್ಯುತಾಷ್ಟಕವನ್ನು ತುಂಬ ಸೊಗಸಾಗಿ ಹೇಳಿದರು ಆರಂಭದಲ್ಲಿ. ಕೊನೆಗೆ ವೆಂಕಟರಮಣ ಭಟ್ರು ಒಂದು 2-3 ಶ್ಲೋಕ ಹೇಳಿಕೊಟ್ರು. ಜಯರಾಮ್ ಭಟ್ರು ಒಂದು 4 ಮಾತಾಡಿದ್ರು. ನಾನೊಂದು ಸ್ವಲ್ಪ ಮಾತಾಡಿದೆ. 9 ಗಂಟೆ ಆಗಿದೆ ಅಷ್ಟರಲ್ಲಿ. ಅವರು ಕೊನೆಗೆ ಅಷ್ಟು ಮಾಡಿ ಅಚ್ಯುತಾಷ್ಟಕ ಮತ್ತೆ ಅವರು ಹೇಳುವಾಗ ಅವರು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅವರದೇ ಆದ ರೀತಿಯಲ್ಲಿ. ಅವ್ರಿಗೆ ಇಷ್ಟು ಖುಷಿಯಾಗಿದೆ. ಈಗ ಗುರುಗಳು ಬಂದಿದ್ರಂತೂ ಇನ್ನೂ ಎಷ್ಟೋ ಅವರು ಸಂಭ್ರಮ ಜಾಸ್ತಿ ಇತ್ತು. ನಾವು ಹೋಗಿದ್ದೀವಿ, ನಮ್ಮನ್ನು ಮಾತಾಡಿಸಿ ಅಷ್ಟು ಮಾಡಿ ಅವರು ವಾಪಸ್ ಕಳಿಸಿದ್ದಾರೆ. ಅವರು ದಾರಿಯಲ್ಲಿ ಬರುವಾಗ ಹೇಳಿದ್ರು ಆ ರಮಣ ಶಾಸ್ತ್ರಿಗಳು. ಮತ್ತು ಅವರು 2-3 ಜನ ಸೇರಿಕೊಂಡು ಅಲ್ಲಿ ಮಾತಾಡಿದ್ರು ನನ್ನ ಹತ್ರ. ಅವರೆಲ್ಲ ಹೇಳ್ತಾರೆ, ನಾವಿಲ್ಲೊಂದು ಸಮಿತಿ ಮಾಡ್ತೇವೆ, ಮುಂದೆ ಗುರುಗಳು ಬರಲಿ ಒಂದು ಸಲ 1 ವಾರ ಇಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ, ಬೇರೆ ಬೇರೆ ಕಡೆಗೆ ಹೀಗೆ ಹಳ್ಳಿಗೆ ಗುರುಗಳನ್ನು ಕರ್ಕೊಂಡು ಹೋಗೋಣ. ನಮಗೆ ಗುರು ದರ್ಶನವನ್ನು ಹಳ್ಳಿಯ ಜನರಿಗೆ ಮಾಡಿಸ್ಬೇಕಾಗಿದೆ. ಮತ್ತು ಇದು ಒಂದು ಒಳ್ಳೆಯ ಅವಕಾಶ. ಮುಂದಿನ ಸಲ ನಮ್ಗೆ ಮೊದಲೇ ತಿಳಿಸಿದರೆ ನಾವೊಂದು ಸಮಿತಿ ಮಾಡಿ ಅಲ್ಲಿ ಗುರುಗಳನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಇದು ಸಿಕ್ಕಿಮಲ್ಲಿ ಗಾಂಗ್ಟಾಕಲ್ಲಿ. ಆ ಹಳ್ಳಿಯಲ್ಲಿ ಅಲ್ಲಿ ಲೋವರ್ ಸಾಮ್ನೋಂಗ್ ಎಂಬ ಹಳ್ಳಿಯಲ್ಲಿ 80% ಹಿಂದೂಗಳಿದ್ದಾರೆ. ಅದಷ್ಟು ಜಾಗದಲ್ಲಿ ಮಾತ್ರ.
20% ಕ್ರಿಶ್ಚಿಯನ್ನು ಕನ್ವರ್ಟೆಡ್ ಇದ್ದಾರೆ. ಅವರು ಅದಷ್ಟನ್ನು ವಿವರಣೆಯನ್ನು ಅಲ್ಲಿ ಹೇಳಿದರು. ಅಲ್ಲೊಬ್ಬರು ಸಂಸ್ಕೃತ ಅಧ್ಯಾಪಕರು ಕೂಡ ಇದ್ದಾರೆ ಅಲ್ಲಿ ಆ ಏರಿಯಾಕ್ಕೆ ಸಂಬಂಧಪಟ್ಟು. ಇದು ಸಿಕ್ಕಿಮಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇನ್ನೊಂದು ಬಿಹಾರದಲ್ಲಿ ಮುಂಗೇರ್ ಬಗ್ಗೆ ಪರಮಪೂಜ್ಯ ಶ್ರೀಗಳವರು ನಿನ್ನೆ ಹೇಳಿದರು. ಅಲ್ಲಿ ಒಂದು ಸಣ್ಣ ಘಟನೆಯನ್ನು ಮಾತ್ರ ನಾನು ಹೇಳ್ತೇನೆ, ಬಾಕಿ ಎಲ್ಲ ಅಂಶಗಳನ್ನು ಗುರುಗಳ ಬಾಯಿಂದನೇ ನಾವು ತಿಳ್ಕೋಬೇಕು, ಅಷ್ಟು ಅದು ವಿಶಿಷ್ಟವಾದ ಪ್ರದೇಶ. ಅಲ್ಲಿ ನಿರಂಜನಾನಂದ ಸರಸ್ವತಿಗಳು ಅಂತ ನಾವು ನಿನ್ನೆ ನೋಡಿದ್ವಿ. ಅವರ ಒಬ್ಬರು ಅಸಿಸ್ಟೆಂಟು ಶಾಶ್ವತಾನಂದರು ಅಂತ, ಅವರು ಮೇಘಾ ಕಮಲಾಪುರಕರವರು ಅವರ ನಂಬರನ್ನು ನನಗೆ ಕೊಟ್ಟಿದ್ದರು. ನಾನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಅವರು ನನಗೆ ಗೊತ್ತಿಲ್ಲ, ಅವರನ್ನು ನೋಡಿದ್ದು ಆಮೇಲೆ ಆ ದಿವಸ ಹೋದಾಗಲೇ ನಾನು ನೋಡಿದ್ದು. ಅವರು ಅಲ್ಲಿ ಅಸಿಸ್ಟೆಂಟು, ಅಲ್ಲಿ 3-4 ಜನ ಅಸಿಸ್ಟೆಂಟು ಅವರಿದ್ದಾರೆ. ಅವರಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೀತು. ನಿಜವಾಗಲೂ ಆ ಸಭಾ ಕಾರ್ಯಕ್ರಮ ಒಂದು 300 ಜನ ಇದ್ದರು. ನಿನ್ನೆ ತೋರಿಸಿದೆ ಗುರುಗಳಿಗೆ. ಅಲ್ಲಿ ಶಂಕರ ಭಗವತ್ಪಾದರಿಗೆ ಪೂಜೆ ಅವರೇ ಸ್ವತಃ ಮಾಡಿದ್ದು, ಪಾದ ಪೂಜೆಯಿಂದ ನೋಡಿದ್ದೀರಿ. ಆ ಸಭೆಯಲ್ಲಿ ನಮ್ಮ ಗುರುಗಳು ಶಂಕರ ಭಗವತ್ಪಾದರ ತತ್ವ, ಅವರು ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ತತ್ವವನ್ನು ಸ್ತೋತ್ರಗಳಿಗೆ ಸಮನ್ವಯ ಮಾಡಿ ಹೇಳಿರ್ತಕ್ಕಂತಹ ಆ ಒಂದು ಆಶೀರ್ವಚನ ಅದ್ಭುತವಾಗಿದೆ. ನಾವು ಅದನ್ನು ಕೇಳಬೇಕು. ಸಂಸ್ಕೃತದಲ್ಲಿ ಮಾಡಿದ್ದಾರೆ ಗುರುಗಳು. ಸರಳವಾದ ಸಂಸ್ಕೃತ, ಗಂಭೀರವಾದ ಸಂಸ್ಕೃತ, ತುಂಬ ನಿಧಾನವಾಗಿ ಸರಳವಾಗಿ ಗಂಭೀರವಾಗಿ ಅದನ್ನು ಆ ದಿವಸ ಆಶೀರ್ವಚನ ಇತ್ತು. ನನಗೆ ಆಶೀರ್ವಚನ ಶುರುವಾಗಿ ಕೊನೆಯವರೆಗೆ ಸ್ಟೇಜ್ ಮೇಲೆ ಏನೂ ಕಾಣಿಸ್ತಾ ಇರಲಿಲ್ಲ, ಯಾಕೆಂದರೆ ಕಣ್ಣೀರು ತುಂಬಿಕೊಂಡೇ ಇತ್ತು. ಅಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರಿದೆ. ಅದನ್ನು ಒಬ್ಬರು ಅಲ್ಲಿ ಅವರ ಅಸಿಸ್ಟೆಂಟು ಅವರು ಅನುವಾದ ಮಾಡಿದ್ದಾರೆ ಹಿಂದಿಯಲ್ಲಿ. ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ಗುರುಗಳ ಸಂಸ್ಕೃತದ ಆಶೀರ್ವಚನವನ್ನು ಹಿಂದಿಯಲ್ಲಿ ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಪಿನ್ ಡ್ರಾಪ್ ಸೈಲೆಂಟ್ ಇತ್ತು, ಫಾರಿನರ್ಸ್ ಇದ್ದರು ಬೇಕಾದಷ್ಟು ಜನ. ಅದನ್ನು ಮತ್ತೆ ಇನ್ನೊಂದು ದಿವಸ ಇಂಗ್ಲೀಷ್ಗೆ ಅನುವಾದ ಮಾಡಿ ಹೇಳ್ತಾರಂತೆ ಅಲ್ಲಿ, ಯಾಕೆಂದರೆ ಅವ್ರಿಗೆ ಫಾರಿನರ್ಸ್ ಕೆಲವರಿಗೆ ಗೊತ್ತಾಗಿಲ್ಲ ಅನ್ನೋ ದೃಷ್ಟಿಯಿಂದ ಅದಷ್ಟನ್ನು ಮತ್ತೊಂದು ದಿವಸ ಇಂಗ್ಲೀಷ್ಗೆ ಅನುವಾದ ಮಾಡಿ ನಾವು ಹೇಳ್ತೇವೆ ಅಂತ ಹೇಳಿದ್ರು. ಅವರ ಅಸಿಸ್ಟೆಂಟ್ ಕೇಳಿದೆ, ನಿಮ್ಮ ಫೋನ್ ನಂಬರ್ ಕೊಡಿ, ನನಗೆ ಬೇಕು. ಅವ್ರು ಯಾರೂ ಅಲ್ಲಿ ಸನ್ಯಾಸಿಗಳು ಫೋನು ಉಪಯೋಗಿಸೋದೇ ಇಲ್ಲ. ನಮ್ಮಲ್ಲಿ ಇದ್ದ ಹಾಗೆ ಅವರು ಫೋನ್ ಉಪಯೋಗಿಸೋದಿಲ್ಲ. ಒಬ್ರಿಗೆ ಮಾತ್ರ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರು ಅದನ್ನು ನಿರ್ವಹಿಸ್ತಾರೆ. ನಾನು ಇದಕ್ಕೆ ಬಂದಾಗ, ಅಲ್ಲಿಂದ ಮುಗಿಸ್ಕೊಂಡು ಬಂದು ಪಾಟ್ನಾಗೆ ಬಂದಾಗ ಗುರುಗಳು ಕೇಳಿದ್ರು, ನಮಗಲ್ಲಿ ಸಂಪರ್ಕ ಬೇಕಾಗಿತ್ತು ನಿರಂಜನಾನಂದ ಸರಸ್ವತಿ ಅವರದ್ದು, ನಾವು ಸಂಪರ್ಕ ಹೇಗೆ ಇಟ್ಕೊಳ್ಳೋದು, ಅದಕ್ಕೇನಾದರೂ ಒಂದು ಅವಕಾಶ ಇದೆಯಾ ಕೇಳಿ ಅಂತಂದರು. ನಾನು ಶಾಶ್ವತಾನಂದರಿಗೆ ಫೋನ್ ಮಾಡಿದೆ, ಹೀಗೆ ಸಂಪರ್ಕ ಬೇಕಾಗಿತ್ತು ನಮಗೆ ನಿರಂಜನಾನಂದರದ್ದು, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ನಾನೊಂದು 5 ನಿಮಿಷ ಬಿಟ್ಟು ಹೇಳ್ತೇನೆ ಅಂತಂದರು. 5 ನಿಮಿಷ ಬಿಟ್ಟು ಫೋನ್ ಬಂತು. ಫೋನ್ ಬರೋ ಅಷ್ಟರಲ್ಲಿ ನಿರಂಜನಾನಂದರೇ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿ ಹೇಳಿದ್ರು, ಇದು ನನ್ನ ಪರ್ಸ್ನಲ್ ನಂಬರು, ಇದನ್ನು ಗುರುಗಳಿಗೆ ಕೊಡಿ, ನೀವು ಮತ್ತು ಗುರುಗಳು ಇಟ್ಕೊಂಡು ಏನೇ ಸಂಪರ್ಕ ಮಾಡೋಗಿದ್ರು, ಎಷ್ಟೊತ್ತಿಗೆ ಮಾಡೋಗಿದ್ರು ನಾನು ಸಂಪರ್ಕ ಮಾಡಿದರೆ ನಾನು ಸಿಗ್ತೇನೆ ಅಂತ. ಇದು ಅಂತಹ ಮಹಾತ್ಮರು, ಅವರು ಗುರುಗಳ ಬಗ್ಗೆ ವಿಶೇಷವಾಗಿರತಕ್ಕಂಥ ಒಂದು ಗೌರವ ಇರತಕ್ಕಂಥದ್ದು. ಮತ್ತು ಶಂಕರ ಭಗವತ್ಪಾದರ ಬಗ್ಗೆ ಅಪಾರವಾದ ಗೌರವ. ಇದು ನಾನು 2 ಘಟನೆಯನ್ನು ಹೇಳಿದ್ದು. ಇನ್ನು ಕಾರ್ಯಕ್ರಮದ ಬಗ್ಗೆ ಹೇಳ ಹಾಗಿದ್ದರೆ, ಪೂರ್ವೋತ್ತರ ರಾಜ್ಯಗಳಲ್ಲಿ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ, ವಿಶೇಷವಾಗಿ ವಿದ್ಯಾಭಾರತಿ ಶಾಲೆಗಳು ಮತ್ತು ಬೇರೆ ಕಡೆ ಸಂದರ್ಭದಲ್ಲಿ ಆಶ್ರಮದಲ್ಲಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಶ್ರದ್ಧಾಭಕ್ತಿಯಿಂದ ಮಕ್ಕಳು ಸ್ತೋತ್ರವನ್ನು ಹೇಳಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ. ಅದು ನೀವು ನಿನ್ನೆ ಕೇಳಿದ್ದೀರಿ. ಇನ್ನು ಬೇರೆ ಬೇರೆ ಕಡೆಗೆ ಕಾರ್ಯಕ್ರಮಗಳು ಅಂದರೆ ವಿಶೇಷವಾಗಿ ಸತ್ಸಂಗ ಇತ್ಯಾದಿಗಳು ಈ ಸಲ ತುಂಬ ಜಾಸ್ತಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆಗಿಲ್ಲ, ಕೆಲವು ಕಡೆಗೆ ಮಾಡಿದೆ. ಇನ್ನೊಂದು ಕಾರ್ಯಕ್ರಮದ ವಿಚಾರವಾಗಿ ನಾವು ಹೇಳಬೇಕು. ಆ ದಿವಸ ಏಕಾದಶಿ, ಅದು ಪ್ರಯಾಗ್ರಾಜ್ದಲ್ಲಿ ಇದ್ದಾಗ ಅಲ್ಲಿ ಮಹಾಕುಂಭ, ಆಶ್ರಮಗಳಲ್ಲೆಲ್ಲ ಅವರು ಉಪನ್ಯಾಸಗಳನ್ನು ಏರ್ಪಡಿಸ್ತಾರೆ, ಸ್ವಾಮಿಗಳದ್ದು ಉಪನ್ಯಾಸಗಳನ್ನೆಲ್ಲ ಏರ್ಪಡಿಸ್ತಾರೆ. ಆ ದಿವಸ ಏಕಾದಶಿ ದಿವಸ ಗುರುಳ ಮೌನ ಒಂದು ಕಾರ್ಯಕ್ರಮಕ್ಕೆ ಕರೆದರು. ಅದು ಏಕಾತ್ಮಧಾಮ ಅಂತ, ಮಧ್ಯಪ್ರದೇಶದ ಮನೀಶ್ ಪಾಂಡೆ ಅಂತ ಅವರು ಮಾಡಿರ್ತಕ್ಕಂಥದ್ದು. ಅಲ್ಲಿ ಆ ದಿವಸ ಶಂಕರ ಭಗವತ್ಪಾದರ ಬಗ್ಗೆ ಗೋವಿಂದ ದೇವಗಿರಿ ಅಂತ ಒಬ್ಬರು ಮಹಾತ್ಮರು, ಅವರು ಆ ದಿವಸ ಉಪನ್ಯಾಸ ಇತ್ತು, ಅವ್ರದ್ದಿತ್ತು. ಅವರು ಕೂಡ ಭಗವದ್ಗೀತೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ
ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಿಷ್ಯರು ತುಂಬ ಜನ ಇದ್ದಾರೆ. ಗೋವಿಂದ ದೇವಿಯವರು ಮಧ್ಯದಲ್ಲಿ ಅವರದ್ದು ಆ ದಿವಸ ಶಂಕರರ ಬಗ್ಗೆ ಉಪನ್ಯಾಸ ಕೂತಿದ್ದಾರೆ. ಪಕ್ಕದಲ್ಲಿ ನಮ್ಮ ಗುರುಗಳು ಕೂತಿದ್ದಾರೆ. ಇನ್ನೊಂದು ಪಕ್ಕದಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಬಂದು ಕೂತಿದ್ದಾರೆ. ಆರಂಭದಲ್ಲಿ ಅವರು ಮಾತನಾಡುವಾಗ ಒಂದು ಮಾತು ಹೇಳಿದ್ರು. ನನಗೆ ತುಂಬಾ ಸಂತೋಷವೂ ಆಯಿತು ಮತ್ತು ಆ ದೃಶ್ಯ, ಆ ಮಾತು ಕೇಳಿ ಬಹಳ ಆನಂದವಾಯಿತು. ಅವರು ಹೇಳಿದ್ದು ಆರಂಭದಲ್ಲಿ ಗುರುಗಳ ಬಗ್ಗೆ ಹೇಳಿದರು, ಇದೆಲ್ಲ ಹೇಳಿದರು. ಈ ಕಡೆಗೆ ನನ್ನ ಬಲಭಾಗದಲ್ಲಿ ಒಂದು ಬ್ರಹ್ಮ ತೇಜೋಬಲ ಕೂತಿದೆ, ಎಡಗಡೆಗೆ ಕ್ಷಾತ್ರ ತೇಜಸ್ಸು ಕೂತಿದೆ, ಮಧ್ಯದಲ್ಲಿ ನಾನು ಶಂಕರರ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಆ ಮಾತು ಅರ್ಥ ಹೇಗಿರ್ಬೋದು ಅಂತ, ಬಲಗಡೆಗೆ ಬ್ರಹ್ಮ ತೇಜೋಬಲ ಇದೆ, ಎಡಗಡೆಗೆ ಕ್ಷಾತ್ರ ಬಲ ಇದೆ, ಮಧ್ಯದಲ್ಲಿ ನಾನು ಶಂಕರರ ಬಗ್ಗೆ ಮಾತನಾಡ್ತಾ ಇದ್ದೇನೆ ಇವತ್ತು, ಇದು ನನ್ನ ಸೌಭಾಗ್ಯ ಅಂತ ಅವರು ಹೇಳಿದ್ರು. ಅದೊಂದು ಸುಮಾರು 3/4 ಗಂಟೆ ಇತ್ತು. ತುಂಬ ಚೆನ್ನಾಗಿ ಆ ಕಾರ್ಯಕ್ರಮ ಆಯಿತು. ನಮ್ಮ ಗುರುಗಳ ದಿವ್ಯ ಉಪಸ್ಥಿತಿ ಇತ್ತು. ಇದೊಂದು ವಿಶೇಷವಾದ ಆ ದಿವಸ ಕಾರ್ಯಕ್ರಮ, ಪ್ರಯಾಗರಾಜ್ದಲ್ಲಿ ನಡೆದಿರತಕ್ಕಂತಹ ಕಾರ್ಯಕ್ರಮ. ಇದಿಷ್ಟು ನಾನು ಇವತ್ತು ನನ್ನ ಮನಸ್ಸಿಗೆ ಬಂದಿದ್ದನ್ನು ಹೇಳಿದ್ದೀನಿ. ನಾವು ಮುಂದೆ ಪರಮಪೂಜ್ಯ ಶ್ರೀಗಳವರ ವಿಚಾರಗಳನ್ನು ನಾವು ತಿಳಿಯೋಣ. ಮತ್ತೊಮ್ಮೆ ಉಭಯ ಶ್ರೀಗಳವರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀ 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 ಶಂಕರ ಭಾರತಿ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಹಾಗೂ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೂ, ಭಕ್ತ ವೃಂದಗಳಿಗೂ, ಶ್ರೀ ಅಡಗೂರು ವಿಶ್ವನಾಥ್ ಅವ್ರಿಗೂ ಮತ್ತು ಎಲ್ಲ ತಾಯಂದಿರಿಗೂ, ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದ ಎಲ್ಲರಿಗೂ ಗೌರವ ಸಮರ್ಪಣೆ ಮಾಡುತ್ತೇನೆ. ಥ್ಯಾಂಕ್ ಯು.